Hello, my dear friends. Welcome to Benzene Chemistry YouTube channel. Dear friends, today in Modantandre, we will discuss about some basic concepts of organic chemistry. ಈ ಟಾಪಿಕ್ ಅನ್ನ ನಾವು ಸಮ್ಟೈಮ್ಸ್ GOC ಅಂತಾನು ಕರೀತಾರೆ. ಹೌದಾ? GOC ಅಂತಂದ್ರೆ ಜನರಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಜನರಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದ್ರೆ ಒಂದೇ. ನೀವು ನೀಟ್ ಮತ್ತು JEE ಎಲ್ಲ ಪ್ರಿಪರೇಷನ್ ಮಾಡಬೇಕಾದ್ರೆ ಇದನ್ನ ನಾವು ಜನರಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತಾನೆ ಕರೆಯೋದು. ಹೌದಾ? ಸೊ ಬಟ್ ಫಾರ್ ಯುವರ್ KCET ಅಂಡ್ ಬೋರ್ಡ್ ಎಕ್ಸಾಮಿನೇಷನ್ ನಾವು ಈ ಟಾಪಿಕ್ ಅನ್ನ ಯಾವ ಹೆಸರಿಂದ ಓದ್ತೀವಿ ಇದನ್ನ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಟಾಪಿಕ್ ಹೆಸರಿಂದ ಓದ್ತೀವಿ. ಹೌದಾ? ಸೊ ಈ ಟಾಪಿಕ್ ಅಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಬರುವಂತ ಎಲ್ಲ ಬೇಸಿಕ್ಸ್ ಇರೋದು. ಹೌದಾ? ಸೊ ಅದಕ್ಕೆ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಇರೋದು. ಇದರಲ್ಲಿ ಆಕ್ಚುಲಿ ಏನಾಗಿದೆ ಅಂತಂದ್ರೆ ಎರಡು ಪಾರ್ಟ್ ಇತ್ತು. ಒಂದು ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್, ಇನ್ನೊಂದು ಕ್ವಾಲಿಟೇಟಿವ್ ಅನಾಲಿಸಿಸ್ ಮತ್ತು ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಂತ ಹೇಳಿ. ಮೀನ್ಸ್ ದ ಪ್ಯೂರಿಫಿಕೇಶನ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್. ಹೌದಾ? ಆ ಪ್ಯೂರಿಫಿಕೇಶನ್ ಪಾರ್ಟ್ ಅನ್ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿದ್ದಾರೆ ಈಗ. ಸೊ ರಿಮೈನಿಂಗ್ ಪಾರ್ಟ್ ದಿಂದ ಮಾತ್ರ ನಿಮ್ಗೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಬರೋದು. ಸೊ ಆ ಕ್ವಶನ್ ಗಳನ್ನ ಏನ್ ಮಾಡೋಣ ಇವತ್ತು ಸಾಲ್ವ್ ಮಾಡೋಣ. ಓಕೆನಾ? ಸೊ ಡಿಯರ್ ಫ್ರೆಂಡ್ಸ್, in this video, particularly in this video, I'm going to solve the previous year KCET questions that came from this topic. ಈ ಟಾಪಿಕ್ ದಿಂದ ಬಂದಿರುವಂತ ಪ್ರೀವಿಯಸ್ ಇಯರ್ ಕ್ವಶನ್ ಗಳನ್ನ ಡಿಸ್ಕಸ್ ಮಾಡೋಣ. ಹೌದಾ? ಸೊ ಅದ್ರ ಜೊತೆಗೆ ನಾನು ಒಂದಿಷ್ಟು ನಿಮಗೆ ಶಾರ್ಟ್ ಕಟ್ ಟ್ರಿಕ್ ಹೇಳ್ಕೊಡ್ತಿದ್ದೀನಿ, ಹೌ ಟು ಸಾಲ್ವ್ ದಿ ಕ್ವಶನ್ಸ್. ಸೊ ಡಿಯರ್ ಫ್ರೆಂಡ್, ದಿಸ್ ಈಸ್ ಒನ್ ಶಾರ್ಟ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಎಲ್ಲ ಕ್ವಶನ್ ಗಳನ್ನ ಸಾಲ್ವ್ ಮಾಡ್ತೀನಿ, ಜೊತೆ ಟ್ರಿಕ್ಸ್ ಅನ್ನು ಹೇಳ್ಕೊಡ್ತೀನಿ. ಅಂಡ್ ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ ಯುವರ್ KCET 2021. Okay, so without wasting any time, let's start. Okay, na? Dear friends, this is first question. Which of the following conformation of cyclohexane is the least stable? Really, dear friends, cyclohexane ತಗೊಂಡ್ರಿ ಅಂತಂದ್ರೆ, if you take cyclohexane, the cyclohexane ಬಹಳಷ್ಟು ಫಾರ್ಮಲ್ ಎಕ್ಸಿಸ್ಟ್ ಆಗುತ್ತೆ. ಲೀಸ್ಟ್ ಸ್ಟೇಬಲ್ ಯಾವ್ದು ಅಂತ ಕೇಳಿದ್ದಾರೆ. ಹೌದಾ? ಸ್ಟೆಬಿಲಿಟಿ is inversely proportional to energy. ಹೌದಾ? ಎನರ್ಜಿ ಜಾಸ್ತಿ ಇದ್ರೆ ಲೀಸ್ಟ್ ಸ್ಟೇಬಲ್, ಎನರ್ಜಿ ಕಡಿಮೆ ಇದ್ರೆ ಮೋಸ್ಟ್ ಸ್ಟೇಬಲ್. ಹೌದಾ? ಸೊ ಲೀಸ್ಟ್ ಸ್ಟೇಬಲ್ ಫಾರ್ಮ್ ಯಾವುದು ಅಂತಂದ್ರೆ ಹಾಫ್ ಚೇರ್ ಫಾರ್ಮ್. ಹಾಫ್ ಚೇರ್ ಫಾರ್ಮ್, ದಿಸ್ ಇಸ್ ಅವರ್ ಆನ್ಸರ್. ಹಾಫ್ ಚೇರ್ ಫಾರ್ಮ್ ಯಾವಾಗಲೂ ಲೀಸ್ಟ್ ಸ್ಟೇಬಲ್ ಇರುತ್ತೆ, ಲೀಸ್ಟ್ ಸ್ಟೇಬಲ್ ಇರುತ್ತೆ. ಹೌದಾ? ಇಲ್ಲಿ ನಮಗೆ ಇದು ದಿಸ್ ಎಕ್ಸಿಸ್ಟ್ ಆಸ್ ಚೇರ್ ಫಾರ್ಮ್ ಅಂಡ್ ಬೋಟ್ ಫಾರ್ಮ್. ಚೇರ್ ಮತ್ತು ಬೋಟ್ ಫಾರ್ಮ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಹೌದಾ? ಚೇರ್ ಫಾರ್ಮ್ ಏನಿರುತ್ತೆ ಅಂದ್ರೆ ಚೇರ್ ಫಾರ್ಮ್ ಈಸ್ ಮೋರ್ ಸ್ಟೇಬಲ್. ಚೇರ್ ಫಾರ್ಮ್ ಈಸ್ ಮೋರ್ ಸ್ಟೇಬಲ್, ಬಟ್ ಹಾಫ್ ಚೇರ್ ಈಸ್ ಅನ್ಸ್ಟೇಬಲ್. ಹಾಫ್ ಚೇರ್ ಫಾರ್ಮ್ ಏನಿರುತ್ತಲ್ಲ ಅದು ಮ್ಯಾಕ್ಸಿಮಮ್ ಅನ್ಸ್ಟೇಬಲ್ ಇರುತ್ತೆ, ನೆನಪಿರಲಿ. ಹೌದಾ? ಸೊ ಈ ಸೈಕ್ಲೋಹೆಕ್ಸೇನ್ ಎಲ್ಲಿ ಸ್ಟೇಬಲ್ ಇರುತ್ತೆ? ಚೇರ್ ಫಾರ್ಮ್ ಅಲ್ಲಿ ಸ್ಟೇಬಲ್ ಇರುತ್ತೆ. ಹೌದಾ? ಎಲ್ಲಿ ಅನ್ಸ್ಟೇಬಲ್ ಇರುತ್ತೆ? ಹಾಫ್ ಚೇರ್ ಫಾರ್ಮ್ ಅಲ್ಲಿ ಅನ್ಸ್ಟೇಬಲ್ ಇರುತ್ತೆ. ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಹ್ಯಾಸ್ ದಿ ಮೋಸ್ಟ್ ನ್ಯೂಕ್ಲಿಯೋಫಿಲಿಕ್ ನೈಟ್ರೋಜನ್? ಇದರಲ್ಲಿ ಮೋಸ್ಟ್ ನ್ಯೂಕ್ಲಿಯೋಫಿಲಿಕ್ ನೈಟ್ರೋಜನ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ದೆನ್ ಹೌ ಟು ಟೆಲ್ ಮೋಸ್ಟ್ ನ್ಯೂಕ್ಲಿಯೋಫಿಲಿಕ್ ನೈಟ್ರೋಜನ್? ಡಿಯರ್ ಫ್ರೆಂಡ್ಸ್, ನನ್ನ ಹತ್ರ ಯಾವುದೋ ಒಂದು ರಿಯಾಕ್ಷನ್ ಇದೆ ಅಂತ ಅನ್ಕೊಂಡು, ಈಗ ಒಂದು ಕೆಮಿಕಲ್ ರಿಯಾಕ್ಷನ್ ಇದೆ ಅಂತ ಅನ್ಕೊಂಡ. ಆ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಇದರದ್ದು ನೈಟ್ರೋಜನ್ ನ್ಯೂಕ್ಲಿಯೋಫಿಲಿಸಿಟಿನ ಹೇಳ್ಬೇಕು ನಾನೀಗ. ದೆನ್ ಹೌ ಟು ಟೆಲ್ ದಿ ನ್ಯೂಕ್ಲಿಯೋಫಿಲಿಸಿಟಿ ಆಫ್ ನೈಟ್ರೋಜನ್? ಹೌದಾ? ಹೆಂಗಂತಂದ್ರೆ ನ್ಯೂಕ್ಲಿಯೋಫೈಲ್ ಮೀನ್ಸ್ ವಾಟ್? ವೆನೆವರ್ ನೈಟ್ರೋಜನ್ ಬಿಹೇವ್ ಆಸ್ ಅ ನ್ಯೂಕ್ಲಿಯೋಫೈಲ್, so it donates its lone pair of electron. Now nucleophile ಅಂತ ಯಾರು ಕರಿತೀವಿ? The compound which donates lone pair of electrons, that is called as nucleophile. ಹೌದಾ? So the nucleophile ಯಾವಾಗ ಆಗುತ್ತೆ ಅಂತಂದ್ರೆ, ಬೆಸ್ಟ್ nucleophile ಯಾವಾಗ ಆಗುತ್ತೆ ಅಂತಂದ್ರೆ when it gives off its electron. ಇದರಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದು ಯಾವಾಗ ಜಾಸ್ತಿ ಬಿಟ್ಟು ಕೊಡುತ್ತಲ್ಲ ಅವಾಗ ಏನಾಗುತ್ತೆ? ಇದು ಬೆಸ್ಟ್ ನ್ಯೂಕ್ಲಿಯೋಫೈಲ್ ಆಗುತ್ತೆ. ಹೌದಾ? ಸೊ ಈಗ ಚೆಕ್ ಮಾಡೋಣ. ಈಗ ಅವರು 4 ಸ್ಟ್ರಕ್ಚರ್ ಕೊಟ್ಟಿದಾರಲ್ಲ, ಈ 4 ಸ್ಟ್ರಕ್ಚರ್ ಅಲ್ಲಿ ಯಾವ ನೈಟ್ರೋಜನ್ ದಿಂದ ನಮ್ಗೆ ಎಲೆಕ್ಟ್ರಾನ್ ಜಾಸ್ತಿ ಹೊರಗಡೆ ಬರುತ್ತೆ? ಹೌದಾ? ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ನ್ಯೂಕ್ಲಿಯೋಫೈಲ್ ಇದೆ ಅಂತ ಅನ್ಕೊಂಡು, ಸಾರಿ ಯಾವುದು ಎಲೆಕ್ಟ್ರೋಫೈಲ್ ಇದೆ ಅಂತ ಅನ್ಕೊಂಡ. ಈ ಎಲೆಕ್ಟ್ರೋಫೈಲ್ ಗೆ ಯಾವ ನೈಟ್ರೋಜನ್ ಜಾಸ್ತಿ ಎಲೆಕ್ಟ್ರಾನ್ಸ್ ನ ಡೊನೇಟ್ ಮಾಡುತ್ತಲ್ಲ, ಯಾವ ನೈಟ್ರೋಜನ್ ಜಾಸ್ತಿ ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತಲ್ಲ, ದಟ್ ಈಸ್ ಮೋರ್ ನ್ಯೂಕ್ಲಿಯೋಫಿಲಿಕ್. ದಟ್ ಈಸ್ ಮೋರ್ ನ್ಯೂಕ್ಲಿಯೋಫಿಲಿಕ್. ಓಕೆನಾ? ಇಲ್ಲಿ ಏನಾಗುತ್ತೆ ಅಂತಂದ್ರೆ ದಿಸ್ ಇಸ್ ಪೈರಾಲ್ ರಿಂಗ್. ಹೌದಾ? ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಹಿಯರ್ ದೀಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಗೋ ಇನ್ ಟು ದಿ ರಿಸೊನೆನ್ಸ್. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗುತ್ತೆ? ರೆಸೊನೆನ್ಸ್ ಆಗುತ್ತೆ. ಸೊ ಇಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಈ ರೆಸೊನೆನ್ಸ್ ಒಳಗಡೆ ಹೋದ್ರೆ ಅಲ್ಲಿ ಏನಾಗುತ್ತೆ? ಈ ಕಡೆಯಿಂದ ಬರೋ ಪಾಸಿಬಿಲಿಟಿ ಕಡಿಮೆ ಆಗುತ್ತೆ. ಹೌದಾ? ಇಟ್ ವಿಲ್ ಡೊನೇಟ್ ಲೆಸ್ ಎಲೆಕ್ಟ್ರಾನ್, ಮೀನ್ಸ್ ಇಟ್ ವಿಲ್ ನಾಟ್ ವಾಂಟ್ ಟು ಡೊನೇಟ್ ಎಲೆಕ್ಟ್ರಾನ್ ಟುವರ್ಡ್ಸ್ H+ ಗೆ ಇದು ಎಲೆಕ್ಟ್ರಾನ್ ಕೊಡಕ್ಕೆ ಇಷ್ಟಪಡೋದಿಲ್ಲ. ಹೌದಾ? ಯಾಕೆ ಹೇಳಿ? ಇದ್ರ ಕಡೆ ಕಡಿಮೆ ಎಲೆಕ್ಟ್ರಾನ್ಸ್ ಇರುತ್ತೆ. ಯಾಕೆ ಕಡಿಮೆ ಇರುತ್ತೆ? ನಮ್ಗೆ ಇಲ್ಲಿ ರೆಸೊನೆನ್ಸ್ ಆಗ್ತಾ ಇದೆ. ರೆಸೊನೆನ್ಸ್ ಆಗಬೇಕು ಕಂಡೀಷನ್ ಏನು ನೋಡಿ, ಇಲ್ಲಿ ಏನಿದೆ? ಲೋನ್ ಪೇರ್ ಈಸ್
ಅಲ್ಟರ್ನೇಟ್ ವಿತ್ ಡಬಲ್ ಬಾಂಡ್ ನೋಡಿ, ಡಬಲ್ ಬಾಂಡ್, ಡಬಲ್ ಬಾಂಡ್, ಸಿಂಗಲ್ ಬಾಂಡ್ ಬರೀತೀನಿ. ಎಲ್ಲಿ ನನಗೆ ಡಬಲ್ ಬಾಂಡು, ಸಿಂಗಲ್ ಬಾಂಡು ಮತ್ತೆ ಲೋನ್ ಪೆರ್ ಎಲೆಕ್ಟ್ರಾನ್ಸ್ ಇರುತ್ತಲ್ಲ, ಲೋನ್ ಪೆರ್ ಎಲೆಕ್ಟ್ರಾನ್ಸ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ಈ ತರ ಇತ್ತು ಅಂತಂದ್ರೆ ಡೆಫಿನೆಟ್ಲಿ ದೇರ್ ವಿಲ್ ಬಿ ಅ ಕಾಂಜುಗೇಷನ್. ಹೌದಾ? ಇಲ್ಲಿ ಕಾಂಜುಗೇಷನ್ ಇರುತ್ತೆ. ಎಲ್ಲಿ ಕಾಂಜುಗೇಷನ್ ಇರುತ್ತಲ್ಲ ಅಲ್ಲಿ ಏನಾಗುತ್ತೆ ನಮಗೆ ರೆಸೊನೆನ್ಸ್ ಆಗುತ್ತೆ. ಹೌದಾ? ಸೊ ಹಿಯರ್ ದ ರೆಸೊನೆನ್ಸ್ ಇಸ್ ಪಾಸಿಬಲ್. The lone pair of electrons and nitrogen are given into the ring. So the donation of the electrons towards the electrophile is very least. ಹೌದಾ? ಸೊ ಇಟ್ ಇಸ್ ನಾಟ್ ಅ ಬೆಸ್ಟ್ ನ್ಯೂಕ್ಲಿಯೋಫೈಲ್, ಮೋಸ್ಟ್ ನ್ಯೂಕ್ಲಿಯೋಫಿಲಿಕ್ ಅಂತೂ ಅಲ್ಲ. ಆಪ್ಷನ್ ಬಿ ನೋಡೋಣ. ಹಿಯರ್ ಇಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಡಿಯರ್ ಫ್ರೆಂಡ್ಸ್, ಇಲ್ಲಿ ನೋಡಿ, ಇಲ್ಲಿ ಏನಿದೆ ಅಂತಂದ್ರೆ ನೈಟ್ರೋಜನ್ಗೆ ಟು ದಿಸ್ ನೈಟ್ರೋಜನ್, ಸಿ ಇಟ್ ಹ್ಯಾಸ್ ಗಾಟ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ, ಪ್ಲಸ್ ಇಟ್ ಈಸ್ ಬಾಂಡೆಡ್ ವಿತ್ ಡಬಲ್ ಬಾಂಡ್. ಈ ಡಬಲ್ ಬಾಂಡ್ ಮತ್ತು ಲೋನ್ ಪೇರ್ ಎರಡು ಏನಿದೆ ಒಂದೇ ಅಟಮ್ಗೆ ಇದೆ. ಹೌದಾ? ಇನ್ ದಿಸ್ ಕಂಡೀಷನ್ the lone pair of electrons do not undergo resonance. ನೆನಪಿರಲಿ ಇದು. ಹೌದಾ? ಇಲ್ಲಿಂದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ರೆಸೊನೆನ್ಸ್ ಆಗೋದಿಲ್ಲ. they will not undergo into resonance. So these electrons are completely donated towards ಎಲೆಕ್ಟ್ರೋಫೈಲ್. ನೀವು ಯಾವ್ದು ಬೇಕಾದ ಎಲೆಕ್ಟ್ರೋಫೈಲ್ ತಗೋಬಹುದು. ಹೌದಾ? ಇಲ್ಲಿಂದ ಬರುವಂತ ಎಲೆಕ್ಟ್ರಾನ್ ಕಂಪ್ಲೀಟ್ ಆಗಿ ಏನಾಗುತ್ತೆ, ಇದು H+ ಗೆ ಡೊನೇಟ್ ಆಗುತ್ತೆ. ಸೊ ಇಟ್ ಕ್ಯಾನ್ ಗಿವ್ ಮೋರ್ ಎಲೆಕ್ಟ್ರಾನ್ಸ್. ಹಿಯರ್ these lone pair of electrons can also undergo into resonance. ನೋಡಿ ಏನಿದೆ ಇಲ್ಲಿ, ಲೋನ್ ಪೇರು, ಸಿಂಗಲ್ ಬಾಂಡ್, ಡಬಲ್ ಬಾಂಡ್. ಲೋನ್ ಪೇರ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ಏನಾಗುತ್ತೆ, ರೆಸೊನೆನ್ಸ್ ಆಗುತ್ತೆ. ಸೊ ರೆಸೊನೆನ್ಸ್ ಆದ್ರೆ ಇಲ್ಲಿರುವಂತ ಎಲೆಕ್ಟ್ರಾನ್ಗಳು ಈ ಕಡೆ ಹೋದ್ರೆ ಈ ಕಡೆ ಡೊನೇಷನ್ ಮಾಡೋಕೆ ಏನಾಗುತ್ತೆ, ಜಾಸ್ತಿ ಎಲೆಕ್ಟ್ರಾನ್ ಸಿಗೋದಿಲ್ಲ. ಸೊ ಇದು ಅಂತೂ ಆನ್ಸರ್ ಆಗೋದಿಲ್ಲ. ಹಿಯರ್ ಡಿಯರ್ ಫ್ರೆಂಡ್ಸ್, ನಾನು ಇದನ್ನ ಸಿ ಡಬಲ್ ಬಾಂಡ್ ಓ ನ ಈ ತರ ಬರೀತೀನಿ, ಡಬಲ್ ಬಾಂಡ್ ಓ. ಹೌದಾ? ಹಿಯರ್ ದಿಸ್ ಆಕ್ಸಿಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್, ಇಟ್ ವಿಲ್ ಟೇಕ್ ಎಲೆಕ್ಟ್ರಾನ್ಸ್ ಲೈಕ್ ದಿಸ್. ಇದು ಡೆಲ್ಟಾ ಮೈನಸ್ ಆಗುತ್ತೆ ಆಕ್ಸಿಜನ್, ಈ ಕಾರ್ಬನ್ ಏನಾಗುತ್ತೆ ಡೆಲ್ಟಾ ಪ್ಲಸ್ ಆಗುತ್ತೆ. ಹೌದಾ? ಸೊ ಇಟ್ ವಿಲ್ ಟೇಕ್ ಎಲೆಕ್ಟ್ರಾನ್ ಫ್ರಮ್ ಹಿಯರ್, ಇಲ್ಲಿಂದ ನೋಡಿ, ಇಲ್ಲಿಂದ ಎಲೆಕ್ಟ್ರಾನ್ ಈ ಕಡೆನೂ ಹೋಗುತ್ತೆ. ಯಾವ ಕಡೆ, ಸಿ ಡಬಲ್ ಬಾಂಡ್ ಓ ಕಡೆನೂ ಹೋಗುತ್ತೆ. ಅಂಡ್ ಆಲ್ಸೋ ದಿಸ್ ರಿಂಗ್ ಆಲ್ಸೋ ಟೇಕ್ ಸಮ್ ಎಲೆಕ್ಟ್ರಾನ್ಸ್ ಫ್ರಮ್ ನೈಟ್ರೋಜನ್. ಹೌದಾ? ಪಾಪ ಅಲ್ಲ, ನೈಟ್ರೋಜನ್ ಬಡಪಾಯಿ ಆಗಿಬಿಡುತ್ತೆ. ಹೌದಾ? ಆ ಕಡೆ ಒಂದಿಷ್ಟು ಜನ ಕಿತ್ಕೊಂಡ್ಬಿಟ್ರು ಎಲೆಕ್ಟ್ರಾನ್, ಈ ಕಡೆ ಒಂದಿಷ್ಟು ಜನ ಕಿತ್ಕೊಂಡ್ಬಿಟ್ರು. ಹೌದಾ? ದೆನ್ ಇಸ್ ಇಟ್ ಪಾಸಿಬಲ್ ಟು ಡೊನೇಟ್ ಎಲೆಕ್ಟ್ರಾನ್ ಟುವರ್ಡ್ಸ್ ಎಲೆಕ್ಟ್ರೋಫೈಲ್? ಚಾನ್ಸೇ ಇಲ್ಲ, ಎಲೆಕ್ಟ್ರೋಫೈಲ್ ಕೊಡಕ್ ಆಗೋದಿಲ್ಲ. ಹೌದಾ? ಸೊ ಆಪ್ಷನ್ ಡಿ ಇಸ್ ಆಲ್ಸೋ ರಾಂಗ್. ಆಪ್ಷನ್ ಬಿ ಇಸ್ ಅವರ್ ಆನ್ಸರ್. ಆಯ್ತಾ? ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಆಯ್ತಾ ಇದು? ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ಲೋರೋ ಅಸ್ಟಿಕ್ ಆಸಿಡ್ ಇಸ್ ಸ್ಟ್ರಾಂಗರ್ ಅಸಿಡ್ ದ್ಯಾನ್ ಅಸ್ಟಿಕ್ ಆಸಿಡ್. ನೋಡಿ, ಅವರೇ ಹೇಳಿದ್ದಾರೆ ಈಗ ಕ್ಲೋರೋ ಅಸ್ಟಿಕ್ ಆಸಿಡ್ ಇದೆ ಅಂತೆ, ಇಸ್ ಸ್ಟ್ರಾಂಗರ್ ಅಸಿಡ್ ದ್ಯಾನ್ ಅಸಿಟಿಕ್ ಆಸಿಡ್. ಫಸ್ಟ್ ಸ್ಟ್ರಕ್ಚರ್ ಬರೆಯೋಣ. ಕ್ಲೋರೋ ಅಸ್ಟಿಕ್ ಆಸಿಡ್ ಅಂದ್ರೆ ಏನು, ಒಂದು ಕ್ಲೋರಿನ್ ಇರುತ್ತೆ, H2 ಇರುತ್ತೆ, COOH. ಇದನ್ನು ಸ್ಟ್ರಕ್ಚರ್ ನ ಡಿಟೇಲ್ ಆಗಿ ಬರೆದ್ರೆ ಇನ್ನೂ ಒಳ್ಳೆಯದು. ಟು ಗುಡ್ ಟು ರೈಟ್ ಇನ್ ಡಿಟೈಲ್. C ಡಬಲ್ ಬಾಂಡ್ OH. ಹೌದಾ? ದಿಸ್ ಇಸ್ ಕ್ಲೋರೋ ಅಸ್ಟಿಕ್ ಆಸಿಡ್. ಸಿಂಪಲ್ ಅಸ್ಟಿಕ್ ಆಸಿಡ್ ಫಾರ್ಮುಲಾ ಏನು, C ಡಬಲ್ ಬಾಂಡ್ OOH. ನಾವು ಜನರಲ್ ಇದನ್ನ CH3COOH ಅಂತ ಬರಿತೀವಿ. ಅಸೆಟಿಕ್ ಆಸಿಡ್, ಅಸೆಟಿಕ್ ಆಸಿಡ್ ಇದೆ ಅಸ್ಟಿಕ್ ಆಸಿಡ್. ಹೌದಾ? ಅದನ್ನ ಒಂಚೂರು ಡಿಫ್ರೆಂಟ್ ಮ್ಯಾನರ್ ಅಲ್ಲಿ ಬರೆದಿದ್ದೀನಿ. ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ದಿಸ್ ಕ್ಲೋರೋ ಅಸಿಟಿಕ್ ಆಸಿಡ್ ಇಸ್ ಮೋರ್ ಅಸಿಡಿಕ್ ದ್ಯಾನ್ ಅಸೆಟಿಕ್ ಆಸಿಡ್. ವೈ ಅಂತ ಕೇಳ್ತಾ ಇದ್ದಾರೆ. ಹೌದಾ? ರೀಸನ್ ಹೇಳ್ಬೇಕು ನಾವೀಗ. ಸೊ ವ್ಯಾನ್ ಇಟ್ ವಿಲ್ ಬಿ ಆಸಿಡ್, ಇದು ಯಾವಾಗ ಆಸಿಡ್ ಆಗುತ್ತೆ ನೋಡಿ ಡಿಯರ್ ಫ್ರೆಂಡ್ಸ್. this oxygen is more electronegative than this carbon, it will take electrons like this. So carbon has delta positive charge, it will take electron from this, ಇದರಿಂದ ಎಲೆಕ್ಟ್ರಾನ್ ತಗೊಂಡ್ಬಿಡುತ್ತೆ. ಅವಾಗ ಏನಾಗುತ್ತೆ, H+ ಹೊರಗಡೆ ಬಂದ್ಬಿಡುತ್ತೆ. ಇದು ಸೇಮ್ ಥಿಂಗ್ ಆಗಬೇಕಾ? ಹೌದಾ? ಇದು ಏನಾಗುತ್ತೆ, H+ ಹೊರಗಡೆ ಬರುತ್ತೆ. ಒನ್ಸ್ H+ ಹೊರಗಡೆ ಹೋದ್ರೆ ಏನಾಗುತ್ತೆ, ಇಲ್ಲಿ ಇಟ್ ಬಿಕಮ್ಸ್ ಲೈಕ್ ದಿಸ್, LCH2 C ಡಬಲ್ ಬಾಂಡ್ OO ಮೈನಸ್, here HCH2 C ಡಬಲ್ ಬಾಂಡ್ O ಮೈನಸ್. ನಾನು ಈ ಸ್ಟೆಪ್ ನ ಇಲ್ಲಿ ಏನ್ ತೋರಿಸಿದಿಲ್ಲ, ಇದನ್ನ ಬರ್ದಿಲ್ಲ ಇಲ್ಲಿ ನಾನು. ಹೌದಾ? ಇಷ್ಟರ ಮೇಲೆ ಅರ್ಥ ಆಗುತ್ತೆ ನಮಗೆ. ಸಿ ಡಿಯರ್ ಫ್ರೆಂಡ್ಸ್, ಇಫ್ ಅ ಕಂಪೌಂಡ್ ಇಸ್ ಸೇಡ್ ಟು ಬಿ ಆಸಿಡ್, ಆಸಿಡ್ ಅಂದ್ರೆ ಏನು, ದ ಕಂಪೌಂಡ್ ವಿಚ್ ಗಿವ್ಸ್ H+ ಅಯಾನ್ ವೆರಿ ಈಸಿಲಿ, ದಟ್ ಇಸ್ ಕಾಲ್ಡ್ ಆಸ್ ಆಸಿಡ್. ಸ್ಟ್ರಾಂಗ್ ಆಸಿಡ್, ವೀಕ್ ಆಸಿಡ್ ಅಂತ ಹೆಂಗ್ ಹೇಳ್ಬೋದು ನಾವು, ದ ಕಂಪೌಂಡ್ ವಿಚ್ ಗಿವ್ಸ್ H+ ಅಯಾನ್ ವೆರಿ ಈಸಿಲಿ, ದಟ್ ಈಸ್ ಸ್ಟ್ರಾಂಗ್ ಆಸಿಡ್. ದ ಕಂಪೌಂಡ್ ವಿಚ್ ಡು ನಾಟ್ ಗಿವ್ H+ ಅಯಾನ್ ವೆರಿ ಈಸಿಲಿ ಆರ್ ಡಿಫಿಕಲ್ಟ್ಲಿ, ದಟ್ ಈಸ್ ಕಾಲ್ಡ್ ಆಸ್ ವೀಕ್ ಆಸಿಡ್. ಹೌದಾ? ಇದರಲ್ಲಿ ಈಗ ನೋಡಿ, H+ ಹೊರಗಡೆ ಬಂತ, ಈಗ ಏನಾಯ್ತು, ಈಗ ನೆಗೆಟಿವ್ ಅಯಾನ್ ಆಯ್ತು, ಇದು ನೆಗೆಟಿವ್ ಅಯಾನ್ ಆಯ್ತು. ಹೌದಾ?
ಈ ಎರಡರಲ್ಲಿ ಯಾವ ಅಯಾನ್ ಮೋರ್ ಸ್ಟೇಬಲ್ ಇರುತ್ತಲ್ಲ ದಟ್ ಈಸ್ ಮೋರ್ ಅಸಿಡಿಕ್. ಮೋರ್ ಸ್ಟೇಬಲ್ ಅಂದ್ರೆ ಏನ್ ಗೊತ್ತಾ? ಈಗ ಹೈಡ್ರೋಜನ್ ಇದು ಫ್ರೆಂಡ್ಶಿಪ್ ಇದೆ ಅಂತ ಅನ್ಕೊಳ್ಳಿ ಈಗ. ಹೌದಾ? ಈ ಹೈಡ್ರೋಜನ್ ಬಿಟ್ಟು ಹೋಗ್ಬಿಡುತ್ತೆ. ಈ ಹೈಡ್ರೋಜನ್ ಬಿಟ್ಟು ಹೋದ್ಮೇಲೆ ಇದು ಸ್ಟೇಬಲ್ ಆಗಿತ್ತು ಅಂತಂದ್ರೆ ಸ್ಟೇಬಲ್. ಹೌದಾ? ಸ್ಟ್ರಾಂಗ್ ಇದಾನೆ ಅಂತಂದ್ರೆ ಸ್ಟ್ರಾಂಗ್ ಆಸಿಡ್. ಈ ಹೈಡ್ರೋಜನ್ ಬಿಟ್ಟು ಹೋದ್ಮೇಲೆ ಸಿಕ್ಕಾಪಟ್ಟೆ ಉಳ್ಳಾಡಿ ಅಳಕ್ ಸ್ಟಾರ್ಟ್ ಮಾಡಿ ಪ್ಲೀಸ್ ಹೈಡ್ರೋಜನ್ ಕಮ್ ಬ್ಯಾಕ್, ಪ್ಲೀಸ್ ಹೈಡ್ರೋಜನ್ ಕಮ್ ಬ್ಯಾಕ್ ಅಂತ ಅಳ್ತಾ ಕೂತ್ರೆ ದಟ್ ವಿಲ್ ಬಿ ವೀಕರ್ ಒನ್. ಗೊತ್ತಾನೆ? ಹೌದಾ? ಸೊ ಆಸ್ H ಪ್ಲಸ್ ಗೋ ಅವೇ ಫ್ರಮ್ ದಿಸ್ ಇಟ್ ಬಿಕಮ್ಸ್ ಅನ್ಸ್ಟೇಬಲ್. ಸರ್ ಹೆಂಗ್ ಸರ್ ನೀವು ಹೆಂಗ್ ಹೇಳ್ತೀರಾ ಅನ್ಸ್ಟೇಬಲ್ ಅಂತ? ಒಂದು ರೀಸನ್ ಇದೆ. ಏನ್ ಗೊತ್ತಾ? ಈ ಆಕ್ಸಿಜನ್ ಮೇಲೆ ಈ ನೆಗೆಟಿವ್ ಚಾರ್ಜ್ ಹೆವಿ ಆಗಿಬಿಡುತ್ತೆ. ತಲೆ ಮೇಲೆ ಒಂದು 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 ಹೊರೆ ಬಂದ್ಬಿಡುತ್ತೆ ಎಲೆಕ್ಟ್ರಾನ್ದು. ಅದೇನ್ ಮಾಡುತ್ತೆ ಅಂದ್ರೆ ಎಲೆಕ್ಟ್ರಾನ್ಗಳನ್ನ ನೆಕ್ಸ್ಟ್ ಕಾರ್ಬನ್ ಕೊಡುತ್ತೆ. ಇಟ್ ವಾಂಟ್ ಟು ಗಿವ್ ಎಲೆಕ್ಟ್ರಾನ್ ಟು ದ ನೆಕ್ಸ್ಟ್ ಕಾರ್ಬನ್. ಹೌದಾ? ಇಲ್ಲಿಯೂ ಇದೇ ಮಾಡುತ್ತೆ, ನೆಕ್ಸ್ಟ್ ಕಾರ್ಬನ್ ಎಲೆಕ್ಟ್ರಾನ್ಸ್ ಕೊಡುತ್ತೆ. ಬಟ್ ಹಿಯರ್ ದಿಸ್ CH3 ಗ್ರೂಪ್, ಇದು CH2 ಬದಲಿ ನಾನು CH3 ಅಂತ ತಗೋಬಹುದಾ? CH3 ಗ್ರೂಪ್ ವಿಲ್ ಇಂಡ್ಯೂಸ್, ಇದೇನ್ ಕೆಲಸ ಮಾಡುತ್ತೆ ನಮ್ಗೆ ಇದು? CH3 ಗ್ರೂಪ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಏನ್ ಮಾಡುತ್ತೆ ಇದು? ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಅದು ಎಲೆಕ್ಟ್ರಾನ್ಸ್ ಡೊನೇಟ್ ಮಾಡುತ್ತೆ. ಹೌದಾ? ಇಲ್ಲಿ ಏನಿದೆ ನೋಡಿ, ದಿಸ್ CH2, ಈ CH2 ಗ್ರೂಪ್ ಮೇಲೆ ಕ್ಲೋರಿನ್ ಇದೆ. ಕ್ಲೋರಿನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಅಂಡ್ ಇಟ್ ವಿಲ್ ವಿಡ್ರಾ ಎಲೆಕ್ಟ್ರಾನ್ ಫ್ರಮ್ ದಿ CH2 ಗ್ರೂಪ್. CH2 ಗ್ರೂಪ್ ನಿಂದ ಎಲೆಕ್ಟ್ರಾನ್ ವಿಡ್ರಾ ಮಾಡ್ಕೊಳ್ಳುತ್ತೆ ಇದು. ಎಲೆಕ್ಟ್ರಾನ್ ವಿಡ್ರಾ ಮಾಡ್ಕೊಳ್ಳುತ್ತೆ. ಸೊ ಎಲೆಕ್ಟ್ರಾನ್ ವಿಡ್ರಾ ಮಾಡ್ಕೊಂಡು ಏನಾಗುತ್ತೆ? ದಿಸ್ ಕಾರ್ಬನ್ ಗೆಟ್ಸ್ ಡೆಲ್ಟಾ ಪಾಸಿಟಿವ್, ಕ್ಲೋರಿನ್ ಗೆಟ್ ಡೆಲ್ಟಾ ಮೈನಸ್. ಹೌದಾ? ಸೊ ಇದು ಏನಾಗುತ್ತೆ ಅಂತಂದ್ರೆ ಈ ಎಲೆಕ್ಟ್ರಾನ್ಸ್ ಈ ಕಡೆ ಬರುತ್ತೆ, ಇದು ಎಲೆಕ್ಟ್ರಾನ್ಸ್ ಈ ಕಡೆಯಿಂದ ಈ ಕಡೆ ಮುಂದ್ಗಡೆ ಏನಾಗುತ್ತೆ? ಶಿಫ್ಟ್ ಮಾಡ್ತಾ ಹೋಗುತ್ತೆ. ಹೌದಾ? ಡ್ಯೂ ಟು ಲೆಸ್ ಎಲೆಕ್ಟ್ರಾನ್ ಡೆನ್ಸಿಟಿ ಆನ್ ದಿಸ್ ಕಾರ್ಬನ್ ಇಟ್ ವಿಲ್ ಟೇಕ್ ಎಲೆಕ್ಟ್ರಾನ್ ಫ್ರಮ್ ದಿಸ್ ಕಾರ್ಬನ್. ಸೊ ಇಟ್ ಬಿಕಮ್ ಸ್ಟೇಬಲ್. ಇಲ್ಲಿ ಈ ಕಾರ್ಬನ್ಗೆ ಇದು ಎಲೆಕ್ಟ್ರಾನ್ ಕೊಡ್ತಾ ಇದೆ ನೋಡಿ, ಇದು ಎಲೆಕ್ಟ್ರಾನ್ ಬೇಕಾ ಅಂತ ಕೇಳುತ್ತೆ ಇದಕ್ಕೆ. ಆಲ್ರೆಡಿ ಈ ಕಾರ್ಬನ್ಗೆ ಅವ್ನ ಫ್ರೆಂಡ್ ಒಬ್ಬ ತನ್ನ ತಲೆ ಮೇಲಿರೋ ಭಾರ ಕೊಟ್ಟಿದ್ದಾನೆ. ನೀವೇನ್ ಮಾಡ್ತೀರಾ? ಒಂಚೂರು ಹಿಡ್ಕೋತೀಯ ನನ್ನ ಬುಕ್ಸ್ ಒಂಚೂರು ಕಾಲೇಜ್ ಬರೋ ತನಕ ಅಂತ ಹೇಳ್ತೀರಾ. ಹೌದಾ? ಅವಾಗ ಏನಾಗುತ್ತೆ? ಈ ಕಾರ್ಬನ್ಗೆ ಕೆಟ್ಟೋಗ್ಬಿಡುತ್ತೆ. ಹೌದಾ? ಇಟ್ ಬಿಕಮ್ಸ್ ಅನ್ಸ್ಟೇಬಲ್. ಇಟ್ ವಿಲ್ ನಾಟ್ ಟೇಕ್ ದ ಎಲೆಕ್ಟ್ರಾನ್ ಫ್ರಮ್ ದಿಸ್ ಆಕ್ಸಿಜನ್. ಈ ಆಕ್ಸಿಜನ್ ಎಲೆಕ್ಟ್ರಾನ್ಗಳನ್ನ ಬೇಡ ಅಂತ ಹೇಳ್ಬಿಡುತ್ತೆ. ದೆನ್ ದೇರ್ ಇಸ್ ನೋ ಅದರ್ ಗೋ. ಈ ಎಲೆಕ್ಟ್ರಾನ್ ಏನ್ ಮಾಡುತ್ತೆ ಅಂತಂದ್ರೆ ಇದು ಎಲೆಕ್ಟ್ರಾನ್ಸ್ ಏನ್ ಮಾಡ್ತವೆ ಅಂತಂದ್ರೆ H ಪ್ಲಸ್ ಜೊತೆ ಬಾಂಡ್ ಮಾಡ್ಕೊಂಡು ಇಟ್ ವಿಲ್ ಗಿವ್ ಬ್ಯಾಕ್ ದಿಸ್ ಅಸ್ಟಿಕ್ ಆಸಿಡ್. ಈ ಅಸ್ಟಿಕ್ ಆಸಿಡ್ ನ ವಾಪಸ್ ಫಾರ್ಮೇಶನ್ ಮಾಡಿಬಿಡುತ್ತೆ. ಸೊ ಡಿಸೋಸಿಯೇಷನ್ ಡಿಕ್ರೀಸಸ್. ಇಟ್ ಇಸ್ ವೀಕ್ ಆಸಿಡ್. ಇದು ಸ್ಟ್ರಾಂಗ್ ಆಸಿಡ್. ಯಾಕೆ ಈ ತರ ಸ್ಟ್ರಾಂಗ್ ಆಸಿಡ್? ಕ್ಲೋರಿನ್ ಬಿಕಮ್ಸ್ ಡೆಲ್ಟಾ ಮೈನಸ್, ಡೆಲ್ಟಾ ಪ್ಲಸ್. ದಿಸ್ ಎಫೆಕ್ಟ್ ಇಸ್ ಕಾಲ್ಡ್ ಆಸ್ ಇಂಡಕ್ಟಿವ್ ಎಫೆಕ್ಟ್. ಏನ್ ಕರಿತೀವಿ ನಾವು ಇದನ್ನ? ಇಂಡಕ್ಟಿವ್ ಎಫೆಕ್ಟ್ ಅಂತ ಕರಿತೀವಿ. ಹೌದಾ? ಒಂದು ಶಾರ್ಟ್ ಕಟ್ ಹೇಳ್ತೀನಿ ನೆನ್ಪಿಟ್ಕೊಳ್ಳಿ. ಡಿಯರ್ ಫ್ರೆಂಡ್ಸ್, ಇಲ್ಲಿ ನೋಡಿ, ಸಪೋಸ್ ಏನಾದ್ರು ಗ್ರೂಪ್, ಈ ಗ್ರೂಪ್ ಏನಾದ್ರು ಕಾರ್ಬನ್ ಮೇಲೆ ಪ್ಲಸ್ ಚಾರ್ಜ್ ಮಾಡ್ತಾ ಇದ್ರೆ, ಇಫ್ ಇಟ್ ಕ್ರಿಯೇಟ್ಸ್ ಪಾಸಿಟಿವ್ ಚಾರ್ಜ್ ಆನ್ ಕಾರ್ಬನ್, ದಟ್ ಈಸ್ ಕಾಲ್ಡ್ ಆಸ್ ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್. ಉಲ್ಟಾ ಇದು. ಕಾರ್ಬನ್ ಗೆ ಪ್ಲಸ್ ಬಂದ್ರೆ ಅದು ಮೈನಸ್ ಐ ಎಫೆಕ್ಟ್, ಕಾರ್ಬನ್ ಗೆ ಮೈನಸ್ ಬಂದ್ರೆ ಅದು ಪ್ಲಸ್ ಐ ಎಫೆಕ್ಟ್. ಹೌದಾ? ಹಿಯರ್ ಇಟ್ ಈಸ್ ಮೈನಸ್ ಐ ಎಫೆಕ್ಟ್. ದಿಸ್ ಮೈನಸ್ ಐ ಎಫೆಕ್ಟ್. Chloroacetic acid is more acidic than acetic acid because of minus I effect. Because of minus I effect. ಅರ್ಥ ಆಯ್ತಾ ಇದು? ಸೊ ಆಪ್ಷನ್ ಎ ಇಸ್ ಅವರ್ ಆನ್ಸರ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನಿದೆ? ದ IUPAC ನೇಮ್ ಆಫ್ ದಿ ಕಂಪೌಂಡ್. ಈ ಕಂಪೌಂಡ್ IUPAC ನೇಮ್ ಹೇಳು ಅಂತ ಹೇಳ್ತಿದ್ದಾರೆ. ಹೌದಾ? ಏನಿದೆ ಇದು? ದಿಸ್ ಈಸ್ ಅವರ್ ಬ್ರೋಮಿನ್ ಅಂಡ್ ದಿಸ್ ಈಸ್ ಅವರ್ CHO ಗ್ರೂಪ್. ಫಾರ್ಮೈಲ್ ಗ್ರೂಪ್ ಅಂತ ಕರಿತೀವಿ ನಾವು ಇದನ್ನ. ಅಲ್ಡಿಹೈಡ್ ರೀ. ಫಾರ್ಮೈಲ್ ಅಂದ್ರೆ ಏನು? ಅಲ್ಡಿಹೈಡ್. ಡಿಯರ್ ಫ್ರೆಂಡ್ಸ್, ನಂಬರಿಂಗ್ ಮಾಡೋಕೆ ಏನ್ ಮಾಡ್ಬೇಕು ನಾವು? ವಿ ಶುಡ್ ನಂಬರ್ ದಿ ಕಾರ್ಬನ್ ಬ್ಯಾಕ್ ಬೋನ್ ಇನ್ ಸಚ್ ಎ ಮ್ಯಾನರ್ ದಟ್ ದ ಫಂಕ್ಷನಲ್ ಗ್ರೂಪ್ ಶುಡ್ ಹ್ಯಾವ್ ಲೀಸ್ಟ್ ನಂಬರ್. ಹೌದಾ? ಸೊ ಫಂಕ್ಷನಲ್ ಗ್ರೂಪ್ ಗೆ ಲೀಸ್ಟ್ ನಂಬರ್ ಬರ್ಬೇಕಂತ ನಾವು ಇಲ್ಲಿ 1 ನಂಬರ್ ಅಂತ ಕೊಟ್ಟರೆ ತಪ್ಪಾಗ್ಬಿಡುತ್ತೆ. ನಾಟ್ ಗಿವ್ ದ ನಂಬರ್ 1 ಹಿಯರ್. ಇಲ್ಲಿ ಏನ್ ಮಾಡ್ಬೇಕಂದ್ರೆ, ಇಫ್ ದ ಫಂಕ್ಷನಲ್ ಗ್ರೂಪ್ ಕನ್ಸಿಸ್ಟ್ ಆಫ್ ಕಾರ್ಬನ್ ಆಟಮ್, ಸಪೋಸ್ ಏನಾದ್ರು ನಮ್ಮ ಫಂಕ್ಷನ್ ಗ್ರೂಪ್ ಅಲ್ಲಿ ಆಲ್ರೆಡಿ ಕಾರ್ಬನ್ ಇದ್ರೆ ಏನ್ ಮಾಡ್ಬೇಕು? ಐ ಶುಡ್ ಗಿವ್ ದ ಫಸ್ಟ್ ಪ್ರಿಫರೆನ್ಸ್ ಟು ದ ಕಾರ್ಬನ್ ಆಫ್ ಫಂಕ್ಷನಲ್ ಗ್ರೂಪ್. ಹೌದಾ? ಈ ತರ ಬಂದಿರುತ್ತೆ ನೋಡಿ. COOH ಅಂತ ಏನಾದ್ರು ಇದ್ರೆ, ಈ ಕಾರ್ಬನ್ ಚೈನ್ ಅಟ್ಯಾಚ್ ಆಗಿದ್ರೆ ಯಾವಾಗಲೂ ಈ ಕಾರ್ಬನ್ ಗೆ ನಂಬರ್ 1 ಅಂತ ಕೊಡಬೇಕು. ಅಥವಾ CHO ಅಂತ ಇದ್ರೆ ನಂಬರ್ 1, C ಡಬಲ್ ಬಾಂಡ್ O ಅಂತ ಇದ್ರೆ ಇಲ್ಲಿ ಏನಾದ್ರು ಇದಕ್ಕೆ ನಂಬರ್ 1 ಕೊಡಕ್ ಆಗೋದಿಲ್ಲ. ಯಾಕೆ ಗೊತ್ತಾ? ಇಟ್ ಕಮ್ಸ್ ಇನ್ ಬಿಟ್ವೀನ್ ದಿ ಚೈನ್. ಇನ್ ಬಿಟ್ವೀನ್ ಚೈನ್ ಬರುತ್ತೆ, ನಂಬರ್ 1 ಅಂತ ಕೊಡಕ್ ಆಗೋದಿಲ್ಲ. ಹೌದಾ? ಸಪೋಸ್ ಏನಾದ್ರು ಎಂಡಿಗೆ ಬಂದ್ರೆ ಏನ್ ಮಾಡ್ಬೋದು? ನಾವು ನಂಬರ್ 1 ಕೊಡ್ಬೋದು. ಎಂಡಿಗೆ ಬಂದ್ರೆ ಅದೇನು? ದಟ್ ವಿಲ್ ನೋ ಲಾಂಗರ್ ಬಿ ಅ ಕೀಟೋನ್. ಹೌದಾ? ಆಲ್ಡಿಹೈಡ್ ಆಗಿಬಿಡುತ್ತೆ. ಯಾಕಂದ್ರೆ ಹೈಡ್ರೋಜನ್ ಅಟ್ಯಾಚ್ ಆದ್ರೆ ಅದು ಆಲ್ಡಿಹೈಡ್ ಆಗಿಬಿಡುತ್ತೆ. ನೆಕ್ಸ್ಟ್ ಇದು ಬರೋದಿಲ್ಲ. ನೆಕ್ಸ್ಟ್ ಸೈನೈಡ್ ಅಲ್ಲಿ ಏನ್ ಕಾರ್ಬನ್ ಇರುತ್ತಲ್ಲ, ದಿಸ್ ಆಲ್ಸೋ ಗೆಟ್ಸ್ ನಂಬರ್ 1. ಕ್ಲಿಯರ್ ಆಯ್ತಾ ಇದು? ಸೊ ದಿಸ್ ಕಾರ್ಬನ್ ಗೆಟ್ಸ್ ನಂಬರ್ 1, ದಿಸ್ ನಂಬರ್ 2, ನಂಬರ್ 3, ನಂಬರ್ 4, ನಂಬರ್ 5. ಹೌದಾ? ಇಲ್ಲಿ ನೋಡಿ, ಸೈಡ್ ಚೈನ್ ಎಲ್ಲಿದೆ? ಇಲ್ಲಿ ಒಂದು ಬ್ರೋಮಿನ್ ಇದೆ. ಥರ್ಡ್ ಪೊಸಿಷನ್ ಗೆ ಬ್ರೋಮಿನ್ ಇದೆ. ಸೆಕೆಂಡ್ ಪೊಸಿಷನ್ ಗೆ ಏನಿದೆ? ಇದು ಏನು ಇಲ್ಲ ಅಂತಂದ್ರೆ ಏನದು? ದಟ್ ಈಸ್ CH3 ಮಿಥೈಲ್ ಗ್ರೂಪ್. ಹೆಸರು ಮಿಥೈಲು, ಇದರ ಹೆಸರು ಬ್ರೋಮಿನ್. ಅಲ್ಫಾಬೆಟಿಕಲಿ ಯಾವ್ದು ಫಸ್ಟ್ ಬರುತ್ತೆ? ಇದು ಫಸ್ಟ್ ಬರುತ್ತೆ. ಈ ಫಸ್ಟ್ ಬರುತ್ತೆ.
ಹೌದಾ? ಸೊ ಬಿ ನಂಬರ್ ಎಷ್ಟು 3. ಸೊ ದ ಕಂಪೌಂಡ್ ನೇಮ್ ವಿಲ್ ಬಿ 3 ಬ್ರೋಮೋ. ಏನಾಗುತ್ತೆ ಇದರದ್ದು 3 ಬ್ರೋಮೋ. ನೋಡಿ 3 ಬ್ರೋಮೋ ಅಂತ ಎಲ್ಲಿದೆ? ಆಪ್ಷನ್ ಬಿ ರಾಂಗ್, ಆಪ್ಷನ್ ಡಿ ರಾಂಗ್. ನೋಡಿ ಇಷ್ಟ್ರ ಮೇಲೆ ನಾವು 2 ಆಪ್ಷನ್ ಆರಿಸಬಹುದಾ? ಮುಗೀತು. 3 ಬ್ರೋಮೋ. ನೆಕ್ಸ್ಟ್ ಮಿಥೈಲ್ ಗ್ರೂಪ್ ಎಲ್ಲಿದೆ? ಎರಡನೇ ಪೊಸಿಷನ್ ಇದೆ 2 ಮಿಥೈಲ್. 2 ಮಿಥೈಲ್ ನೋಡಿ, ಇದು 3 ಬ್ರೋಮೋ 2 ಮಿಥೈಲ್ ಇದೆ, 3 ಬ್ರೋಮೋ 2 ಮಿಥೈಲ್ ಇದೆ. ನೆಕ್ಸ್ಟ್ ಟೋಟಲ್ ಎಷ್ಟು ಕಾರ್ಬನ್ ಇದೆ? ಪೇರೆಂಟ್ ಚೈನ್ ಅಲ್ಲಿ 5 ಕಾರ್ಬನ್ ಇದೆ. 5 ಕಾರ್ಬನ್ ಅಂದ್ರೆ ಏನು? ಪೆಂಟ್. ಟೈಲ್ ಪೆಂಟ್. ಹೌದಾ? ಫಸ್ಟ್ ಕಾರ್ಬನ್ ಮೇಲೆ ಫಂಕ್ಷನಲ್ ಗ್ರೂಪ್ ಯಾವುದು? ಅಲ್ಡಿಹೈಡ್. ಅಲ್ಡಿಹೈಡ್ ಏನ್ ಕರಿತೀವಿ ನಾವು? ಎಲ್ ಅಂತ ಕರಿತೀವ ಸಫಿಕ್ಸ್. ಹೌದಾ? ಪೆಂಟನಾಲ್. 3 ಬ್ರೋಮೋ 2 ಮಿಥೈಲ್ ಪೆಂಟನಾಲ್. 3 ಬ್ರೋಮೋ 2 ಮಿಥೈಲ್ ಪೆಂಟನಾಲ್. ಇಲ್ಲಿ ಎಲ್ಲ ಸಿಂಗಲ್ ಬಾಂಡ್ ಇರೋ ಸಲುವಾಗಿ ನಾನು ಎನ್ ಅಂತ ಬರಿತೀನಿ. ಎನ್ ಇ ಅಲ್ಕೇನ್ ಅಂತ ಬರಿತೀವಲ್ಲ ಸಿಂಗಲ್ ಬಾಂಡ್, ಎನ್ ಇ. ಹೌದಾ? ಪೆಂಟನಾಲ್ 3 ಬ್ರೋಮೋ ಪೆಂಟನಾಲ್. ನೆನಪಿಟ್ಟುಕೊಳ್ಳಿ ಒಂದು ಏನ್ ಗೊತ್ತಾ? ಫಸ್ಟ್ ಏನ್ ಬರಿಬೇಕಂತಂದ್ರೆ ಪ್ರಿಫಿಕ್ಸ್ ಬರಿಬೇಕು ನಾವು. ಪ್ರಿಫಿಕ್ಸ್ ಅಂದ್ರೆ ಯಾವ್ದಿರುತ್ತೆ? ಸೈಡ್ ಚೈನ್ ಇರುತ್ತೆ. ಸೈಡ್ ಚೈನ್ ದ ಪ್ರಿಫಿಕ್ಸ್ ಇವು. ನೆಕ್ಸ್ಟ್ ಏನ್ ಬರಿತೀವಿ ಅಂತಂದ್ರೆ ನಾವು ರೂಟ್ ವರ್ಡ್ ಅನ್ನ ಬರಿತೀವಿ. ರೂಟ್ ವರ್ಡ್ ಅಂತಂದ್ರೆ ಏನು? ಚೈನ್, ಪೇರೆಂಟ್ ಚೈನ್. ನಂಬರ್ ಆಫ್ ಕಾರ್ಬನ್ಸ್ ಇನ್ ಪೇರೆಂಟ್ ಚೈನ್. ಹೌದಾ? ಆಮೇಲೆ ಏನ್ ಬರಿತೀವಿ? ಸಫಿಕ್ಸ್ ಅನ್ನ ಬರಿತೀವಿ. ಸಫಿಕ್ಸ್ ಬರಿತೀವಿ. ಸಫಿಕ್ಸ್ ಏನಿರುತ್ತೆ? ಇಲ್ಲಿ ಸಫಿಕ್ಸ್ ಅಲ್ಲಿ 2 ಬರುತ್ತೆ. ಪ್ರೈಮರಿ ಸಫಿಕ್ಸ್, ಸೆಕೆಂಡರಿ ಸಫಿಕ್ಸ್ ಅಂತ ಹೇಳಿ. ಪ್ರೈಮರಿ ಸಫಿಕ್ಸ್ ಅಂದ್ರೆ ಏನು? ಸಿಂಗಲ್ ಬಾಂಡ್, ಡಬಲ್ ಬಾಂಡ್. ಸಿಂಗಲ್ ಬಾಂಡ್ ಇದ್ರೆ ಎನ್ ಅಂತ ಬರಿತೀವಿ. ಡಬಲ್ ಬಾಂಡ್ ಇದ್ರೆ ಇ ಎನ್ ಇ ಅಂತ ಬರಿತೀವಿ. ಟ್ರಿಪಲ್ ಬಾಂಡ್ ಇದ್ರೆ YNE ಅಂತ ಬರಿತೀವಿ. ಅಲ್ಕೀನ್, ಅಲ್ಕೀನ್, ಅಲ್ಕೈನ್. ಹೌದಾ? ಕ್ಲಿಯರ್? ನೆಕ್ಸ್ಟ್ ಸೆಕೆಂಡರಿ ಸಫಿಕ್ಸ್ ಅಲ್ಲಿ ಫಂಕ್ಷನಲ್ ಗ್ರೂಪ್ ಯಾವ್ದು ಇರುತ್ತಲ್ಲ ಅದ್ರ ನೇಮ್ ಅನ್ನ ಬರಿಬೇಕು. ಅದ್ರ ಬಗ್ಗೆ ಅಂತೂ ನಿಮ್ಗೆ ಐಡಿಯಾ ಇದೆ ಅಂತ ಅನ್ಕೋತೀನಿ ನಾನು. ಹೌದಾ? ಆಲ್ಕೋಹಾಲ್ ಬಂದ್ರೆ OL ಅಂತ ಬರಿತೀವಿ. ಅಲ್ಡಿಹೈಡ್ ಬಂದ್ರೆ AL ಅಂತ ಬರಿತೀವಿ. ಅದನ್ನೇ ಹೇಳ್ತಾ ಇರೋದು. ಓಕೆ. ಸೊ ನಾವು ದ ನೇಮ್ ಬಿಕಮ್ಸ್ 3 ಬ್ರೋಮೋ 2 ಮಿಥೈಲ್ ಪೆಂಟನಾಲ್. ಯಾವ್ದಿದೆ ನೋಡಿ? ಬ್ಯೂಟನಾಲ್ ಅಂತ ಇದೆ, ಇದು ಪೆಂಟನಾಲ್ ಅಂತ ಇದೆ. ಸೊ ದಿಸ್ ಇಸ್ ಆನ್ಸರ್. ಆಪ್ಷನ್ ಸಿ ಇಸ್ ಅವರ್ ಆನ್ಸರ್. ಈಸ್ ಅವರ್ ಆನ್ಸರ್. ಓಕೆ. ತರದ ಕ್ವಶನ್ ಗಳನ್ನ ಒಂಚೂರು ಕೇರ್ಫುಲ್ ಆಗಿ ಆನ್ಸರ್ ಮಾಡಬೇಕು ಫ್ರೆಂಡ್ಸ್. ಓಕೆನಾ? ಇದು ನೋಡಿ ಮಸ್ತ್ ಇದೆ ಕ್ವಶನ್ ಇದು. ಇಂಪಾರ್ಟೆಂಟ್ ಕ್ವಶನ್ ನೋಡಿ ಒಂಚೂರು. ಏನಿದೆ ಅಂತಂದ್ರೆ ಕ್ವಶನ್ ಅಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ನೈಟ್ರೋಜನ್ ಅಟಮ್ ಇನ್ ದಿಸ್ ಇಸ್ ದ ಕಂಪೌಂಡ್. ಈ ಕಂಪೌಂಡ್ ಇದೆ. ಈ ಕಂಪೌಂಡ್ ಅಲ್ಲಿ ಯಾವ ನೈಟ್ರೋಜನ್ ಆಟಮ್, this is first nitrogen, e nitrogen first, this second, this one is second, this one is third, is the most nucleophilic. Once again ನಾವು ಫಸ್ಟ್ ಕ್ವಶನ್ ಸಾಲ್ವ್ ಮಾಡಿದ್ವಲ್ಲ, ಇದು ಅದೇ ತರ ನ್ಯೂಕ್ಲಿಯೋಫಿಲಿಸಿಟಿ. ಹೌದಾ? ಸೊ ಒನ್ಸ್ ಅಗೇನ್ ಏನ್ ಬರಿತೀನಿ ನಾನು? ಸ್ಟ್ರಕ್ಚರ್ ಅನ್ನ ಬರಿತೀನಿ. ಇಟ್ ಬಿಕಮ್ಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಸ್ಟ್ರಕ್ಚರ್ ಏನಿದೆಯಪ್ಪ ಅಂತಂದ್ರೆ ಇದು H2 contains lone pair of electrons, NH. ನೋಡಿ ಫ್ರೆಂಡ್ಸ್, NH2 ಅಂತ ಇದ್ರದಕ್ಕೆ ಏನ್ ಕರಿತೀವಿ ನಾವು? ಹೈಡ್ರೋಜನ್ ಅಂತ ಕರಿತೀವಿ. ಹೌದಾ? ಇದು ಹೈಡ್ರೋಜನ್ ಏನ್ ಮಾಡಿದ್ದಾರೆ? ಒಂದು ಕಂಪೌಂಡ್ ಅನ್ನ ಆಡ್ ಮಾಡಿ ಈ ತರ ಕಂಪೌಂಡ್ ರೆಡಿ ಮಾಡಿದ್ದಾರೆ ಇವರು. ದಿಸ್ ಈಸ್ C ಡಬಲ್ ಬಾಂಡ್ O, ದಿಸ್ ಈಸ್ N. ಹೌದಾ? ದಿಸ್ ಈಸ್ ಫಸ್ಟ್ ನೈಟ್ರೋಜನ್, ಸೆಕೆಂಡ್ ನೈಟ್ರೋಜನ್, ಥರ್ಡ್ ನೈಟ್ರೋಜನ್. ಕ್ಲಿಯರ್? ಈಗ ಯಾವ್ದು ಮೋರ್ ನ್ಯೂಕ್ಲಿಯೋಫಿಲಿಕ್ ಅಂತ ಕೇಳ್ತಾರೆ. ನ್ಯೂಕ್ಲಿಯೋಫಿಲಿಕ್ ಅಂದ್ರೆ ಏನು? ವಿಚ್ ಕ್ಯಾನ್ ಗಿವ್ ಎಲೆಕ್ಟ್ರಾನ್ಸ್ ಮೋರ್ ಈಸಿಲಿ. ಹೌದಾ? ಈಗ ನನ್ನ ಹತ್ರ ಒಂದು ಎಲೆಕ್ಟ್ರೋಫೈಲ್ ಇದೆ ಅಂತ ಅನ್ಕೋಣ. ಐ ಹ್ಯಾವ್ ಒನ್ ಎಲೆಕ್ಟ್ರೋಫೈಲ್. ಎಲೆಕ್ಟ್ರೋಫೈಲ್ ಅಂದ್ರೆ ಏನು? ಇಟ್ ನೀಡ್ ಎಲೆಕ್ಟ್ರಾನ್. ಇಟ್ಸ್ ಎಲೆಕ್ಟ್ರಾನ್ಸ್ ಬೇಕಾದ್ರೆ ಏನ್ ಮಾಡ್ಬೇಕು ನಾವೀಗ? ನ್ಯೂಕ್ಲಿಯೋಫಿಲಿಕ್ ಅಂದ್ರೆ ಏನು? ಮೋರ್ ನ್ಯೂಕ್ಲಿಯೋಫಿಲಿಕ್ ಅಂದ್ರೆ ವಿಚ್ ಕ್ಯಾನ್ ಗಿವ್ ಮೋರ್ ಎಲೆಕ್ಟ್ರಾನ್ಸ್. ಹೌದಾ? ಇದಕ್ಕೆ ಎಲೆಕ್ಟ್ರಾನ್ಸ್ ಬೇಕು. ಎಲೆಕ್ಟ್ರಾನ್ಸ್ ಬೇಕಾಗಿತ್ತು ಅಂತಂದ್ರೆ ಇಲ್ಲಿಂದ ಯಾವ ನೈಟ್ರೋಜನ್ ಜಾಸ್ತಿ ಎಲೆಕ್ಟ್ರಾನ್ಸ್ ಕೊಡುತ್ತೆ, ಯಾವ ನೈಟ್ರೋಜನ್ ಜಾಸ್ತಿ ಎಲೆಕ್ಟ್ರಾನ್ಸ್ ಕೊಡುತ್ತಲ್ಲ, ದಟ್ ಈಸ್ ಮೋರ್ ನ್ಯೂಕ್ಲಿಯೋಫಿಲಿಕ್. ಹೌದಾ? ಟ್ರೈ ಮಾಡೋಣ. ಸಿ, this oxygen is more electronegative than this carbon, so it will take electrons like this, it becomes delta negative, so carbon becomes delta positive. Clear? ಸೊ ಇದು ಇದ್ರ ನೋಡಿ, ಈ ನೈಟ್ರೋಜನ್ ಪಕ್ಕದ ಮನೆಯವನಿಗೆ ಏನಾಗಿದೆ, ಒಂದ್ ಸ್ವಲ್ಪ ಎಲೆಕ್ಟ್ರಾನ್ಸ್ ಬೇಕು. ಇದರ ಹತ್ರ ಎಕ್ಸೆಸ್ ಎಲೆಕ್ಟ್ರಾನ್ಸ್ ಇದೆ, ಇದರ ಹತ್ರ ಎಕ್ಸೆಸ್ ಎಲೆಕ್ಟ್ರಾನ್ಸ್ ಇದೆ. ಅವಾಗ ಏನ್ ಮಾಡುತ್ತೆ ಅಂತಂದ್ರೆ ದಿಸ್ ನೈಟ್ರೋಜನ್ ಕ್ಯಾನ್ ಡೊನೇಟ್ ಎಲೆಕ್ಟ್ರಾನ್ಸ್ ಹಿಯರ್. ಸೊ ಇದು ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ಇದರ ಹತ್ರ 100 rupees ಇದೆ ಅಂತ ಅನ್ಕೋಣ. ಇದು 50 rupees ಇಲ್ಲೇ ಕೊಟ್ಬಿಡ್ತು. ಈ ಎಲೆಕ್ಟ್ರೋಫೈಲ್ಗೆ ಎಷ್ಟು ರೂಪೀಸ್ ಕೊಡಬಹುದು? ಮ್ಯಾಕ್ಸಿಮಮ್ 50 rupees ಕೊಡಬಹುದಾ? ಯಾಕಂದ್ರೆ ತನ್ನ ಹತ್ರ ಇರೋ ಅರ್ಧ ರೊಕ್ಕನ ಯಾರು ಕೊಟ್ಬಿಡ್ತಿದ್ದು? ಹ್ಯಾಸ್ ಗಿವನ್ ಟು ವಾಟ್? ಇಟ್ ಹ್ಯಾಸ್ ಗಿವನ್ ಟು ದಟ್ ಕಾರ್ಬನ್. ಆ ಕಾರ್ಬನ್ ಕೊಟ್ಬಿಡ್ತಿದ್ದು. ಹೌದಾ? ಸೊ ಈಗ ಏನಾಗುತ್ತೆ ಅಂತಂದ್ರೆ ಇಲ್ಲಿಂದ 50 rupees ಮಾತ್ರ ಬರುತ್ತೆ. ಹೌದಾ? ಇಲ್ಲಿ ನೋಡಿ, ಏರ್ ಆಲ್ಸೋ ಇವಂಗೂ ಇದು ಪಕ್ಕದ ಮನೆಯವನ್ನ, ಈ ನೈಟ್ರೋಜನ್ ಸೆಕೆಂಡ್ ನೈಟ್ರೋಜನ್. ಏರ್ ಆಲ್ಸೋ ಇಟ್ ಕ್ಯಾನ್ ಗಿವ್ ಎಲೆಕ್ಟ್ರಾನ್ ಟು ದಿಸ್ ಕಾರ್ಬನ್. ಇವನ ಹತ್ರ 100 rupees ಇತ್ತು. ಹೌದಾ? ಇವನು 50 rupees ಯಾರಿಗೆ ಕೊಟ್ಟ? ಕಾರ್ಬನ್ ಕೊಟ್ಟ.
ರಿಮೈನಿಂಗ್ 50 rupees ಅನ್ನು ಮಾತ್ರ ಏನ್ ಮಾಡಬಹುದು, ಎಲೆಕ್ಟ್ರೋಫೈಲಿಕ್ ಕೊಡಬಹುದು ಇವನು. ಕ್ಯಾನ್ ಆಲ್ಸೋ ಗಿವ್ ಓನ್ಲಿ 50 rupees, ಕ್ಯಾನ್ ಆಲ್ಸೋ ಗಿವ್ ಓನ್ಲಿ 50 rupees. ಬಟ್ ವಾಟ್ ಅಬೌಟ್ ಹಿಮ್, ಇವನ್ ಮನೆ ಇವನ್ ಏರಿಯಾನೇ ಬೇರೆ, ಇವನ್ ಏರಿಯಾನೇ ಬೇರೆ, ಹೌದಾ. ಇವ ಏನ್ ಮಾಡ್ಬೋದು, he can give maximum number of electrons 100%. ತನ್ನ ಹತ್ರ ಇರೋ ಎಲ್ಲ ಎಲೆಕ್ಟ್ರಾನ್ಗಳನ್ನ ಯಾರು ಕೊಡ್ತಾನೆ ಇವನು, he can give to this electrophile. ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕೊಡೋರು ಯಾರು, ಫಸ್ಟ್ ನೈಟ್ರೋಜನ್. ದಟ್ ಈಸ್ ಆನ್ಸರ್. ಸೊ ಫಸ್ಟ್ ನೈಟ್ರೋಜನ್ ಯಾವುದು, ಆಪ್ಷನ್ ಎ. ಆಪ್ಷನ್ ಎ ಇಸ್ ಅವರ್ ಆನ್ಸರ್. ಆಯ್ತಾ, ಆಪ್ಷನ್ ಎ ಇಸ್ ಅವರ್ ಆನ್ಸರ್. Next, the maximum number of possible isomers in 1-bromo-2-methyl cyclobutane is. Dear friends, ಒಂದು ನಿಮಗೆ ಟ್ರಿಕ್ ಹೇಳ್ಕೊಡ್ತೀನಿ, ಟ್ರಿಕ್ ನೆನಪಿಟ್ಕೊಳ್ಳಿ. The number of isomers equal to, ಸ್ಪೆಷಲಿ ಆಪ್ಟಿಕಲ್ ಐಸೋಮರ್ ಗೆ ನಾವು ಇದನ್ನ ಫಾರ್ಮುಲಾ ಯೂಸ್ ಮಾಡ್ತೀವಿ. So number of isomers is equals to 2 to the power n, where n is equals to number of chiral carbons, number of chiral carbon atoms, number of chiral carbon atom. Chiral carbon ಅಂದ್ರೆ ಏನು, what do you mean by chiral carbon? The carbon which is bonded with 4 different groups is called as chiral carbon. ಹೌದಾ, ಎಷ್ಟು chiral carbon ಇರುತ್ತಲ್ಲ ಅಷ್ಟು ಏನಾಗುತ್ತೆ ನಮಗೆ, ಅದು n ನ ವ್ಯಾಲ್ಯೂ ಅಂತ ತಗೋಬೇಕು ನಾವೀಗ. ಹೌದಾ, ಇದು ಸ್ಟ್ರಕ್ಚರ್ ಬರೆಯೋಣ, ಸ್ಟ್ರಕ್ಚರ್ ಬರೆದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಏನಿದೆ ಇದ್ರದ್ದು. 1-bromo-2-methyl cyclobutane. ಫಸ್ಟ್ ನಾವು ಸೈಕ್ಲೋಬ್ಯೂಟೇನ್ ಬರೆಯೋಣ. ದಿಸ್ ಇಸ್ ಅವರ್ ಸೈಕ್ಲೋಬ್ಯೂಟೇನ್. ಹೌದಾ, ಇದರಲ್ಲಿ ಏನಿದೆ, ಸೈಕ್ಲೋಬ್ಯೂಟೇನ್ ಅಲ್ಲಿ ಟೇಕ್ ದಿಸ್ ಆಸ್ 1 ಪೊಸಿಷನ್, 1 2 3 4 ಅಂತ ಅನ್ಕೋತೀನಿ. 1 ಪೊಸಿಷನ್ ಏನಿದೆ, has got bromine, 1-bromo, 2-methyl cyclobutane. ಹೌದಾ, see this carbon is bonded with this carbon and this carbon, one more bond is with hydrogen. ಹೌದಾ, ಸೊ ಇಲ್ಲಿ ನೋಡಿ, ಈ ಕಾರ್ಬನ್ ಗೆ 4 ಬೇರೆ ಬೇರೆ ಗ್ರೂಪ್ ಇದೆಯಾ. ಈಗ ಈ ಕಡೆ ಏನಿದೆ, CH ಗ್ರೂಪ್ ಅಟ್ಯಾಚ್ ಆಗಿದೆ, ಈ ಕಡೆ CH ಗ್ರೂಪ್ ಅಟ್ಯಾಚ್ ಆಗಿದೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಅಸಿಮೆಟ್ರಿಕ್ ಕಾರ್ಬನ್. ಅಸಿಮೆಟ್ರಿಕ್ ಕಾರ್ಬನ್ ನಾವು ಸ್ಟಾರ್ ಮಾರ್ಕ್ ಇಂದ ಇಂಡಿಕೇಟ್ ಮಾಡ್ತೀವಿ, ಕೈರಲ್ ಕಾರ್ಬನ್. ಹೌದಾ, ಇದು ನೋಡಿ, ದಿಸ್ ಕಾರ್ಬನ್, ಈ ಕಾರ್ಬನ್ ಏನಾಗಿದೆ, ಈ ಕಡೆ CH ಗ್ರೂಪ್ ಗೆ ಅಟ್ಯಾಚ್ ಆಗಿದೆ, ಈ ಕಡೆ CH3 ಅಟ್ಯಾಚ್ ಆಗಿದೆ, ಈ ಕಡೆ CH2 ಗೆ ಅಟ್ಯಾಚ್ ಆಗಿದೆ, ಈ ಕಡೆ ಹೈಡ್ರೋಜನ್ ಗೆ ಅಟ್ಯಾಚ್ ಆಗಿದೆ. This is also chiral carbon. Therefore, number of chiral carbon equal to 2. ಹೌದಾ, so the isomers equal to, isomers is equals to 2 to the power n. So n equal to 2 ಅಂತಿದೆ, 2 to the power 2 is equals to ಏನಾಗುತ್ತೆ, 4. ಹೌದಾ, the number of possible isomers are 4. The isomers 4 isomers. Clear? ಎರಡು ಸಿಸ್ ಇರುತ್ತೆ, ಎರಡು ಟ್ರಾನ್ಸ್ ಇರುತ್ತೆ, ಎರಡು ಸಿಸ್ ಎರಡು ಟ್ರಾನ್ಸ್. Next, which of the following is the most energetic conformation of cyclohexane? ಅವಾಗಲೇ ಹೇಳಿದ್ದೀನಿ, energy is inversely proportional. Energy is inversely proportional to stability. Stability. ಎನರ್ಜಿ ಜಾಸ್ತಿ ಇದ್ರೆ, ಜಾಸ್ತಿ ಎನರ್ಜಿ ಏನ್ ಮಾಡ್ತೀರಿ ನೀವು, ಡಿಚಾಕ್, ಹೌದಲ್ಲ. ಎನರ್ಜಿ ಜಾಸ್ತಿ ಇದ್ರೆ ಅನ್ಸ್ಟೇಬಲ್ ಇರ್ತಾರೆ. ಎನರ್ಜಿ ಇರ್ಲಿಲ್ಲ, ನಿಮ್ಗೆ ಹುಷಾರಿರ್ಲಿಲ್ಲ, ಎನರ್ಜಿ ಇರ್ಲಿಲ್ಲ ಅಂತಂದ್ರೆ ಅವಾಗ ಊಟ ಮಾಡಕ್ ಹೇಳಂತೂ ಹೇಳಕ್ ಆಗೋದಿಲ್ಲ, ಬೆಡ್ ಬಿಟ್ಟು. ಹೌದಲ್ಲ, ಸಿಕ್ಕಾಪಟ್ಟೆ ಎನರ್ಜಿ ಇದ್ರೆ, ಫುಲ್ ಜೋಶಲ್ಲಿ ಇದ್ರೆ, ಹೌದಲ್ಲ. ಓಕೆ, ಇದರಲ್ಲಿ ಯಾರಿಗೆ ಎನರ್ಜಿ ಜಾಸ್ತಿ ಇರುತ್ತೆ ಅಂತ ಕೇಳ್ತಿದ್ದಾರೆ ಅವರು. ಈಸ್ ಮೋಸ್ಟ್ ಎನರ್ಜೆಟಿಕ್. ಮೋಸ್ಟ್ ಎನರ್ಜೆಟಿಕ್ ಅಂದ್ರೆ ಯಾವುದು, ವಿಚ್ ಈಸ್ ಲೀಸ್ಟ್ ಸ್ಟೇಬಲ್. ಹೈಲಿ ಅನ್ಸ್ಟೇಬಲ್ ಯಾವ್ದಿರುತ್ತೆ, ಅವಾಗ ಹೇಳಿದೀನಿ, ಹಾಫ್ ಚೇರ್ ಫಾರ್ಮ್ ಇಸ್ ಹೈಲಿ ಅನ್ಸ್ಟೇಬಲ್. ಸೊ ಇಟ್ ಹ್ಯಾಸ್ ಗಾಟ್ ಹೈಯೆಸ್ಟ್ ಎನರ್ಜಿ. ಹಾಫ್ ಚೇರ್ ಫಾರ್ಮ್ ಏನಿರುತ್ತೆ, ಹೈಲಿ ಅನ್ಸ್ಟೇಬಲ್. ಅದಕ್ಕೆ ಏನಾಗುತ್ತೆ, ಇದರದ್ದು ಎನರ್ಜಿ ಸಿಕ್ಕಾಪಟ್ಟೆ ಹೈ ಇರುತ್ತೆ. ಆಪ್ಷನ್ ಸಿ ಇಸ್ ಅವರ್ ಆನ್ಸರ್. ಆಯ್ತಾ, ಸಿಂಪಲ್ ಇರುತ್ತೆ, ಒಂಚೂರು ಥಿಂಕ್ ಮಾಡ್ಬೇಕಷ್ಟೇ. ಫಾರ್ಮಿಕ್ ಆಸಿಡ್ is stronger acid than acetic acid. This can be explained by using formic acid formula. ಗೊತ್ತಾ, formic acid, the acid which can be extracted from red ant, formicus. ಹೌದಾ, H C double bond O OH. This is formic acid. ಇದರ ಹೆಸರು ಏನು, ಫಾರ್ಮಿಕ್ ಆಸಿಡ್. ಫಾರ್ಮಿಕ್ ಆಸಿಡ್. ಅಸ್ಟಿಕ್ ಆಸಿಡ್ ಅಂದ್ರೆ ಏನು, CH3 C double bond O OH is acetic acid. Acetic acid. ಸೊ ಅವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಫಾರ್ಮಿಕ್ ಆಸಿಡ್ ಇಸ್ ಸ್ಟ್ರಾಂಗರ್ ಆಸಿಡ್ ದನ್ ಅಸ್ಟಿಕ್ ಆಸಿಡ್. ಹೌದಾ, ಯಾಕೆ ಅಂತ ಕೇಳ್ತಿದ್ದಾರೆ. ಒನ್ಸ್ ಅಗೇನ್ ಅವಾಗಲೇ ಹೇಳಿದ್ನಲ್ಲ, ಅದೇ ಸ್ಟೋರಿ. ಇಂದ ಎಲೆಕ್ಟ್ರಾನ್ಸ್ ಇಲ್ಲಿ ಬರುತ್ತೆ ಅಂತ ಅನ್ಕೊಳ್ಳೋಣ, ಇದು ನೆಗೆಟಿವ್ ಆಗುತ್ತೆ. ಇಂದ ಎಲೆಕ್ಟ್ರಾನ್ಸ್ ಇಲ್ಲಿ ಬಂದ್ರೆ ಇದು ನೆಗೆಟಿವ್ ಆಗುತ್ತೆ. ಹೌದಾ, ಸಪೋಸ್ ಏನಾದ್ರು ಇಲ್ಲಿರೋ ಎಲೆಕ್ಟ್ರಾನ್ಗಳು ಈ ಕಡೆ ಸೇರ್ ಆದ್ರೆ ಏನಿದು ಮೋರ್ ಸ್ಟೇಬಲ್, ಸೇರ್ ಆಗಿಲ್ಲ ಅಂತಂದ್ರೆ ಏನು ಅನ್ಸ್ಟೇಬಲ್. ಹೌದಾ,
ಈಗ ನೋಡೋಣ ಈ ಕಾರ್ಬನ್ ಕಂಡೀಷನ್ ನೋಡೋಣ. ಇಲ್ಲಿಂದ ಎಲೆಕ್ಟ್ರಾನ್ಸ್ ಲಾಸ್ ಆಗಿರುತ್ತಾ, ಇದಕ್ಕೆ ಡೆಲ್ಟಾ ಪ್ಲಸ್ ಬಂದಿರುತ್ತಾ, ಇಟ್ ವಿಲ್ ಟೇಕ್ ಎಲೆಕ್ಟ್ರಾನ್ ಫ್ರಮ್ ದಿಸ್ ಆಕ್ಸಿಜನ್. ಹಿಯರ್ ಆಲ್ಸೋ ಸೇಮ್ ಥಿಂಗ್, ಇಲ್ಲಿಂದ ಎಲೆಕ್ಟ್ರಾನ್ಸ್ ಲಾಸ್ ಆಗಿರುತ್ತೆ, ಡೆಲ್ಟಾ ಪ್ಲಸ್ ಆಗಿರುತ್ತೆ. ಇಟ್ ಕ್ಯಾನ್ ಟೇಕ್ ಎಲೆಕ್ಟ್ರಾನ್ ಫ್ರಮ್ ದಿಸ್, ಬಟ್ ದೇರ್ ಇಸ್ ಅ ಪ್ರಾಬ್ಲಮ್. ಏನ್ ಪ್ರಾಬ್ಲಮ್ ಅಂತಂದ್ರೆ, ದಿಸ್ CS3 ಗ್ರೂಪ್ ಈಸ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಏನಿದು? ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಇಟ್ ವಿಲ್ ಡೊನೇಟ್ ಎಲೆಕ್ಟ್ರಾನ್ ಟು ದಿಸ್. ಏನ್ ಮಾಡುತ್ತೆ ಅಂದ್ರೆ ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ ಕಾರ್ಬನ್ಗೆ. ಸೊ ಆಸ್ ಇಟ್ donates the electron, this carbon gets sufficient electron. So we don't want electron from this oxygen. ಕಡೆಯಿಂದ ಎಲೆಕ್ಟ್ರಾನ್ ಬೇಕಾಗಿಲ್ಲ, ಹೌದಾ? ಇಟ್ ವಿಲ್ ನಾಟ್ ಟೇಕ್ ಮೋರ್ ಎಲೆಕ್ಟ್ರಾನ್. ಸೊ ಎಲೆಕ್ಟ್ರಾನ್ ಜಾಸ್ತಿ ತಗೊಂಡಿಲ್ಲ ಅಂತಂದ್ರೆ ಏನಾಗುತ್ತೆ, ಇದು ದಿಸ್ ನೆಗೆಟಿವ್ ಅಯಾನ್ ಈಸ್ ಅನ್ಸ್ಟೇಬಲ್. ಏನಾಗ್ಬಿಡುತ್ತೆ, ಇದು ಅನ್ಸ್ಟೇಬಲ್ ಆಗುತ್ತೆ, ಹೌದಾ? ಅನ್ಸ್ಟೇಬಲ್ ಅಂದ್ರೆ ಏನು? ಲೆಸ್ ಅಸಿಡಿಕ್. ಅರ್ಥ ಆಯ್ತಾ? ಸೊ ರೀಸನ್ ಏನು? CS3 causes inductive effect. ಯಾವ ತರ ಇಂಡಕ್ಟಿವ್ ಎಫೆಕ್ಟ್ ಇಲ್ಲಿ ನೋಡಿ, ಕಾರ್ಬನ್ ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಾ ಇದೆ, ಸೊ ದಿಸ್ ಕಾರ್ಬನ್ ಬಿಕಮ್ಸ್ ನೆಗೆಟಿವ್ ಇನ್ ಚಾರ್ಜ್, ಹೌದಾ? ಈ ಇಂಡಕ್ಟಿವ್ ಎಫೆಕ್ಟ್ ಏನ್ ಕರಿತೀವಿ ನಾವು? ದಿಸ್ ಇಸ್ ಕಾಲ್ಡ್ ಆಸ್ ಪ್ಲಸ್ ಐ ಎಫೆಕ್ಟ್. ಸೊ ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್. ಯಾವಾಗ ಕಾರ್ಬನ್ಗೆ, ಯಾವ ಕಾರ್ಬನ್ಗೆ ನಾವು ಯಾವ ಕಾರ್ಬನ್ ಎಲೆಕ್ಟ್ರಾನ್ ಕೊಡ್ತೀವಿ ಅಥವಾ ತಗೋತೀವಿ, ಆ ಕಾರ್ಬನ್ ಥಿಂಕ್ ಮಾಡಬೇಕು, ಹೌದಾ? ಯಾವ ಕಾರ್ಬನ್ ಮೇಲೆ ಬೇರೆ ಗ್ರೂಪ್ ಅಟ್ಯಾಚ್ ಆಗಿರುತ್ತಲ್ಲ ಅದನ್ನ ಥಿಂಕ್ ಮಾಡ್ಬೇಕು ನಾವು, ಹೌದಾ? ಸೊ ಈ ಕಾರ್ಬನ್ ಎಲೆಕ್ಟ್ರಾನ್ ಏನಾದ್ರು ಹೊರಗಡೆ ಬಂದ್ರೆ ಇದು ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್ ಇದು. ನಾವೇನಾದ್ರೂ ಈ ಕಾರ್ಬನ್ಗೆ ಈಗ ಯಾವುದೋ ಒಂದು XYZ ಗ್ರೂಪ್ ಇದೆ ಅಂತ ಅನ್ಕೋಣ, ಇಫ್ ಇಟ್ ಗಿವ್ಸ್ ಎಲೆಕ್ಟ್ರಾನ್ ಟು ದಿಸ್ ಕಾರ್ಬನ್, ದಿಸ್ ಬಿಕಮ್ಸ್ ಮೈನಸ್. ಕಾರ್ಬನ್ ಮೇಲೆ ಮೈನಸ್ ಬಂದ್ರೆ ಏನದು? ಪ್ಲಸ್ ಐ ಎಫೆಕ್ಟ್. ಅರ್ಥ ಆಯ್ತಾ? ಸೊ ಹಿಯರ್ ದ ಆನ್ಸರ್ ಈಸ್ ಪ್ಲಸ್ ಐ ಎಫೆಕ್ಟ್. ಅರ್ಥ ಆಯ್ತಾ ಇದು? ಹಿಯರ್ ದೇರ್ ಇಸ್ ಪ್ಲಸ್ ಐ ಎಫೆಕ್ಟ್ ಇನ್ ಅಸ್ಟಿಕ್ ಆಸಿಡ್, ದೇರ್ ಇಸ್ ನೋ ಪ್ಲಸ್ ಐ ಎಫೆಕ್ಟ್ ಇನ್ ಫಾರ್ಮಿಕ್ ಆಸಿಡ್. ಈ ಹೈಡ್ರೋಜನ್ ಏನ್ ಮಾಡೋದಿಲ್ಲ, ಇಟ್ ವಿಲ್ ನಾಟ್ ಗಿವ್ ಎಲೆಕ್ಟ್ರಾನ್. ಸೊ ಇದೇನ್ ಮಾಡುತ್ತೆ, ಇದನ್ನ ಸ್ಟೆಬಿಲೈಸ್ ಮಾಡ್ಬಿಡುತ್ತೆ. ಕಂಪೇರ್ ಮಾಡಿದ್ರೆ ಇದು ಫಾರ್ಮಿಕ್ ಆಸಿಡ್ ಏನು ಮೋರ್ ಸ್ಟೇಬಲ್. IUPAC ನೇಮ್ ಆಫ್ ದಿಸ್ ಕಂಪೌಂಡ್ ನೋಡಿ, IUPAC ನೇಮ್ ಅಂತ ಕೇಳಿದರೆ IUPAC ನೇಮ್ ಮೇಲೆ ಜಾಸ್ತಿ ಕ್ವಶನ್ಸ್ ಬರುತ್ತೆ, ಹೌದಾ? ಡಿಯರ್ ಫ್ರೆಂಡ್ಸ್, ಈ ತರ ಫಂಕ್ಷನಲ್ ಗ್ರೂಪ್ ಇದ್ದಾಗ ಮತ್ತೆ ಡಬಲ್ ಬಾಂಡ್ ಇದ್ದಾಗ ಏನ್ ಮಾಡ್ಬೇಕು ಗೊತ್ತಾ ನಾವು? ಡಬಲ್ ಬಾಂಡ್ ವಿಲ್ ಫಂಕ್ಷನಲ್ ಗ್ರೂಪ್ ವಿಲ್ ಗೆಟ್ ಹೈ ಪ್ರಿಫರೆನ್ಸ್. ಫಂಕ್ಷನಲ್ ಗ್ರೂಪ್ ಏನ್ ಬರುತ್ತೆ, ನಮಗೆ ಪ್ರಿಫರೆನ್ಸ್ ಜಾಸ್ತಿ ಬರುತ್ತೆ. ಸೊ ದಿಸ್ ಇಸ್ ಫಸ್ಟ್ ಕಾರ್ಬನ್, ಹೌದಾ? ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್, ಫೋರ್ತ್ ಕಾರ್ಬನ್, ಹೌದಾ? ಈ ಫಸ್ಟ್ ಕಾರ್ಬನ್ ಮೇಲೆ ಏನಿದೆ, ನಮಗೆ COH ಗ್ರೂಪ್ ಇದೆ. ಫೋರ್ತ್ ಕಾರ್ಬನ್ ಇದು, ಇದರದ್ದು ಸ್ಟ್ರಕ್ಚರ್ ನಾವು ಈ ತರ ಬರಿಬಹುದು. ಇದರದ್ದು ಈ ತರ ಬರ್ಕೊಂಡ್ರೆ ತೀರಾ ಒಳ್ಳೆಯದಿದು. is CH2 ಡಬಲ್ ಬಾಂಡ್ CH CH2 COOH. ಎಷ್ಟು ಕಾರ್ಬನ್ ಇದೆ ನೋಡಿ? 4 ಕಾರ್ಬನ್. 1 2 3 4, 4 ಕಾರ್ಬನ್ ಇದೆ. ಥರ್ಡ್ ಕಾರ್ಬನ್ ಮೇಲೆ ಡಬಲ್ ಬಾಂಡ್ ಇದೆ, ಹೌದಾ? ಫಸ್ಟ್ ಕಾರ್ಬನ್ ಮೇಲೆ ಆಯಿಕ್ ಆಸಿಡ್ ಗ್ರೂಪ್ ಇದೆ. ಏನಂತ ಹೇಳ್ಬೋದು ನಾವು ಇದನ್ನ ಈಗ? 4 ಕಾರ್ಬನ್ ಅಂದ್ರೆ ಏನು? ಬ್ಯೂಟ್. ಬ್ಯೂಟ್ ಬ್ಯೂಟ್ 3 in 1 oic acid. Bute 3 in 1 oic acid. Bute 3 in 1 oic acid. ಹೌದಾ? sometimes ನಾವು ಇದು 1 ಅನ್ನ ಮೆನ್ಷನ್ ಮಾಡೋದಿಲ್ಲ, ಬಿಕಾಸ್ ಇಟ್ ಇಸ್ ಅಂಡರ್ಸ್ಟುಡ್. ಫಸ್ಟ್ ಪ್ರಿಫರೆನ್ಸ್ ಯಾರಿಗಿರುತ್ತೆ? ನಮ್ಗೆ ಕಾರ್ಬಾಕ್ಸಿಲಿಕ್ ಆಸಿಡ್ ಗೆ ಇರುತ್ತೆ, ಹೌದಾ? ಸೊ ನಾವು ವಿ ಕ್ಯಾನ್ ಕಾಲ್ ಇಟ್ ಆಸ್ ಬ್ಯೂಟ್ 3 in oic acid. ಹೌದಾ? ಬ್ಯೂಟ್ 3 ಇನಾಯಿಕ್ ಆಸಿಡ್ ಅಥವಾ 3 ಬ್ಯೂಟನಾಯಿಕ್ ಆಸಿಡ್ ಅಂತ ಕರೀತಾರೆ. 3 ಬ್ಯೂಟನಾಯಿಕ್ ಆಸಿಡ್, ಬ್ಯೂಟ್ 3 ಇನಾಯಿಕ್ ಆಸಿಡ್. ಆಪ್ಷನ್ ಬಿ ಇಸ್ ಅವರ್ ಆನ್ಸರ್. ಆಪ್ಷನ್ ಬಿ ಏನಾಗುತ್ತೆ? ಔಟ್ ಆಫ್ ದಿ ಗಿವನ್ 2 ಕಂಪೌಂಡ್ಸ್, ದ ವೆಪೋರ್ ಪ್ರೆಷರ್ ಆಫ್ B at a particular temperature is. ಡಿಯರ್ ಫ್ರೆಂಡ್ಸ್, ಇದರಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಡಗಿದೆ, ಏನ್ ಗೊತ್ತಾ? ಸಿ, ದಿಸ್ ಇಸ್ ದ ಕಂಪೌಂಡ್. ದಿಸ್ ಕಂಪೌಂಡ್ ಕ್ಯಾನ್ ಫಾರ್ಮ್ intermolecular hydrogen bonding. intermolecular hydrogen bonding ಅನ್ನ ಫಾರ್ಮೇಶನ್ ಮಾಡುತ್ತೆ. This molecule can form intramolecular hydrogen bonding, intramolecular H bonding, ಹೌದಾ? ಹೆಂಗಪ್ಪ ಅಂತಂದ್ರೆ ನೆನಪಿಟ್ಕೊಳ್ಳಿ, whenever you come across these compounds, ಯಾವಾಗ ನಿಮಗೆ ಇಲ್ಲಿ ಆಕ್ಸಿಜನ್ ಮೇಲೆ ಅಥವಾ ನೈಟ್ರೋಜನ್ ಮೇಲೆ ಅಥವಾ ಫ್ಲೂರಿನ್ ಜೊತೆಗೆ ಹೈಡ್ರೋಜನ್ ಕಾಣಿಸುತ್ತೋ, ಇದು ಬರೋದಿಲ್ಲ ಬಿಡಿ, ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಆಕ್ಸಿಜನ್ ಮೇಲೆ ಅಥವಾ ನೈಟ್ರೋಜನ್ ಮೇಲೆ ಹೈಡ್ರೋಜನ್ ಇದ್ದು, ಇಫ್ ಇಟ್ ಈಸ್ ಅಟ್ರಾಕ್ಟೆಡ್ ಬೈ ಆಕ್ಸಿಜನ್ ಆರ್ ಫ್ಲೂರಿನ್ ಆರ್ ನೈಟ್ರೋಜನ್, ದಿಸ್ ಬಾಂಡ್ ಈಸ್ ಕಾಲ್ಡ್ ಆಸ್ ಹೈಡ್ರೋಜನ್ ಬಾಂಡ್. ಈ ಬಾಂಡ್ ಏನ್ ಕರಿತೀವಿ ನಾವು? ಹೈಡ್ರೋಜನ್ ಬಾಂಡ್ ಅಂತ ಕರಿತೀವಿ. ನಾವು ಹೈಡ್ರೋಜನ್ ಯಾರ ಮೇಲೆ ಇರಬೇಕು? The hydrogen atom must be bonded with either oxygen, nitrogen or fluorine. It must be attracted by the same atoms. ಇದೇ ತರದ ಬೇರೆ ಅಟಮ್ ಜೊತೆ ಏನಾಗಬೇಕು? ಅಟ್ರಾಕ್ಟ್ ಆಗಬೇಕು, ಹೌದಾ? ಈ ತರ ಹೈಡ್ರೋಜನ್ ಬಾಂಡಿಂಗು ಎರಡು ಬೇರೆ ಬೇರೆ ಮಾಲಿಕ್ಯೂಲ್ ಅಲ್ಲಿ ಆಗುತ್ತೆ.
ಇಸ್ ದ ಫಸ್ಟ್ ಮಾಲಿಕ್ಯೂಲ್ ಆರ್ ಇದು ಪ್ಯಾರಾನೈಟ್ರೋಫಿನಾಲ್. ಪ್ಯಾರಾನೈಟ್ರೋಫಿನಾಲ್ ಹೌದಾ? ಇದು ಒಂದು ಪ್ಯಾರಾನೈಟ್ರೋಫಿನಾಲ್ ಮಾಲಿಕ್ಯೂಲ್. ದಿಸ್ ಈಸ್ ಒನ್ ಮೋರ್ ಪ್ಯಾರಾನೈಟ್ರೋಫಿನಾಲ್ ಮಾಲಿಕ್ಯೂಲ್. ಇದು ಬೇರೆ ಇನ್ನೊಂದು ಪ್ಯಾರಾನೈಟ್ರೋಫಿನಾಲ್ ಮಾಲಿಕ್ಯೂಲ್ ಅಂತ ಅನ್ಕೊಳ್ಳಿ. ಈಗ ಏನ್ ಮಾಡುತ್ತೆ, ದಿಸ್ ಆಕ್ಸಿಜನ್ ವಿಲ್ ಅಟ್ರಾಕ್ಟ್ ದಿಸ್ ಹೈಡ್ರೋಜನ್. ಎರಡು ಬೇರೆ ಬೇರೆ ಮಾಲಿಕ್ಯೂಲ್ ಏನಾಯ್ತು, ಹೈಡ್ರೋಜನ್ ಬಾಂಡ್ ಆಯ್ತು. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್. ಡ್ಯೂ ಟು ದಿಸ್ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್, the variety of the compounds, the large number of compounds are bonded together. ಬೇರೆ 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 ಕಂಪೌಂಡ್ಗಳು, ಈ ಒಂದು ಪ್ಯಾರಾನೈಟ್ರೋಫಿನಾಲ್, ಇನ್ನೊಂದು ಪ್ಯಾರಾನೈಟ್ರೋಫಿನಾಲ್, ಇನ್ನೊಂದು ಪ್ಯಾರಾನೈಟ್ರೋಫಿನಾಲ್, ಹಿಂಗ್ ಬಹಳಷ್ಟು ಮಾಲಿಕ್ಯೂಲ್ಗಳು ಒಂದಕ್ಕೊಂದು ಹಿಡ್ಕೊಂಡ್ಬಿಟ್ಟಿರ್ತವೆ. ಸೊ ಅವು ಏನಾಗೋದಿಲ್ಲ, ವೆಪರೈಸ್ ಆಗೋದಿಲ್ಲ, ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರ್ತವೆ. ಅದೇ ನೋಡಿ ಇಲ್ಲಿ ಏನಾಗುತ್ತೆ ಅಂದ್ರೆ, ಇದು ನೀವು ಒಬ್ರಿಗೊಬ್ರು ಫ್ರೆಂಡ್ಸ್ ಏನು, ನೀವು ಈ ತರ ಹ್ಯೂಮನ್ ಚೈನ್ ಫಾರ್ಮೇಶನ್ ಮಾಡದಂಗೆ, ಮಾನವ ಸರಪಳಿ, ಒಬ್ಬರ ಹ್ಯಾಂಡ್ ಅನ್ನು ಇನ್ನೊಬ್ಬರನ್ನು ಲಾಕ್ ಮಾಡ್ತಾ ಹೋಗೋದು, ಕೈ ಹಿಡ್ಕೊಂಡು ಹೋಗೋದು. ಹೌದಾ? ಸೊ ಅವಾಗ ಏನಾಗುತ್ತೆ, ನಿಮ್ಗೆ ಯು ಕೆನಾಟ್ ರನ್ ಫಾಸ್ಟರ್. ಆತರ ಇದ್ದಾಗ ನೀವು ಈಸಿಲಿ ನೀವು ನಿಮ್ ಟೀಮ್ ಅನ್ನು ಬಿಟ್ಟು ಫಾಸ್ಟ್ ಆಗಿ ಓಡಕ್ ಆಗೋದಿಲ್ಲ. ಅದೇ ನೀವೇನಾದ್ರೂ ಇದೇನ್ ಗೊತ್ತಾ ಮಾಲಿಕ್ಯೂಲ್, ಇಲ್ಲಿ ನಮ್ಗೆ ಅನ್ಸುತ್ತಲ್ಲ, ದಿಸ್ ಆಕ್ಸಿಜನ್ ಕ್ಯಾನ್ ಫಾರ್ಮ್ ಹೈಡ್ರೋಜನ್ ಬಾಂಡ್ ವಿತ್ ದಿಸ್ ಹೈಡ್ರೋಜನ್. ಒಂದೇ ಮಾಲಿಕ್ಯೂಲ್ ಅಲ್ಲಿ ದ ಸೇಮ್ ಮಾಲಿಕ್ಯೂಲ್ we have hydrogen and we have nitrogen. ಹೌದಾ? ಇಲ್ಲಿ ಏನಾಗುತ್ತೆ, ನಮಗೆ ಹೈಡ್ರೋಜನ್ ಬಾಂಡ್ ಆಗುತ್ತಾ. ದಿಸ್ ಈಸ್ ಕಾಲ್ಡ್ ಆಸ್ ಇಂಟ್ರಾ ಮಾಲಿಕ್ಯುಲರ್. ಇಂಟ್ರಾ ಮೀನ್ಸ್ ವಿದಿನ್ ದ ಮಾಲಿಕ್ಯೂಲ್. ನನ್ನ ಕೈ ನಾನೇ ಹಿಡ್ಕೊಂಡಂಗೆ ಈ ತರ, ಈ ಕಡೆ ಹ್ಯಾಂಡ್ ಎರಡನ್ನ ಏನ್ ಮಾಡ್ತೀನಿ, ಈ ತರ ಕ್ಲೋಸ್ ಮಾಡ್ಕೋತೀನಿ. ಸೊ ಈ ತರ ಹಿಡ್ಕೊಂಡು ನಾನು ಓಡಬಹುದಾ ಫಾಸ್ಟ್ ಆಗಿ? ನಾನು ಇಬ್ಬರನ್ನ ಬೇರೆದವ್ರು ಹಿಡ್ಕೊಂಡು ಓಡೋದು ಫಾಸ್ಟ್ ಇರುತ್ತೋ, ಅಥವಾ ನಾನು ಒಬ್ಬನೇ ಓಡೋದು ಫಾಸ್ಟ್ ಇರುತ್ತೋ? ಒಬ್ಬನೇ ಫಾಸ್ಟ್ ಆಗಿ ಓಡಬಹುದಲ್ಲ. ಸೊ ಮೀನ್ಸ್ ಇಟ್ ಕ್ಯಾನ್ ವೆಪರೈಸ್ ಈಸಿಲಿ. ಲಿಕ್ವಿಡ್ ಸ್ಟೇಟ್ ಅನ್ನು ಬಿಟ್ಟು ಏನಾಗುತ್ತದು, ಬಿಟ್ಟು ಹೊರಗಡೆ ಹೋಗ್ಬಿಡುತ್ತೆ. ಇಟ್ ಕ್ಯಾನ್ ವೆಪರೈಸ್ ಈಸಿಲಿ. ಸೊ ದ ವೆಪರ್ ಪ್ರೆಷರ್ ಆಫ್ ಬಿ ಈಸ್ ಗ್ರೇಟರ್ ದ್ಯಾನ್ ಎ. ಆಯ್ತಾ? ಸೊ ಇಟ್ ಈಸ್ ಹೈಯರ್ ದ್ಯಾನ್ ದಟ್ ಆಫ್ ಎ. ವೆಪರ್ ಪ್ರೆಷರ್ ಆಫ್ ಬಿ ಈಸ್ ಗ್ರೇಟರ್ ದ್ಯಾನ್ ದಟ್ ಆಫ್ ಎ. ಕ್ಲಿಯರ್ ಆಯ್ತಾ? ಇದು ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಏನಿದೆ ನೋಡಿ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ one of the following is not. ನಾವು ರಾಂಗ್ ಆನ್ಸರ್ ಹೇಳಬೇಕಿಲ್ಲ. ನಾಟ್ ಟ್ರೂ ರಿಗಾರ್ಡಿಂಗ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್. ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಸಂಬಂಧಪಟ್ಟಂಗೆ ಅನ್ಟ್ರೂ ಇರೋದು ಅಥವಾ ರಾಂಗ್ ಇರೋದನ್ನ ಹೇಳಬೇಕೀಗ. ಹೌದಾ? ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಅಂದ್ರೆ ಏನ್ ಗೊತ್ತಾ, ಕಾರ್ಬನ್ ಡಬಲ್ ಬಾಂಡ್ ಇದೆ ಅಂತ ಅನ್ಕೊಳ್ಳೋಣ. ಹೌದಾ? ಸೊ ಈಗ ಇದಕ್ಕೊಂದು ನ್ಯೂಕ್ಲಿಯೋಫೈಲ್ ನ ಆಡ್ ಮಾಡ್ತೀನಿ ನಾನೀಗ. ಇಫ್ ಐ ಆಡ್ ನ್ಯೂಕ್ಲಿಯೋಫೈಲ್, ಯಾವುದೊಂದು ರಿಯೇಜೆಂಟ್ ಅನ್ನ ಆಡ್ ಮಾಡ್ತೀನಿ. ಇನ್ ದ ಪ್ರೆಸೆನ್ಸ್ ಆಫ್ ದಿಸ್ ರಿಯೇಜೆಂಟ್, ಅವಾಗ ಏನಾಗುತ್ತೆ, ನಾನು ಈ ರಿಯೇಜೆಂಟ್ ಬಂದ ತಕ್ಷಣ ಏನಾಗುತ್ತೆ ಅಂದ್ರೆ, ಹಿಯರ್ ದ ಬಾಂಡ್ಸ್ ಆರ್ ಬ್ರೋಕನ್ ಲೈಕ್ ದಿಸ್. ಇರುವಂತ ಬಾಂಡ್ ಏನಾಗುತ್ತೆ, ಈ ತರ ಬ್ರೇಕ್ ಆಗಿಬಿಡುತ್ತೆ. ಒನ್ ಕಾರ್ಬನ್ ಗೆಟ್ಸ್ ನೆಗೆಟಿವ್ ಚಾರ್ಜ್, ಒನ್ ಕಾರ್ಬನ್ ಗೆಟ್ಸ್ ಪಾಸಿಟಿವ್ ಚಾರ್ಜ್. ಆಮೇಲೆ ಏನ್ ಮಾಡುತ್ತೆ, ಇದು ಪಾಸಿಟಿವ್ ಇರೋದು ಇದ್ರ ಮೇಲೆ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಮಾಡುತ್ತೆ. ಇಲ್ಲಿ ಏನಾಯ್ತು, ದ ಪೊಲಾರಿಟಿ ಇಸ್ ಪ್ರೊಡ್ಯೂಸ್ಡ್. ಮಾಲಿಕ್ಯೂಲ್ ಏನಿದೆ, ಇದು ನಾನ್ ಪೋಲಾರ್ ಮಾಲಿಕ್ಯೂಲ್ ಇದು. ಹೌದಾ? ಈ ನಾನ್ ಪೋಲಾರ್ ಮಾಲಿಕ್ಯೂಲ್ ಅಲ್ಲಿ ಪೊಲಾರಿಟಿ ಯಾಕೆ ಬಂತು, ಕಾಸ್ ಆಫ್ ಪ್ರೆಸೆನ್ಸ್ ಆಫ್ ರಿಯೇಜೆಂಟ್. ಸೊ ದ ಪೊಲಾರಿಟಿ ಇಸ್ ಪ್ರೊಡ್ಯೂಸ್ಡ್ ದ ಪ್ರೆಸೆನ್ಸ್ ಆಫ್ ಅಟ್ಯಾಕಿಂಗ್ ರಿಯೇಜೆಂಟ್. ಸೊ ಅಟ್ಯಾಕಿಂಗ್ ರಿಯೇಜೆಂಟ್ ಬಂದ್ರೆ ಮಾತ್ರ ಏನಾಗುತ್ತೆ, ಇದು ಪೊಲಾರಿಟಿ ಬರುತ್ತೆ. ಈ ಅಟ್ಯಾಕಿಂಗ್ ರಿಯೇಜೆಂಟ್ ಬರದೇ ಇದ್ರೆ ದೇರ್ ವಿಲ್ ಬಿ ನೋ ಪೊಲಾರಿಟಿ. ಸೊ ಹಂಗಂತಂದ್ರೆ ಇದು ದಿಸ್ ಇಸ್ ಟೆಂಪರರಿ ಎಫೆಕ್ಟ್. ಏನಿದು ಟೆಂಪರರಿ ಎಫೆಕ್ಟ್. ಯಾವಾಗಿರುತ್ತೆ ಎಫೆಕ್ಟ್, ಇದು ಅಟ್ಯಾಕಿಂಗ್ ರಿಯೇಜೆಂಟ್ ಇದ್ದಾಗ ಮಾತ್ರ ಇರುತ್ತೆ. ಹೌದಾ? ಮ್ಯಾಕ್ಸಿಮಮ್ ಎಲ್ಲಿ ನಾವು ನೋಡ್ತೀವಿ ಇದನ್ನ, ಈ ಎಫೆಕ್ಟ್ ನ ಡಬಲ್ ಬಾಂಡ್ ಅಲ್ಲಿ ಮಾತ್ರ ಸಿಗುತ್ತೆ ಜಾಸ್ತಿ. ಮ್ಯಾಕ್ಸಿಮಮ್ ಮೋಸ್ಟ್ ಆಫ್ ದ ಕೇಸಸ್ ಇಟ್ ಅಬ್ಸರ್ವ್ಡ್ ಇನ್ ಡಬಲ್ ಬಾಂಡ್. ಆಯ್ತಾ? ಸೊ ದಿಸ್ ಈಸ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್. ನೋಡೋಣ ಇದ್ರ ಬಗ್ಗೆ ಏನಿದೆ ಆಪ್ಷನ್. ಇಟ್ ರಿಸಲ್ಟ್ಸ್ ಇನ್ ದ ಅಪಿಯರೆನ್ಸ್ ಆಫ್ ಪಾರ್ಷಿಯಲ್ ಚಾರ್ಜ್ ಆನ್ ದಿ ಕಾರ್ಬನ್ ಆಟಮ್. ಇಟ್ ಈಸ್ ಅ ಪಾರ್ಷಿಯಲ್ ಚಾರ್ಜ್ ಬರೋದಿಲ್ಲ ನೋಡಿ, ಕಾರ್ಬನ್ ಆಟಮ್ ಮೇಲೆ ಪಾರ್ಷಿಯಲ್ ಚಾರ್ಜಸ್ ಬರೋದಿಲ್ಲ. ಇಟ್ ವಿಲ್ ಇಂಡ್ಯೂಸ್ ಕಂಪ್ಲೀಟ್ ಚಾರ್ಜಸ್. ಹೌದಾ? ಇಟ್ ಇಸ್ ಅ ಟೆಂಪರರಿ ಎಫೆಕ್ಟ್. ಟೆಂಪರರಿ ಎಫೆಕ್ಟ್. ಇಟ್ ಆಪರೇಟ್ಸ್ ಆನ್ ಮಲ್ಟಿಪಲ್ ಬಾಂಡ್. ಇದು ಕರೆಕ್ಟ್ ಇದೆ. ಇಟ್ ರಿಕ್ವೈರ್ಸ್ ಅನ್ ಅಟ್ಯಾಕಿಂಗ್ ರಿಯೇಜೆಂಟ್. ಅಟ್ಯಾಕಿಂಗ್ ರಿಯೇಜೆಂಟ್ ಇದ್ರೆ ಮಾತ್ರ ಏನ್ ಮಾಡುತ್ತೆ, ಇದು ವರ್ಕ್ ಮಾಡುತ್ತೆ, ಇಲ್ಲ ಅಂದ್ರೆ ವರ್ಕ್ ಮಾಡೋದಿಲ್ಲ. It will produce charges, complete charges on the atoms. So option A is wrong statement. So that is our answer. Option A wrong statement ಇದೆ, ಅದೇ ನಮ್ಮ ಆನ್ಸರ್ ಆಗುತ್ತೆ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಮತ್ತೆ ನೋಡಿ, IUPAC ನೇಮ್ ಅಂತ ಕೇಳ್ತಾ ಇದ್ದಾರೆ. IUPAC ನೇಮ್ ಮೇಲೆ ಜಾಸ್ತಿ ಕ್ವಶನ್ಸ್ ಬಂದಿದೆ. ಪ್ಲೀಸ್ ಕಾನ್ಸಂಟ್ರೇಟ್ ಆನ್ IUPAC ನೇಮಿಂಗ್. ಹೌದಾ? ಈಗ ನಾವು ನಂಬರಿಂಗ್ ಮಾಡಬೇಕು. ಇದು ಕೀಟೋನಿಕ್ ಗ್ರೂಪ್. C ಡಬಲ್ ಬಾಂಡ್ O ಅಂತಿದ್ರೆ ಏನದು, ಕೀಟೋ ಗ್ರೂಪ್. ಹೌದಾ? OH ಅಂದ್ರೆ ಏನಿದು, ದಿಸ್ ಈಸ್ ಆಲ್ಕೋಹಾಲ್. ಆಲ್ಕೋಹಾಲ್ ಮತ್ತು ಕೀಟೋ ಗ್ರೂಪ್ ಎರಡು ಒಂದಕ್ಕೊಂದು ಇದ್ರು ಬಂದಾಗ, ಮೀನ್ಸ್ ಅಪೋಸಿಟ್ ಬಂದಾಗ, ಮೀನ್ಸ್ ಎರಡು ಗ್ರೂಪ್ಗಳು ಒಂದೇ ಮಾಲಿಕ್ಯೂಲ್ ಅಲ್ಲಿ ಬಂದಾಗ ಏನ್ ಮಾಡ್ಬೇಕಂದ್ರೆ, ವಿ ಶುಡ್ ಗಿವ್ ಮೋಸ್ಟ್ ಪ್ರಿಫರೆನ್ಸ್ ಟು ದಿ ಕೀಟೋನ್.
should give higher preference to the ketone. ಹೆಂಗ್ ಗೊತ್ತಾ ಇದು? See, ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ರಿಫರೆನ್ಸ್ ಆರ್ಡರ್ ಹೆಂಗ್ ಹೇಳ್ಬೋದು ಅಂತಂದ್ರೆ ನಾವೀಗ ನಮ್ ನಮ್ ಸ್ಟೇಟ್ ಸಿಎಂ ಆಮೇಲೆ PM ಇಬ್ರು ಒಂದೇ ಫಂಕ್ಷನ್ ಇದ್ರು ಅಂತಂದ್ರೆ ಯಾವಾಗ್ಲೂ ಪ್ರಿಫರೆನ್ಸ್ ಯಾರು ಜಾಸ್ತಿ ಇರುತ್ತೆ ಗೊತ್ತಾ? ಯಾರು ಹೈಯರ್ ಡಿಗ್ರಿ ಅಲ್ಲಿ ಇರ್ತಾರಲ್ಲ ಅವ್ರ ಪ್ರಿಫರೆನ್ಸ್ ಜಾಸ್ತಿ. PM ವಿಲ್ ಗೆಟ್ ಹೈಯರ್ ಪ್ರಿಫರೆನ್ಸ್ ಅಲ್ಲ. ಸೊ ಅದೇ ತರ ಏನ್ ಮಾಡ್ಬೇಕು ನಾವಿಲ್ಲಿ, ವಿ ಶುಡ್ ಗಿವ್ ಮೋಸ್ಟ್ ಪ್ರಿಫರೆನ್ಸ್ ಟು ದಿ keto group. ಸೊ ಇಟ್ ಶುಡ್ ಗೆಟ್ ಲೋವೆಸ್ಟ್ ನಂಬರ್ 1 2 3 4 5. ಹೌದಾ? ಸೊ ಈಗ ಏನ್ ಮಾಡ್ಬೇಕು ನಾವೀಗ, ನಾವ್ ಇದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ರೆ ಇದೇನಾಗುತ್ತೆ, ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪ್ ಆಗುತ್ತೆ. ಸೊ ದ ಸೆಕೆಂಡ್ ಒನ್ ಬಿಕಮ್ಸ್ ಸೆಕೆಂಡರಿ ಫಂಕ್ಷನಲ್ ಗ್ರೂಪ್. ಇಟ್ ಬಿಹೇವ್ ಆಸ್ ಸೈಡ್ ಚೈನ್. ಏನಾಗುತ್ತೆ ಇದು? ಸೈಡ್ ಚೈನ್ ಆಗುತ್ತೆ. ಹೌದಾ? ಸೊ ಇದು OH ಗ್ರೂಪ್ ಸೈಡ್ ಚೈನ್ ಇದ್ದಾಗ ಏನ್ ಕರಿಬೇಕು ನಾವು ಅದಕ್ಕ? ಹೈಡ್ರಾಕ್ಸಿ ಅಂತ ಕರಿಬೇಕು. ಏನಂತ ಕರಿಬೇಕು? ಹೈಡ್ರಾಕ್ಸಿ ಅಂತ ಕರಿಬೇಕು. ಸೊ ಹೈಡ್ರಾಕ್ಸಿ ಗ್ರೂಪ್ ಎಲ್ಲಿದೆ? ಫೋರ್ತ್ ಕ್ವಶನ್ ಇದೆ. 4 ಹೈಡ್ರಾಕ್ಸಿ ಅಂತ ಬರುತ್ತೆ ನಮ್ಗೆ. ಸರಿ, ಏನ್ ಬರುತ್ತೆ? ಇಟ್ ಮಸ್ಟ್ ಬಿ 4 ಹೈಡ್ರಾಕ್ಸಿ. ನೋಡಿ ಎಲ್ಲಿದೆ 4 ಹೈಡ್ರಾಕ್ಸಿ? 2 ಹೈಡ್ರಾಕ್ಸಿ ಅಂತ ಇದೆ, ಆಪ್ಷನ್ ಬಿ ಇಸ್ ರಾಂಗ್. 4 ಕೀಟೋ ಅಂತ ಇದೆ, ಆಪ್ಷನ್ ಡಿ ನು ರಾಂಗ್. 2 ಆಕ್ಸೋ ಅಂತ ಇದೆ, ಇದು ರಾಂಗ್. ನೋಡಿ ಕರೆಕ್ಟ್ ಆನ್ಸರ್ ಸಿಕ್ಬಿಡ್ತು. ನಾವು ಇನ್ನೂ ಕಂಪ್ಲೀಟ್ ನೇಮೇ ಮಾಡಿಲ್ಲ. ವಿ ಗಾಟ್ ದಿ ಕರೆಕ್ಟ್ ಆನ್ಸರ್. ಏನಾಗುತ್ತೆ ಗೊತ್ತಾ? 5 ಕಾರ್ಬನ್ ಇದೆ, 4 ಹೈಡ್ರಾಕ್ಸಿ, 4 ಹೈಡ್ರಾಕ್ಸಿ ಪೆಂಟೇನ್ 2 ಓನ್. ಏನಿದು? 4 ಹೈಡ್ರಾಕ್ಸಿ ಪೆಂಟೇನ್ 2 ಓನ್. ಎರಡನೇ ಪೊಸಿಷನ್ ಏನಿದೆ? ಕೀಟೋ ಗ್ರೂಪ್ ಇದೆ, ಇದಕ್ಕೆ ನಾವು ON ದಿಂದ ಹೇಳ್ತೀವಿ ಸಫಿಕ್ಸ್. ಹೌದಾ? 4 ಹೈಡ್ರಾಕ್ಸಿ 2 ಪೆಂಟನೋನ್ ಅಥವಾ ಪೆಂಟೇನ್ 2 ಓನ್. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಇದ್ರ ಬಗ್ಗೆ ನಿಮ್ಗೆ ಒಂಚೂರು ಕರೆಕ್ಟ್ ಐಡಿಯಾ ಇತ್ತು ಅಂತಂದ್ರೆ ನಾವ್ ಏನ್ ಮಾಡಬಹುದು, ಆನ್ಸರ್ ಗಳನ್ನ ಗೆಸ್ ಮಾಡಬಹುದು ಕರೆಕ್ಟ್ ಆಗಿ. ಹೌದಾ? ನೆಕ್ಸ್ಟ್, ದ ರಿಲೇಟಿವ್ ಅಸಿಡಿಕ್ ಸ್ಟ್ರೆಂತ್ ಆಫ್ ಬೆಂಜಾಯಿಕ್ ಆಸಿಡ್, ಆರ್ಥೋಟಾಲಿಕ್ ಆಸಿಡ್ ಅಂಡ್ ಪ್ಯಾರಾಟಾಲಿಕ್ ಆಸಿಡ್ ಈಸ್. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ನೀಟ್ ಎಕ್ಸಾಮ್ ಅಲ್ಲಿ ಇದೆಲ್ಲ ಬರುತ್ತೆ ಕ್ವಶನ್ ಇದು. ಅಷ್ಟು ಪ್ರಿಫರೆನ್ಸ್ ಇದೆ ಈ ಕ್ವಶನ್ ಗೆ. ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಹೌದಾ? ಸ್ಟ್ರಕ್ಚರ್ ಬರೆಯೋಣ. ಇಫ್ ಯು ರೈಟ್ ದಿ ಸ್ಟ್ರಕ್ಚರ್ ಆಫ್ ದಿ ಕಂಪೌಂಡ್ ಯು ವಿಲ್ ಕಮ್ ಟು ನೋ. ಹೌದಾ? ಫಸ್ಟ್ ಯಾವುದು? ಪ್ಯಾರಾಟಾಲಿಕ್ ಆಸಿಡ್ ಅಂತ ಹೇಳ್ತಿದ್ದಾರೆ. ಪ್ಯಾರಾಟಾಲಿಕ್ ಆಸಿಡ್. ಆಯಿಕ್ ಆಸಿಡ್ ಅಂತ ಬಂದ್ರೆ ನೆನಪಿಟ್ಕೊಂಡ್ಬಿಡಿ, ದಿಸ್ ವಿಲ್ ಬಿ COH. ಪ್ಯಾರಾ ಪೋರ್ಷನ್ ಏನಿದೆ? ಟಾಲಿನ್ ಇರಬೇಕಾ? H3 ಇನ್ CS ಗ್ರೂಪ್ ಇರುತ್ತೆ. ನೆಕ್ಸ್ಟ್ ಇರೋದು ಯಾವುದು? ಆರ್ಥೋಟಾಲಿಕ್ ಆಸಿಡ್. ಆರ್ಥೋಟಾಲಿಕ್ ಆಸಿಡ್ COOH is our H3. ಹೌದಾ? ನೆಕ್ಸ್ಟ್ ಯಾವ್ದಿದೆ? ಆರ್ಥೋಟಾಲಿಕ್ ಆಸಿಡ್ ಆಯ್ತಾ? The next one is benzoic acid. Next one is benzoic acid. This is called as benzoic acid. ಇದರ ಹೆಸರೇನು? benzoic acid. ಇದರಲ್ಲಿ ಮೋಸ್ಟ್ ಅಸಿಡಿಕ್ ಯಾವುದು? ವಿಚ್ ಈಸ್ ಮೋಸ್ಟ್ ಅಸಿಡಿಕ್. ಹೌದಾ? ಈ ಅಸಿಡಿಟಿ ಆರ್ಡರ್ ಹೆಂಗ್ ಹೇಳ್ಬೋದು ನಾವು? ಹೌ ಕ್ಯಾನ್ ಟೆಲ್ ದಿ ಅಸಿಡಿಕ್ ಆರ್ಡರ್? ಡಿಯರ್ ಫ್ರೆಂಡ್ಸ್, ಪ್ಲೀಸ್ ರಿಮೆಂಬರ್, ಅಸಿಡಿಕ್ ಆರ್ಡರ್ ಹೆಂಗ್ ಹೇಳ್ತೀವಿ ಅಂತಂದ್ರೆ, the acidity of the groups are given in terms of the stability of this ion. ಈ H ಪ್ಲಸ್ ನ ರಿಮೂವ್ ಮಾಡಿದ್ಮೇಲೆ ನೆಗೆಟಿವ್ ಅಯಾನ್ ಬರುತ್ತಲ್ಲ, ಇದ್ರ ಸ್ಟೆಬಿಲಿಟಿ ಮೇಲೆ ಏನ್ ಮಾಡ್ತೀವಿ ನಾವು? ಇದನ್ನ ಹೇಳ್ತೀವಿ, ಆನ್ಸರ್ ನ ಮಾಡ್ತೀವಿ. ಹೌದಾ? ಸೊ ಇದು ಸ್ಟೆಬಿಲಿಟಿ ಆರ್ಡರ್ ಯಾವ ತರ ಇರುತ್ತೆ? ಇದ್ರ ಸ್ಟೆಬಿಲಿಟಿ ಆರ್ಡರ್ ಯಾವ ತರ ಇರುತ್ತೆ? ಡಿಯರ್ ಫ್ರೆಂಡ್ಸ್, ಪ್ಲೀಸ್ ರಿಮೆಂಬರ್, ವೆನೆವರ್ ಇಫ್ ಯು ಸಿ CS3 ಗ್ರೂಪ್, ಈ ಬೆಂಜಾಯಿಕ್ ಆಸಿಡ್ ಜೊತೆ ಏನಾದ್ರು CS ಗ್ರೂಪ್ ಇದ್ರೆ ಇದೇನ್ ಮಾಡುತ್ತೆ ಅಂತಂದ್ರೆ, ಇಟ್ಸ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಏನಿದು? ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಸೊ ಈ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಏನ್ ಮಾಡುತ್ತೆ ಗೊತ್ತಾ? ಯಾವಾಗಲೂ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇಟ್ ವಿಲ್ ಡಿಕ್ರೀಸ್ ದಿ ಅಸಿಡಿಟಿ ಆಫ್ ದಿ ಬೆಂಜಾಯಿಕ್ ಆಸಿಡ್. ಬೆಂಜಾಯಿಕ್ ಆಸಿಡ್ ಅಸಿಡಿಟಿ ಏನ್ ಮಾಡುತ್ತೆ? ಡಿಕ್ರೀಸ್ ಮಾಡುತ್ತೆ. ಯಾಕೆ ಡಿಕ್ರೀಸ್ ಮಾಡುತ್ತೆ? ದರ್ ಇಸ್ ಅ ರೀಸನ್. ಏನಪ್ಪ ರೀಸನ್ ಅಂತಂದ್ರೆ, ಸಿ ಹಿಯರ್ ಕಂಪೌಂಡ್ ಇದೆ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಇಮ್ಯಾಜಿನ್ ದಿಸ್ ಇಸ್ ದ ಕಂಪೌಂಡ್. ಈ ಕಂಪೌಂಡ್ ಅಲ್ಲಿ ಏನಾಗುತ್ತೆ? C+O ಅಂತ ಇರುತ್ತೆ. ಎಲೆಕ್ಟ್ರಾನ್ಸ್ ಏನಾದ್ರು ಈ ಕಡೆ ಬಂದ್ರೆ, ಈ ಕಡೆ ಶಿಫ್ಟ್ ಆದ್ರೆ ಇಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ, ಹಿಯರ್ ದಿಸ್ ವಿಲ್ ಟೇಕ್ ಎಲೆಕ್ಟ್ರಾನ್ಸ್ ಲೈಕ್ ದಿಸ್. ಈ ಬೆಂಜಿನ್ ರಿಂಗ್ ಅಲ್ಲಿ ಎಲೆಕ್ಟ್ರಾನ್ಗಳು ಈ ತರ ಹೊರಗಡೆ ಹೋಗ್ಬಿಡುತ್ತೆ. ಹೌದಾ? ಈ ಆಕ್ಸಿಜನ್ ಮೇಲೆ ಎಲೆಕ್ಟ್ರಾನ್ಗಳು ಕಾರ್ಬನ್ ಬರ್ತಾ ಇದೆ. ಈ ಕಾರ್ಬನ್ ಇಲ್ಲಿಂದ ಎಲೆಕ್ಟ್ರಾನ್ ತಗೋತಾ ಇದೆ. ಸೊ ದಟ್ ಎಲೆಕ್ಟ್ರಾನ್ ಡೆನ್ಸಿಟಿ ಆನ್ ದಿಸ್ ಕಾರ್ಬನ್ ಗೋಸ್ ಆನ್ ಇನ್ಕ್ರೀಸಿಂಗ್. ಯಾವಾಗ ಸ್ಟೇಬಲ್ ಆಗುತ್ತೆ? ಈ ಬೆಂಜಿನ್ ರಿಂಗ್ ಕಡೆಯಿಂದ ಬರುವಂತ ಕಾರ್ಬನ್ ಕಡಿಮೆ ಆದ್ರೆ ಇದು ಇಲ್ಲಿಂದ ಎಲೆಕ್ಟ್ರಾನ್ ತಗೋಬಹುದಾ? ಸ್ಟೆಬಿಲೈಸ್ ಮಾಡಬಹುದಾ? ಸೊ ಈ ಎಲೆಕ್ಟ್ರಾನ್ ಡೆನ್ಸಿಟಿ ಕಾರ್ಬನ್ ಮೇಲಿರೋ ಬೆಂಜಿನ್ ರಿಂಗ್ ಮೇಲಿರೋ ಎಲೆಕ್ಟ್ರಾನ್ ಡೆನ್ಸಿಟಿ ಏನ್ ಮಾಡಬಹುದು ನಾವು? ಡಿಕ್ರೀಸ್ ಮಾಡಬಹುದು. ಕ್ಯಾನ್ ಡಿಕ್ರೀಸ್ ಎಲೆಕ್ಟ್ರಾನ್ ಡೆನ್ಸಿಟಿ ಆನ್ ಬೆಂಜಿನ್ ರಿಂಗ್. ಎಲೆಕ್ಟ್ರಾನ್ ಡೆನ್ಸಿಟಿ ಆನ್ ಬೆಂಜಿನ್ ರಿಂಗ್ ಹೆಂಗ್ ಡಿಕ್ರೀಸ್ ಮಾಡಬಹುದು? ಬೈ ಆಡಿಂಗ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ನೀವೇನಾದ್ರೂ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಆಡ್ ಮಾಡಿದ್ರೆ ಬೆಂಜಿನ್ ರಿಂಗ್ ಎಲೆಕ್ಟ್ರಾನ್ಸ್ ಹೊರಗಡೆ ಬರುತ್ತೆ. ಹೌದಾ? ಅವಾಗ ಏನಾಗುತ್ತೆ? ಎಲೆಕ್ಟ್ರಾನ್ಸ್ ಈ ಕಡೆ ಮೇಲ್ಗಡೆ ಹೋಗೋದಿಲ್ಲ, ಸ್ಟೇಬಲ್ ಆಗುತ್ತೆ. ಸಪೋಸ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ರೆ ಏನಾಗುತ್ತೆ?
ಎಲೆಕ್ಟ್ರಾನ್ ಡೊನೇಟಿವ್ ಗ್ರೂಪ್ ಏನ್ ಮಾಡುತ್ತೆ ಗೊತ್ತಾ, ಇದಕ್ಕೆ ಆಲ್ರೆಡಿ ಎಲೆಕ್ಟ್ರಾನ್ ಜಾಸ್ತಿ ಇರುತ್ತೆ, ಇಟ್ ವಿಲ್ ಇನ್ಕ್ರೀಸ್ ಮೋರ್ ಎಲೆಕ್ಟ್ರಾನ್ಸ್, ಎಲೆಕ್ಟ್ರಾನ್ ಡೆನ್ಸಿಟಿನ ಮತ್ತಷ್ಟು ಜಾಸ್ತಿ ಮಾಡಿಬಿಡುತ್ತೆ ಇದು. ಅವಾಗ ಏನಾಗ್ಬಿಡುತ್ತೆ ನಮ್ಗೆ ಇದು, in that case, in such cases what happens, the electron density on benzene ring increases, so the compound becomes unstable. ಅವಾಗ ಏನಾಗುತ್ತೆ, ಕಂಪೌಂಡ್ ನಮ್ದು ಅನ್ಸ್ಟೇಬಲ್ ಆಗ್ಬಿಡುತ್ತೆ. ಹೌದಾ? ಸೊ ದಿಸ್ ಈಸ್ ದ ಕಾನ್ಸೆಪ್ಟ್. ಇದೇನಿದೆ ನಮ್ದು ಕಾನ್ಸೆಪ್ಟ್. ಹೌದಾ? ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಇಂಪಾರ್ಟೆಂಟ್ ಎಫೆಕ್ಟ್ ಆಗುತ್ತೆ, ಏನಂತಂದ್ರೆ ಆರ್ಥೋ ಎಫೆಕ್ಟ್. ಆರ್ಥೋ ಎಫೆಕ್ಟ್. ಸೊ ಡ್ಯೂ ಟು ಆರ್ಥೋ ಎಫೆಕ್ಟ್, ದ acidic strength of this compound, which compound, e compound, ಯಾವುದು orthotolic acid is greater, it is a stronger acid. Due to ortho effect, this is the stronger acid, ಇದು strong acid ಆಗುತ್ತೆ. ಆಮೇಲೆ ಏನಾಗುತ್ತೆ, ಬೆಂಜೋಯಿಕ್ ಆಸಿಡ್, ಯಾಕಂದ್ರೆ ಇದ್ರ ಮೇಲೆ CH3 ಗ್ರೂಪ್ ಇಲ್ಲ, ಇಲ್ಲಿ CH3 ಗ್ರೂಪ್ ಇದೆ, it will increase the electron density. ಅರ್ಥ ಆಯ್ತಾ? ಸೊ ದ ಆರ್ಡರ್ ಈಸ್ ಆರ್ಥೋಟಾಲಿಕ್ ಆಸಿಡ್ ಅಂದ್ರೆ ಏನು, ಸೆಕೆಂಡ್ ಒನ್ ಈಸ್ ಗ್ರೇಟರ್ ದ್ಯಾನ್, ಏನಿದಾರೆ ಅವರು ಡಿಕ್ರೀಸಿಂಗ್ ಆರ್ಡರ್ ಅಂತ ಹೇಳಿದಾರ. ಸೊ ಇದು ಹೈಯೆಸ್ಟ್ ಅಸಿಡಿಕ್ ಇರುತ್ತೆ, ನೆಕ್ಸ್ಟ್ ಯಾವ್ದು ಬರುತ್ತೆ ನಮಗೆ, ಥರ್ಡ್ ಒನ್ ಬರುತ್ತೆ, ನೆಕ್ಸ್ಟ್ ಯಾವ್ದು ಬರುತ್ತೆ, ಫಸ್ಟ್ ಒನ್ ಬರುತ್ತೆ. ದಿಸ್ ದಿ ಆರ್ಡರ್. ಆಯ್ತಾ? ಪ್ಯಾರಾಟಾಲಿಕ್ ಆಸಿಡ್, ಆರ್ಥೋಟಾಲಿಕ್ ಆಸಿಡ್, ಬೆಂಜಾಯಿಕ್ ಆಸಿಡ್ ಅಲ್ಲಿ ಆರ್ಥೋಟಾಲಿಕ್ ಆಸಿಡ್ ಈಸ್ ಮೋರ್ ಅಸಿಡಿಕ್ ದ್ಯಾನ್ ಬೆಂಜಾಯಿಕ್ ಆಸಿಡ್ ದ್ಯಾನ್ ಪ್ಯಾರಾಟಾಲಿಕ್ ಆಸಿಡ್. ಪ್ಯಾರಾಟಾಲಿಕ್ ಆಸಿಡ್ ಕ್ಲಿಯರ್ ಆಯ್ತಾ? ಇದು ಆಪ್ಷನ್ ನೋಡೋಣ ಯಾವ್ದಿದೆ ಅಂತ. ಆಪ್ಷನ್ ರಿಮೂವ್ ದೆಮ್, ಯಾವ್ದಾಗುತ್ತೆ ಆಪ್ಷನ್? ಆರ್ಥೋಟಾಲಿಕ್ ಆಸಿಡ್ ಇಸ್ ಗ್ರೇಟರ್, ಆಮೇಲೆ ಬೆಂಜಾಯಿಕ್ ಆಸಿಡ್, ಆಮೇಲೆ ಪ್ಯಾರಾಟಾಲಿಕ್ ಆಸಿಡ್. ಆಪ್ಷನ್ ಡಿ ಇಸ್ ಆನ್ಸರ್. ಆಪ್ಷನ್ ಡಿ ಇಸ್ ಅವರ್ ಆನ್ಸರ್. ದಿಸ್ ಇಸ್ ಬಿಕಾಸ್ ಆಫ್ ಆರ್ಥೋ ಎಫೆಕ್ಟ್. ಆರ್ಥೋ ಎಫೆಕ್ಟ್ ಅಂತ ಅಷ್ಟೇ ಹೇಳಿದ್ರೆ ನಡೆಯುತ್ತೆ, ನೋ ಪ್ರಾಬ್ಲಮ್. Due to ortho effect, orthotolic acid is more acidic than benzoic than paratolic acid. Next, the IUPAC name of this compound. ಈ compound IUPAC name ಏನಾಗುತ್ತೆ ಅಂತ ನೋಡೋಣ. CH group ಇದೆಯಾ, so it will get number 1, number 2, number 3, number 4, number 5. ಕೆಲಸ. ಸೆಕೆಂಡ್ ಪೊಸಿಷನ್ ಮೇಲೆ ಒಂದು ಮಿಥೈಲ್ ಗ್ರೂಪ್ ಇದೆ, ನಾವು ಮಿಥೈಲ್ ಅಂತ ಕರಿತೀವಿ. ಫೋರ್ತ್ ಪೊಸಿಷನ್ ಗೆ ಒಂದು ಹೈಡ್ರಾಕ್ಸಿ ಇದೆ, ಹೈಡ್ರಾಕ್ಸಿ ಅಂತ ಇದೆ. ಹೌದಾ? ಹೌದಾ? ಓಕೆ, ನೋಡಿ ಏನಾಗುತ್ತೆ ಇದು, ಅಲ್ಫಾಬೆಟಿಕಲಿ H ಫಸ್ಟ್ ಬರುತ್ತೆ, ಆಮೇಲೆ M ಬರುತ್ತೆ. 4 ಹೈಡ್ರಾಕ್ಸಿ ಅಂಡ್ 2 ಮಿಥೈಲ್. 4 ಹೈಡ್ರಾಕ್ಸಿ 2 ಮಿಥೈಲ್ ಇರೋದು ರಾಂಗ್, ಇದು ರಾಂಗ್. 4 ಹೈಡ್ರಾಕ್ಸಿ 1 ಮಿಥೈಲ್ ಅಂತ ಇದೆ, ಇದು ರಾಂಗ್. ಆಪ್ಷನ್ ಬಿ ಇಸ್ ಅವರ್ ಆನ್ಸರ್. 4 ಹೈಡ್ರಾಕ್ಸಿ 2 ಮಿಥೈಲ್, ಎಷ್ಟು ಕಾರ್ಬನ್ ಇದೆ, 5 ಕಾರ್ಬನ್ ಇದೆ, ಪೆಂಟನಾಯಿಕ್ ಆಸಿಡ್. 4 ಹೈಡ್ರಾಕ್ಸಿ 2 ಮಿಥೈಲ್ ಪೆಂಟನಾಯಿಕ್ ಆಸಿಡ್. ಆಪ್ಷನ್ ಬಿ ಇಸ್ ಅವರ್ ಆನ್ಸರ್. ಇದ್ರ ಬಗ್ಗೆ ಒಂದು ಚೂರು ಗೊತ್ತಿದ್ರೆ ಸಾಕು, ನಾವೇನ್ ಮಾಡಬಹುದು, ಆನ್ಸರ್ ಗಳನ್ನ ಗೆಸ್ ಮಾಡಬಹುದು. ಮೀಸೋಮೆರಿಕ್ ಎಫೆಕ್ಟ್ ಇನ್ವಾಲ್ವ್ಸ್. ಮೀಸೋಮೆರಿಕ್ ಎಫೆಕ್ಟ್ ಅಲ್ಲಿ ಏನಿರುತ್ತೆ? ಮೀಸೋಮೆರಿಕ್ ಎಫೆಕ್ಟ್, ಡಿಯರ್ ಫ್ರೆಂಡ್ಸ್, ನೋಡಿ ಮೀಸೋಮೆರಿಕ್ ಎಫೆಕ್ಟ್ ಅಂದ್ರೆ ಏನ್ ಗೊತ್ತಾ? ಲೆಟ್ಸ್ ಇಮ್ಯಾಜಿನ್ ವಿ ಹ್ಯಾವ್ ಅ ಕಂಪೌಂಡ್ ಲೈಕ್ ದಿಸ್, H2 ಡಬಲ್ ಬಾಂಡ್ CH NH2. Can take this compound to the benzene ring, you can attach NH2 group, means aniline. ಹೌದಾ? ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಇಟ್ ಕಂಟೈನ್ಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ರಿಸೊನೆನ್ಸ್ಗೂ ಮಿಸೋಮೆರಿಕ್ಗೂ ಒಂಚೂರು ವ್ಯತ್ಯಾಸ ಇದೆ. ರಿಸೊನೆನ್ಸ್ ಅಂದ್ರೆ ಏನಾಗುತ್ತೆ, ದ ರಿಸೊನೆನ್ಸ್ ಟೇಕ್ಸ್ ಪ್ಲೇಸ್ ಓನ್ಲಿ ಇನ್ ದಿ ಕಾರ್ಬನ್ ಚೈನ್. ಮಿಸೋಮೆರಿಕ್ ಅಂದ್ರೆ ಏನು, ಈ ಕಾರ್ಬನ್ ಚೈನ್ಗೆ ಹೆಟರೋ ಆಟಮ್ ಅಟ್ಯಾಚ್ ಆಗಿರಬೇಕು, ಅವಾಗ ಅಲ್ಲಿ ರಿಸೊನೆನ್ಸ್ ಆಗಬೇಕು. ದ ರಿಸೊನೆನ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಹೆಟರೋ ಆಟಮ್ ಇಸ್ ಕಾಲ್ಡ್ ಆಸ್ ಮಿಸೋಮೆರಿಕ್. ಹೌದಾ? ನೋಡಿ ಇಲ್ಲಿಂದ ಏನಾಗುತ್ತೆ, ದೀಸ್ ಎಲೆಕ್ಟ್ರಾನ್ಸ್ ಆರ್ ಕಾಲ್ಡ್ ಆಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಅಂತ ಹೇಳ್ಬೋದು ನಾವು. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಗಿವನ್ ಲೈಕ್ ದಿಸ್ ಅಂಡ್ ದಿಸ್ ಗೋಸ್ ಲೈಕ್ ದಿಸ್. ಯಾಕಂದ್ರೆ ಇಲ್ಲಿ ಕಾಂಜುಗೇಷನ್ ಪಾಸಿಬಲ್ ಇದೆ. ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ಕಾಂಜುಗೇಷನ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ನೋಡಿ, CH2 ಮೈನಸ್, ಸಿಂಗಲ್ ಬಾಂಡ್, H ಡಬಲ್ ಬಾಂಡ್, NH2 ಪ್ಲಸ್. ಹೌದಾ? ಸೊ ನಾವು ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಬಿಕಮ್ಸ್ ಪೈ ಎಲೆಕ್ಟ್ರಾನ್ಸ್ ಹಿಯರ್. ಏನ್ ಡಿಸ್ಪ್ಲೇಸ್ ಏನಾಯ್ತು ಇಲ್ಲಿ ನಮಗೆ, ದ ಡಿಲೋಕಲೈಸೇಷನ್ ಆಫ್ ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಪೈ ಎಲೆಕ್ಟ್ರಾನ್ಸ್. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂದ್ರೆ ಒಂದೇ, ಪೈ ಎಲೆಕ್ಟ್ರಾನ್ಸ್ ಅಂದ್ರೆ ಒಂದೇ. ಹೌದಾ? ಇಲ್ಲಿ ಈ ತರ ಎಲೆಕ್ಟ್ರಾನ್ಸ್ ಬರುತ್ತಾ, ಈ ಎಲೆಕ್ಟ್ರಾನ್ಸ್ ಈ ಕಡೆ ಹೋಗುತ್ತೆ, ಇದು ಈ ಕಡೆ ಹೋಗುತ್ತೆ, ಇದು ಈ ಕಡೆ ಹೋಗುತ್ತೆ. ಹೌದಾ? ಹಿಯರ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪೈ ಎಲೆಕ್ಟ್ರಾನ್ ಟೇಕ್ಸ್ ಪ್ಲೇಸ್. ಯಾವ್ದಿದೆ ಆಪ್ಷನ್? ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್ಸ್. ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್. ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಸಿಗ್ಮಾ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ ಆಗೋದಿಲ್ಲ. ನೋಡಿ, ಸಿಗ್ಮಾ ಎಲೆಕ್ಟ್ರಾನ್ ಒಂದೇ ಒಂದು ಕೇಸಲ್ಲಿ ಡಿಸ್ಪ್ಲೇಸ್ ಆಗುತ್ತೆ, ದಟ್ ಈಸ್ ಹೈಪರ್ ಕಾಂಜುಗೇಷನ್. ಹೈಪರ್ ಕಾಂಜುಗೇಷನ್ ಅಲ್ಲಿ ಮಾತ್ರ ನಮ್ಗೆ ಈ ತರ ಆಗುತ್ತೆ, ಅದರ್ವೈಸ್ ಮತ್ತೆ ಆಗೋದಿಲ್ಲ. ಹೌದಾ? ದಿ ಪೈ ಎಲೆಕ್ಟ್ರಾನ್ಸ್ ಅಂತ ಇದೆ, ಬಟ್ ಅದ್ರ ಜೊತೆ ಸಿಗ್ಮಾ ಅಂತ ಕೊಟ್ಟಿದ್ದಾರೆ, ಇದು ರಾಂಗ್. ಇದು ಆಪ್ಷನ್ ಈಸ್ ಅವರ್ ಆನ್ಸರ್.
ದ ನಂಬರ್ ಆಫ್ ಆಪ್ಟಿಕಲ್ ಐಸೋಮರ್ಸ್ ಆಫ್ ದಿ ಕಂಪೌಂಡ್. ದಿ ಆಪ್ಟಿಕಲ್ ಐಸೋಮರ್ಸ್ ಎಷ್ಟಿದೆ ಅಂತ ಕೇಳ್ತಿದ್ದಾರೆ. ಆಪ್ಟಿಕಲ್ ಐಸೋಮರ್ ಕಂಡು ಬೇಕಾದ್ರೆ ಒಂದು ನಾನು ಸಿಂಪಲ್ ಫಾರ್ಮುಲಾ ಇದೀನಿ ನೋಡಿ. ಸಿ ಓ ಎಚ್ ಗ್ರೂಪ್ ಇದೆ. ಸಿ ಓ ಎಚ್ ಗ್ರೂಪ್ ಏನಿದೆ ನೋಡಿ ಗ್ರೂಪ್ H3 C H R E H R OOH. The number of optical isomers. Number of optical isomers to the compound. ಈ compound ಗೆ ಎಷ್ಟು optical isomers ಇರುತ್ತೆ ಹೌದಾ. ಸೊ ನಂಬರ್ ಆಫ್ ಆಪ್ಟಿಕಲ್ ಐಸೋಮರ್ಸ್ ಅಂದ್ರೆ ಏನು. ನಂಬರ್ ಆಫ್ ಆಪ್ಟಿಕಲ್ ಐಸೋಮರ್ಸ್ ಈಕ್ವಲ್ ಟು n ಈಕ್ವಲ್ ಟು ನಂಬರ್ ಆಫ್ optical isomer equal to formula ಬರೆಯೋಣ. Number of optical isomers equal to 2 to the power n. 2 to the power n. Then n is equals to number of chiral carbons. Chiral carbon ಹೌದಾ. ನಂಬರ್ ಆಫ್ chiral carbon. chiral carbon ಎಷ್ಟಿದೆ ಇಲ್ಲಿ ನೋಡಿ. ಈ ಕಾರ್ಬನ್ ಗೆ 3 ಹೈಡ್ರೋಜನ್ ಇದೆಯಾ. ಸೊ ಇಟ್ ಇಸ್ ನಾಟ್ chiral. This carbon is bonded with 4 different group. ಈ ಕಡೆ CH3 H Br ಈ ಕಡೆ H ಇದೆ. So this is chiral. Here this carbon is bonded with ಈ ಕಡೆ CH group ಇದೆ. CH H Br COH. It is also chiral. ನೋಡಿ ಈ ಗ್ರೂಪ್ ಅನ್ನು ಯಾವ ತರ ಬರೀಬಹುದು ನಾವು. ಇದನ್ನ ಈ ತರ ಬರೀಬಹುದು. C ಡಬಲ್ ಬಾಂಡ್ OH ಅಂತ ಬರೀಬಹುದು. ಮೀನ್ಸ್ ಏನಂತ ಬರೀಬಹುದು ನಾವು. COOH ಅಂತ ಬರೀಬಹುದು. ಬಿಕಾಸ್ ಒಂದು ಡಬಲ್ ಬಾಂಡ್ ಅಂತಂದ್ರೆ ಎರಡು ಸಪರೇಟ್ ಬಾಂಡ್ ಗಳನ್ನ ಬರೀಬಹುದು. ಎರಡು ಗ್ರೂಪ್ ಗಳು ಸೇಮ್ ಇದೆಯಾ ಈಗ. ಸೊ ಇಟ್ ಇಸ್ ನಾಟ್ chiral. ಎಷ್ಟಿದೆ chiral. ಎರಡು ಕಾರ್ಬನ್ ಇದೆ. ಸೊ n is equals to 2. 2 to the power 2 equal to 4. The answer is 4. ಆನ್ಸರ್ ಇಸ್ 4. ನೋಡಿದ ತಕ್ಷಣ ಪಟ್ ಅಂತ ಆನ್ಸರ್ ಮಾಡ್ಬೇಕು ನೋಡಿ. ಶಾರ್ಟ್ಕಟ್ ಟ್ರಿಕ್ ಅದಕ್ಕೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ನೋಡಿದ ತಕ್ಷಣ ಪಟ್ ಅಂತ ಏನ್ ಮಾಡ್ಬೋದು ನೀವು ಆನ್ಸರ್ ನ ಟಿಕ್ ಮಾಡಬಹುದು. ದ ಮೀಸೋ ಕಂಪೌಂಡ್ ಡು ನಾಟ್ ಶೋ ಆಪ್ಟಿಕಲ್ ಆಕ್ಟಿವಿಟಿ ಬಿಕಾಸ್. ಮೀಸೋ ಕಂಪೌಂಡ್ ಡಿಯರ್ ಫ್ರೆಂಡ್ಸ್ ಈ ಒಂದು ಸ್ಪೆಷಲ್ ಟೈಪ್ ಆಫ್ ಕಂಪೌಂಡ್ ಬರುತ್ತೆ ಮೀಸೋ ಕಂಪೌಂಡ್ ಅಂತ. ಐ ಆಮ್ ಗೋಯಿಂಗ್ ಟು ಗಿವ್ ಅನ್ ಎಕ್ಸಾಂಪಲ್. ಮೀಸೋ ಟಾರ್ಟಾರಿಕ್ ಆಸಿಡ್ ನ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ದಿಸ್ ಇಸ್ ಕಾಲ್ಡ್ ಆಸ್ ಮೀಸೋ ಟಾರ್ಟಾರಿಕ್ ಆಸಿಡ್. ಮೀಸೋ ಟಾರ್ಟಾರಿಕ್ ಆಸಿಡ್. ಟಾರ್ಟಾರಿಕ್ ಆಸಿಡ್. ಟಾರ್ಟಾರಿಕ್ ಆಸಿಡ್ ಹೌದಾ. ಈ ಕಂಪೌಂಡ್ ಅಲ್ಲಿ ಏನಾಗುತ್ತೆ ಗೊತ್ತಾ. ಆಪ್ಟಿಕಲ್ ಆಕ್ಟಿವಿಟಿ ತೋರಿಸೋದಿಲ್ಲ. ಆಪ್ಟಿಕಲ್ ಆಕ್ಟಿವ್ ಇರಬೇಕಾದ್ರೆ ಕಂಡೀಷನ್ ಏನು. ದ ಕಂಪೌಂಡ್ ಶುಡ್ ನಾಟ್ ಹ್ಯಾವ್ ಪ್ಲೇನ್ ಆಫ್ ಸಿಮೆಟ್ರಿ. ಬಟ್ ಇಲ್ಲಿ ಪ್ಲೇನ್ ಆಫ್ ಸಿಮೆಟ್ರಿ ಇದೆ. ನೀವು ಕಂಪೌಂಡ್ ಅನ್ನ ಇಲ್ಲಿ ಮಿಡಲ್ ಬ್ರೇಕ್ ಮಾಡಿದ್ರೆ ಇಲ್ಲಿ ಏನ್ ಬರುತ್ತೆ ನಿಮಗೆ. ಎರಡು ಈಕ್ವಲ್ ಪಾರ್ಟ್ ಆಗಿ ಕಟ್ ಆಗುತ್ತಾ ಹೌದಾ. ಪ್ಲೇನ್ ಆಫ್ ಸಿಮೆಟ್ರಿ ಅಂದ್ರೆ ಏನು. ನೀವು ಯಾವುದೋ ಒಂದು ವಸ್ತುನ ಎಕ್ಸಾಕ್ಟ್ ಮಿಡಲ್ ಕಟ್ ಮಾಡಿದ್ರೆ ಎರಡು ಪೀಸ್ಗಳು ಈಕ್ವಲ್ ಇದ್ರೆ ಅದೇನು ಪ್ಲೇನ್ ಆಫ್ ಸಿಮೆಟ್ರಿ. ಸಿಮೆಟ್ರಿಕ್ ಅಂದಂಗೆ ಹೌದಾ. ನೀವೇನಾದ್ರೂ ಈ ಮಾಲಿಕ್ಯೂಲ್ ನ ಎಕ್ಸಾಕ್ಟ್ ಮಿಡಲ್ ಕಟ್ ಮಾಡಿದ್ರೆ ವಿಲ್ ಗೆಟ್ 2 ಈಕ್ವಲ್ ಪೀಸಸ್ ಈಕ್ವಲ್ ಹಾಲ್ಸ್ ಹೌದಾ. ಸೊ ಇಟ್ ಈಸ್ ನಾಟ್ ಆಪ್ಟಿಕಲಿ ಆಕ್ಟಿವ್ ಹೌದಾ. ಮೀಸೋ ಟಾರ್ಟಾರಿಕ್ ಆಸಿಡ್. ಟಾರ್ಟಾರಿಕ್ ಆಸಿಡ್. ದ ಆನ್ಸರ್ ಈಸ್ ಕಂಟೈನ್ಸ್ ಪ್ಲೇನ್ ಆಫ್ ಸಿಮೆಟ್ರಿ. ಪ್ಲೇನ್ ಆಫ್ ಸಿಮೆಟ್ರಿ ನೆನಪಿರಲಿ. ಬೆಸ್ಟ್ ಎಕ್ಸಾಂಪಲ್ ಇದು. ಆಲ್ಮೋಸ್ಟ್ ನಿಮ್ ಎಕ್ಸಾಮ್ ಅಲ್ಲಿ ಕೇಳಿದ್ರು ಈ ಕಂಪೌಂಡ್ ಅನ್ನ ಕೇಳಿರ್ತಾರೆ. ಅಥವಾ ಈ ತರದ ಯಾವ್ದಾದ್ರು ಕಂಪೌಂಡ್ ಕೊಟ್ಟು ಕೇಳಿದ್ರೆ ಅಂತಂದ್ರೆ ಏನ್ ಮಾಡ್ಬೇಕು ನೀವು ಈ ತರ ಹೇಳ್ಬೇಕು. ಇಲ್ಲಿ ಯಾಕೆ ಈ ತರ ಇಲ್ಲಿ ಈ ತರ ಆಗುತ್ತಲ್ಲ ಇದಕ್ಕೆ ಇನ್ನೊಂದು ಏನ್ ಕರೀತಾರೆ ಅಂತಂದ್ರೆ ಈ ಆಪ್ಷನ್ ಅಲ್ಲಿ ಪ್ಲೇನ್ ಆಫ್ ಸಿಮೆಟ್ರಿ ಅದು ಕೊಟ್ಟಿರ್ತಾರೆ ಅಥವಾ ಇಂಟರ್ನಲ್ ಕಂಪನ್ಸೇಷನ್ ಅಂತ ಕರೀತಾರೆ. ಅದಕ್ಕೆ ಇಂಟರ್ನಲ್ ಕಂಪನ್ಸೇಷನ್. ಇಂಟರ್ನಲ್ ಕಂಪನ್ಸೇಷನ್ ಏನಾಗುತ್ತೆ. ಆರ್ ಕಾನ್ಫಿಗರೇಷನ್ ಎಸ್ ಕಾನ್ಫಿಗರೇಷನ್ 50-50 ಇರುತ್ತೆ. ಇಂಟರ್ನಲ್ ಏನಾಗ್ಬಿಡ್ತಾವು ಒಂದಕ್ಕೊಂದು ಕಂಪನ್ಸೇಟ್ ಮಾಡ್ತವೆ ಪ್ಲೇನ್ ಆಫ್ ರೊಟೇಷನ್ ಅನ್ನ. ಒಂದು ಡೆಕ್ಸ್ ರೊಟೇಟರ್ ಇರುತ್ತೆ ಇನ್ನೊಂದು ಲಿವೋ ಆಗುತ್ತೆ. ಸೊ ಎರಡು ಕೂಡ ರೊಟೇಷನ್ 0 ಆಗ್ಬಿಡುತ್ತೆ ಹೌದಾ. ಸೊ ದ ಆನ್ಸರ್ ಈಸ್ ಆಪ್ಷನ್ ಸಿ ಪ್ಲೇನ್ ಆಫ್ ಸಿಮೆಟ್ರಿ. ದ ಲೀಸ್ಟ್ ಎನರ್ಜೆಟಿಕ್ ಕನ್ಫರ್ಮೇಷನ್ ಆಫ್ ಸೈಕ್ಲೋಹೆಕ್ಸೇನ್. ಲೀಸ್ಟ್ ಎನರ್ಜೆಟಿಕ್ ಅಂದ್ರೆ ಏನು. ಲೀಸ್ಟ್ ಎನರ್ಜಿ. ಲೀಸ್ಟ್ ಎನರ್ಜಿ ಮೀನ್ಸ್ ನಥಿಂಗ್ ಬಟ್ ಇಟ್ ಇಸ್ ನಥಿಂಗ್ ಬಟ್ ಮೋಸ್ಟ್ ಸ್ಟೇಬಲ್ ಹೌದಾ. ಎನರ್ಜಿ ಬಹಳ ಕಡಿಮೆ ಇತ್ತು ಅಂದ್ರೆ ಸ್ಟೆಬಿಲಿಟಿ ತುಂಬಾ ಜಾಸ್ತಿ ಇರುತ್ತಾ. ಯಾವ್ದು ಮೋಸ್ಟ್ ಸ್ಟೇಬಲ್ ಇರುತ್ತೆ. ಚೇರ್ ಕನ್ಫರ್ಮೇಷನ್. ಚೇರ್ ಕನ್ಫರ್ಮರ್ ಈಸ್ ಮೋಸ್ಟ್ ಸ್ಟೇಬಲ್. ಮೋಸ್ಟ್ ಸ್ಟೇಬಲ್. ಚೇರ್ ಕನ್ಫರ್ಮರ್ ಅಂದ್ರೆ ಹೆಂಗಿರುತ್ತೆ ಇದ್ರದ್ದು ಗೊತ್ತಾ. ಚೇರ್ ಕನ್ಫರ್ಮರ್ ಇರುತ್ತೆ ನೋಡಿ. ದಿಸ್ ಈಸ್ ಅವರ್ ಸೈಕ್ಲೋಹೆಕ್ಸೇನ್ ಹೌದಾ. 1 2 3 4 5 6 ಕಾರ್ಬನ್. ಕ್ಲಿಯರ್. ಸೊ ಆಪ್ಷನ್ ಎ ಇಸ್ ಆನ್ಸರ್. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಸ್ಟ್ರಾಂಗ್ಲಿ ಅಸಿಡಿಕ್. ಇದರಲ್ಲಿ ಯಾವುದು ಸ್ಟ್ರಾಂಗ್ ಅಸಿಡಿಕ್ ಇದೆ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಸ್ಟ್ರಾಂಗ್ಲಿ ಅಸಿಡಿಕ್. ಫಿನಾಲ್ ಅಂತ ಇದೆಯಾ. ದ ಫಿನಾಲ್. ಫಿನಾಲ್ ಅಂತಿದೆ. ನೆಕ್ಸ್ಟ್ ಆರ್ಥೋಕ್ರಿಜಾಲ್. ಆರ್ಥೋಕ್ರಿಜಾಲ್. ಆರ್ಥೋ ಅಂತಂದ್ರೆ ಇದು ಇಸ್ ಕ್ರಿಜಾಲ್. ಆರ್ಥೋಕ್ರಿಜಾಲ್.
ಪ್ಯಾರಾನೈಟ್ರೋಫಿನಾಲ್, 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 ಪ್ಯಾರಾಕ್ರಿಸಾಲ್, ಪ್ಯಾರಾಕ್ರಿಸಾಲ್. ಸೊ ಡಿಯರ್ ಫ್ರೆಂಡ್ಸ್, ಅವಾಗಲೇ ಹೇಳಿದ್ದೀನಿ ನಾನು, ಇಫ್ ಯು ಟೇಕ್ ಬೆಂಜಾಯಿಕ್ ಆಸಿಡ್ ಆರ್ ಫಿನಾಲ್, ಎರಡು ಕಡೆ ಏನಾಗುತ್ತೆ ಅಂತಂದ್ರೆ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಡಿಕ್ರೀಸಸ್ ಅಸಿಡಿಟಿ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇನ್ಕ್ರೀಸಸ್ ಅಸಿಡಿಟಿ. ಹೌದಾ? ನೋಡಿ, ಇದು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್, ಇದು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್, ಏನು ಗ್ರೂಪ್ ಇಲ್ಲ. ಹೌದಾ? ಇಲ್ಲಿ ಏನಿದೆ ನೋಡಿ, ಹಿಯರ್ ವಿ ಹಾವ್ ಗಾಟ್ NO2 ಗ್ರೂಪ್, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಏನ್ ಮಾಡುತ್ತೆ ಅಂದ್ರೆ ವಿಲ್ ವಿಡ್ರಾ ಎಲೆಕ್ಟ್ರಾನ್ ಡ್ಯೂ ಟು ಮೈನಸ್ ಎಂ ಎಫೆಕ್ಟ್ ಅಂಡ್ ಮೈನಸ್ ಐ ಎಫೆಕ್ಟ್. ಎಲೆಕ್ಟ್ರಾನ್ ಸಿಕ್ಕಾಪಟ್ಟೆ ವಿಡ್ರಾ ಮಾಡ್ಕೊಳುತ್ತೆ. ದೀಸ್ ಎಲೆಕ್ಟ್ರಾನ್ಸ್ ಕ್ಯಾನ್ ಬಿ ಸೇರ್ಡ್ ಹಿಯರ್. ಹೌದಾ? ಸೊ H+ ಕ್ಯಾನ್ ಬಿ ರಿಮೂವ್ಡ್ ವೆರಿ ಈಸಿಲಿ. ಹೌದು, ಪ್ಯಾರಾನೈಟ್ರೋಫಿನಾಲ್ ಇಸ್ ಮೋರ್ ಅಸಿಡಿಕ್. ನೆನಪಿರ್ಲಿ, ಯಾವಾಗಲೂ ನಿಮಗೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಏನಾದ್ರೂ ಕಾಣಿಸಿದ್ರೆ ಯಾರ ಜೊತೆಗೆ, ಕೇಸ್ ಆಫ್ ಫಿನಾಲ್ ಆರ್ ಇನ್ ಕೇಸ್ ಆಫ್ ಬೆಂಜಾಯಿಕ್ ಆಸಿಡ್, ಆರ್ ಇನ್ ಕೇಸ್ ಆಫ್ ಆಲ್ಡಿಹೈಡ್ಸ್, ಬೆಂಜಾಲ್ಡಿಹೈಡ್, ಎಲ್ಲ ಕಡೆ ಏನಾಗುತ್ತೆ ನಮಗೆ, ಇನ್ ಆಲ್ ದೀಸ್ ಕೇಸಸ್ ಅಸಿಡಿಟಿ ಇನ್ಕ್ರೀಸಸ್. ಏನಾಗುತ್ತೆ ನಮಗೆ, ಅಸಿಡಿಕ್ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ ಯಾವಾಗ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ರೆ. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ರೆ ಅಸಿಡಿಕ್ ಸ್ಟ್ರೆಂತ್ ಡಿಕ್ರೀಸಸ್, ಅಸಿಡಿಕ್ ಸ್ಟ್ರೆಂತ್ ಏನಾಗಿರುತ್ತೆ, ಡಿಕ್ರೀಸ್ ಆಗಿರುತ್ತೆ. ಕ್ಲಿಯರ್? ಹಿಯರ್ ಪ್ಯಾರಾನೈಟ್ರೋಫಿನಾಲ್ ಇಸ್ ದ ಆನ್ಸರ್. ಅಸಿಟೋನ್ ಅಂಡ್ ಪ್ರೊಪನಾಲ್ ಆರ್, ಅಸಿಟೋನ್ ಅಂಡ್ ಪ್ರೊಪನಾಲ್, ಅಸಿಟೋನ್ ಫಾರ್ಮುಲಾ ಏನ್ರಿ, CH3 C ಡಬಲ್ ಬಾಂಡ್ O CH3. ದಿಸ್ ಈಸ್ ಅವರ್ ಅಸಿಟೋನ್. ಪ್ರೊಪನಾಲ್ ಅಂತಂದ್ರೆ, ಪ್ರೋಪ್ ಅಂದ್ರೆ 3 ಕಾರ್ಬನ್ಸ್, 3 ಕಾರ್ಬನ್. Al ಅಂತಂದ್ರೆ ಏನು, C ಡಬಲ್ ಬಾಂಡ್ OH, ಆಲ್ಡಿಹೈಡಿಕ್ ಗ್ರೂಪ್. ಹೌದಾ? ಸೊ ಆಬ್ವಿಯಸ್ಲಿ CH2 CH3. ದಿಸ್ ಇಸ್ ಪ್ರೊಪನಾಲ್. ಫಾರ್ಮುಲಾ ಏನು, 3 ಕಾರ್ಬನ್ಸ್ ಇದೆ, ಹೈಡ್ರೋಜನ್ ಎಷ್ಟಿದೆ, 6 ಹೈಡ್ರೋಜನ್, ಆಕ್ಸಿಜನ್. ಇಲ್ಲಿ 3 ಕಾರ್ಬನ್ ಇದೆ, 3 + 2 + 1 ಹೈಡ್ರೋಜನ್, oxygen. Both are having same molecular formula, but they are differ with respect to functional group. So these two are functional isomers. Your functional isomers. Functional. The compound that react fast with sodium methoxide. Sodium methoxide ಜೊತೆ ಯಾರು ಫಾಸ್ಟ್ ಆಗಿ ರಿಯಾಕ್ಟ್ ಮಾಡ್ತಾರೆ? ಸೋಡಿಯಂ ಮಿಥಾಕ್ಸೈಡ್ ಅಂದ್ರೆ ಯಾವುದು? H3ONA. This is called as sodium methoxide. ಹೌದಾ? Na ಈಸಿಲಿ ಹೊರಗಡೆ ಹೋಗ್ಬಿಡುತ್ತೆ, ಮೆಟಲ್. ಇದೇನಾಗುತ್ತೆ, ನೆಗೆಟಿವ್ ಆಗುತ್ತೆ. ಸೊ ದಿಸ್ ಇಸ್ ಅವರ್ ನ್ಯೂಕ್ಲಿಯೋಫೈಲ್. ಈ ನ್ಯೂಕ್ಲಿಯೋಫೈಲ್ ಯಾರ ಮೇಲೆ ಬೇಗ ಅಟ್ಯಾಕ್ ಮಾಡುತ್ತೆ? ನ್ಯೂಕ್ಲಿಯೋಫೈಲ್ ಅಂದ್ರೆ ಏನು? ವಿಚ್ ಈಸ್ ಎಲೆಕ್ಟ್ರಾನ್ ರಿಚ್. ನ್ಯೂಕ್ಲಿಯೋಫೈಲ್ ಅಂದ್ರೆ ಏನಿದು? ದಿಸ್ ಈಸ್ ಎಲೆಕ್ಟ್ರಾನ್ ರಿಚ್. ಎಲೆಕ್ಟ್ರಾನ್ ರಿಚ್ ಇದೆ. ಹೌದಾ? ಇಲ್ಲಿ 4 ಜನ ಏನಿದ್ದಾರೆ ಅಂತಂದ್ರೆ ದೇವಸ್ಥಾನದ ಮುಂದೆ ಕೂತ್ಕೊಂಡಿರ್ತಾರಲ್ಲ, ಆ ತರ ಕೂತ್ಕೊಂಡಿದ್ದಾರೆ ಅಂತ ಅನ್ಕೋಣ. ಹೌದಾ? ಇವನೊಬ್ಬ, ಇವನ ಹತ್ರ ಒಂದ್ ಸ್ವಲ್ಪ ದುಡ್ಡಿದೆ, ಬಟ್ ಇಲ್ಲ ಒಂದ್ ಚೂರು ದುಡ್ಡಿದೆ ಇವನ ಹತ್ರ. ಏನ್ ಮಾಡ್ತಾನೆ, ಆ ದುಡ್ಡನ್ನ ಯಾರಿಗೊಬ್ಬರು ಕೊಡ್ಬೇಕಂತಾನೆ. ಹೆಂಗ್ ಥಿಂಕ್ ಮಾಡ್ತೀರಾ ನೀವು? ಇವನ್ ಪೊಸಿಷನ್ ಇದ್ರೆ, ಯಾರ್ದು, ಸೋಡಿಯಂ ಮಿಥಾಕ್ಸೈಡ್ ಪೊಸಿಷನ್ ಇದ್ರೆ ಹೆಂಗ್ ಥಿಂಕ್ ಮಾಡ್ತೀರಾ? ಯಾರಿಗೆ ಜಾಸ್ತಿ ನೀಡ್ ಇರುತ್ತಲ್ಲ ದುಡ್ಡು, ಮೀನ್ಸ್ ಯಾರು ನೋಡೋದಕ್ಕೂಲೆ ಪಾಪ ಅಯ್ಯೋ ಅನ್ಸತ್ತಲ್ಲ, ಕೊಡ್ಬೇಕನ್ಸತ್ತಲ್ಲ ದುಡ್ಡು, ಅವ್ರಿಗೆ ಕೊಡ್ತೀರಲ್ವಾ? ಹೌದಾ? ಸೊ ಇಲ್ಲೂ ಅದನ್ನೇ ನೋಡೋಣ. ಮೀನ್ಸ್ ಯಾರಿಗೆ ಜಾಸ್ತಿ ದುಡ್ಡು ಬೇಕು, ಮೀನ್ಸ್ ಹೂ ಈಸ್ ಮೋರ್ ಎಲೆಕ್ಟ್ರೋಫಿಲಿಕ್. ಯಾರಿಗೆ ಜಾಸ್ತಿ ದುಡ್ಡು ಬೇಕು, ಯಾರಿಗೆ ಜಾಸ್ತಿ ಎಲೆಕ್ಟ್ರಾನ್ ಬೇಕು, ಈಸ್ ಮೋರ್ ಎಲೆಕ್ಟ್ರೋಫಿಲಿಕ್. ಹೌದಾ? ಬೆಂಜಿನ್ ರಿಂಗ್ ಏನಿರುತ್ತೆ, ಓನ್ಲಿ ಪ್ಲೇನ್ ಆಗಿ ನೀವು ಬೆಂಜಿನ್ ರಿಂಗ್ ಮಾತ್ರ ತಗೊಂಡ್ರೆ ಇಟ್ ಹ್ಯಾಸ್ ಗಾಟ್ ಸಫಿಷಿಯಂಟ್ ಎಲೆಕ್ಟ್ರಾನ್. ಹೌದಾ? ಸಪೋಸ್ ಏನಾದ್ರು ನೀವು ಬೆಂಜಿನ್ ರಿಂಗ್ ಮೇಲೆ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಅನ್ನ ಆಡ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಬೆಂಜಿನ್ ರಿಂಗ್ ಮೇಲೆ ದುಡ್ಡು ಜಾಸ್ತಿ ಆಗಿಬಿಡುತ್ತೆ. ಎಲೆಕ್ಟ್ರಾನ್ ಡೆನ್ಸಿಟಿ ಆನ್ ಬೆಂಜಿನ್ ರಿಂಗ್ ಇನ್ಕ್ರೀಸಸ್. ಇನ್ ಕೇಸ್ ಬೆಂಜಿನ್ ರಿಂಗ್ ಮೇಲೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ರೆ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಏನ್ ಮಾಡುತ್ತೆ, ಬೆಂಜಿನ್ ರಿಂಗ್ ಎಲೆಕ್ಟ್ರಾನ್ ವಿಡ್ರಾ ಮಾಡ್ಕೋತೆ. ಸೊ ನಾವು ಬೆಂಜಿನ್ ಬಿಹೇವ್ ಆಸ್ ಎಲೆಕ್ಟ್ರೋಫೈಲ್. ಇಲ್ಲಿ ಬೆಂಜಿನ್ ಏನ್ ಮಾಡುತ್ತೆ, ನಮಗೆ ನ್ಯೂಕ್ಲಿಯೋಫೈಲ್ ಆಗುತ್ತೆ. ನ್ಯೂಕ್ಲಿಯೋಫೈಲ್ ಆಡ್ ಮಾಡ್ತಿದೀವಾ, ಬೆಂಜಿನ್ ಏನಾಗಬೇಕು, ಎಲೆಕ್ಟ್ರೋಫೈಲ್ ಆಗಬೇಕು. ಸೊ ಎಲ್ಲಿ ಜಾಸ್ತಿ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇರುತ್ತಲ್ಲೋ ದಟ್ ಈಸ್ ಮೋರ್ ಎಲೆಕ್ಟ್ರೋಫೈಲ್. ಚೆಕ್ ಮಾಡೋಣ. ಕ್ಲೋರಿನ್ ಏನ್ ಮಾಡುತ್ತೆ ನೋಡ್ರಿ, ಎಲೆಕ್ಟ್ರಾನ್ ವಿಡ್ರಾ ಮಾಡ್ಕೊಳುತ್ತಾ ಡ್ಯೂ ಟು ಮೈನಸ್ ಐ ಎಫೆಕ್ಟ್. ನೈಟ್ರೋ ಗ್ರೂಪ್ ಎಲೆಕ್ಟ್ರಾನ್ ವಿಡ್ರಾ ಮಾಡ್ಕೊಳುತ್ತಾ ಡ್ಯೂ ಟು ಮೈನಸ್ ಐ ಎಫೆಕ್ಟ್ ಅಂಡ್ ಮೈನಸ್ ಎಂ ಎಫೆಕ್ಟ್. ಮೈನಸ್ ಎಂ ಎಫೆಕ್ಟ್ ಇಸ್ ಗ್ರೇಟರ್, ಮಿಸೋಮೆರಿಕ್ ಎಫೆಕ್ಟ್ ಜಾಸ್ತಿ ಇರುತ್ತೆ. ಇವು ನೋಡಿ, ಎಲೆಕ್ಟ್ರಾನ್ ವಿಡ್ರಾ ಮಾಡ್ಕೊಳುತ್ತೆ, ಮಿಸೋಮೆರಿಕ್ ಎಫೆಕ್ಟ್ ಇಂದ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ ಡೆನ್ಸಿಟಿ ಹೊರಟೋಯ್ತು. ಇಲ್ಲಿ ಇಟ್ ಈಸ್ ಹೈಲಿ ಎಲೆಕ್ಟ್ರೋಫಿಲಿಕ್. ಇಲ್ಲಿ ನೋಡಿ, ಇಟ್ ವಿಲ್ ವಿಡ್ರಾ ಎಲೆಕ್ಟ್ರಾನ್, ಇಟ್ ಆಲ್ಸೋ ವಿಡ್ರಾ ಎಲೆಕ್ಟ್ರಾನ್. ಹೌದಾ? ಮೈನಸ್ ಎಂ ಎಫೆಕ್ಟ್, ಮೈನಸ್ ಐ ಎಫೆಕ್ಟ್. Here only minus I effect. Here minus I and minus M, but this minus M is not applicable here. ಇಲ್ಲಿ applicable ಆಗೋದಿಲ್ಲ because it is present at the meta position.
ಹಂಗಾದ್ರೆ ಮ್ಯಾಕ್ಸಿಮಮ್ ಎಲೆಕ್ಟ್ರೋಫಿಲಿಕ್ ಯಾವುದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾವುದು ಆಪ್ಷನ್ ಎ. ಸೊ ದೀಸ್ ಎಲೆಕ್ಟ್ರಾನ್ಸ್ ಆರ್ ಗ್ರೇಟ್ಲಿ ಗಿವನ್ ಟು ದಿಸ್ ಆಪ್ಷನ್ ಎ ಗೆ ಕೊಡುತ್ತೆ. ಆಯ್ತಾ? ಆಪ್ಷನ್ ಎ ಇಸ್ ಅವರ್ ಆನ್ಸರ್. Among the following compounds, the increasing order of acidic strength. Increasing order of acidic strength. ಹೌದಾ? ಸೊ ಇನ್ಕ್ರೀಸಿಂಗ್ ಆರ್ಡರ್ ಅಂದ್ರೆ ಹೆಂಗಿರುತ್ತೆ? ಇನ್ಕ್ರೀಸ್ ಆಗ್ತಾ ಇರ್ಬೇಕಾ? ಫಸ್ಟ್ ಬರೆಯೋಣ. ಮೆಟಾ ನೈಟ್ರೋಫಿನಾಲ್. ಮೆಟಾ ನೈಟ್ರೋಫಿನಾಲ್. ಹೌದಾ? ಸೊ ಫಿನಾಲ್ ಅಂದ್ರೆ ಏನು? OH ಗ್ರೂಪ್ ಇರುತ್ತಾ? ಮೆಟಾ ಪೊಸಿಷನಿಂಗ್ ಏನಿದೆ? ನೈಟ್ರೋ ಗ್ರೂಪ್ ಇದೆ. ನೆಕ್ಸ್ಟ್ ಮೆಟಾಕ್ರಿಸಾಲ್. ಮೆಟಾಕ್ರಿಸಾಲ್. ಮೆಟಾಕ್ರಿಸಾಲ್ ಅಂತ ಇಲ್ಲಿ OH ಗ್ರೂಪ್ ಇರುತ್ತೆ. ಮೆಟಾ ಪೊಸಿಷನಿಂಗ್ ಏನಿದೆ? CS ಗ್ರೂಪ್. ಹೌದಾ? ಫಿನಾಲ್. ಹೌದಾ? ಫಿನಾಲ್. ಹೌದಾ? ಸೊ ಫಿನಾಲ್ ಅಂತಂದ್ರೆ OH ಗ್ರೂಪ್, ಪ್ಲೇನ್ ಆಗಿ OH ಗ್ರೂಪ್ ಇರುತ್ತೆ. ಹೌದಾ? ಮೆಟಾಕ್ಲೋರೋಫಿನಾಲ್. ಹೌದಾ? ಮೆಟಾಕ್ಲೋರೋಫಿನಾಲ್. ಮೆಟಾಕ್ಲೋರೋ ಅಂತಂದ್ರೆ ಏನು? ಮೆಟಾ ಪೊಸಿಷನ್ ಏನಿದೆ? ಕ್ಲೋರಿನ್ ಇದೆಯಾ? ಹೌದಾ? ಮೆಟಾ ಪೊಸಿಷನ್ ಏನಿದೆ? ಕ್ಲೋರಿನ್ ಇದೆಯಾ? ಮೆಟಾಕ್ಲೋರೋಫಿನಾಲ್. ಸಿಯರ್ ಇಲ್ಲಿ ಏನಾಗುತ್ತೆ ಗೊತ್ತಾ? ನೈಟ್ರೋ ಗ್ರೂಪ್ ಏನ್ ಮಾಡುತ್ತೆ ಅಂದ್ರೆ ಇಟ್ ವಿಲ್ ಕಾಸ್ ಮೈನಸ್ ಎಮ್ ಎಫೆಕ್ಟ್. ಹೌದಾ? ಮೈನಸ್ ಎಮ್ ಎಫೆಕ್ಟ್ ಅನ್ನ ಕಾಸ್ ಮಾಡುತ್ತೆ. ಇಟ್ ವಿಲ್ ಕಾಸ್ ಪ್ಲಸ್ ಐ ಎಫೆಕ್ಟ್. ಪ್ಲಸ್ ಐ ಎಫೆಕ್ಟ್. ಹೌದಾ? ಇಲ್ಲಿ ನೋ ಎಫೆಕ್ಟ್, ಏನೂ ಎಫೆಕ್ಟ್ ಇಲ್ಲ. ಹೌದಾ? ಈ ಕ್ಲೋರಿನ್ ಏನ್ ಮಾಡುತ್ತೆ? ಇಟ್ ವಿಲ್ ಆಲ್ಸೋ ವಿಡ್ರಾ ಎಲೆಕ್ಟ್ರಾನ್ ಫ್ರಮ್ ದಿಸ್. ಇಟ್ ವಿಲ್ ಕಾಸ್, ಇದೇನ್ ಕೆಲಸ ಮಾಡುತ್ತೆ? ವಿಲ್ ವಿಡ್ರಾ ದಿ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ವಿಡ್ರಾ ಮಾಡ್ಕೋತೆ. ಸೊ ದಿಸ್ ಕಾರ್ಬನ್ ಗೆಟ್ಸ್ ಪಾಸಿಟಿವ್ ಚಾರ್ಜ್, ಮೈನಸ್ ಐ ಎಫೆಕ್ಟ್ ಮಾಡುತ್ತೆ. ಹೌದಾ? ಸೊ ಇಲ್ಲಿ ಎಫೆಕ್ಟ್ ಎಲ್ಲಿ ಜಾಸ್ತಿ ಇರುತ್ತೆ? ವೇರ್ ದ ಎಫೆಕ್ಟ್ ಇಸ್ ಮ್ಯಾಕ್ಸಿಮಮ್. ಎಫೆಕ್ಟ್ ಇಸ್ ಆಬ್ವಿಯಸ್ಲಿ ಮ್ಯಾಕ್ಸಿಮಮ್ ಇನ್ ದಿಸ್ ಕಂಪೌಂಡ್. ಹೌದಾ? ಫಸ್ಟ್ ಕಂಪೌಂಡ್. ಹೌದಾ? ಸೊ ಲೀಸ್ಟ್ ಎಲ್ಲಿರುತ್ತೆ ನೋಡಿ? ಎಲೆಕ್ಟ್ರಾನ್ ಡೊನೇಟಿಂಗ್ ಇದೆಯಾ? ಇಲ್ಲಿ ಲೀಸ್ಟ್ ಇರುತ್ತೆ. ಸೆಕೆಂಡ್ ಒನ್, ಒಂದು ಇಲ್ಲಿ ಟು. ಇಲ್ಲಿ ಫಸ್ಟ್ ಕಂಪೌಂಡ್ ಮ್ಯಾಕ್ಸಿಮಮ್ ಅಸಿಡಿಕ್, ಸೆಕೆಂಡ್ ಕಂಪೌಂಡ್ ಲೀಸ್ಟ್ ಅಸಿಡಿಕ್. ಹೌದಾ? ಮ್ಯಾಕ್ಸಿಮಮ್ ಅಸಿಡಿಕ್ ಫಸ್ಟ್ ಕಂಪೌಂಡ್, ಲೀಸ್ಟ್ ಅಸಿಡಿಕ್ ಲಾಸ್ಟ್ ಕಂಪೌಂಡ್. ಹೌದಾ? ಅವೆರಡನ್ನ ಏನ್ ಮಾಡೋಣ ಈಗ? ಚೆಕ್ ಮಾಡೋಣ. ಎಲ್ಲಿರ್ಬೇಕು ನಮ್ಗೆ? ಏನ್ ಹೇಳಿದಾರೆ ಅವರು? ಇನ್ಕ್ರೀಸಿಂಗ್ ಅಂತ ಹೇಳಿದಾರೆ. ಇನ್ಕ್ರೀಸಿಂಗ್ ಅಂದ್ರೆ ಫಸ್ಟ್ ಏನ್ ಬರಿಬೇಕು ನಾವು? ಲೀಸ್ಟ್ ಬರಿಬೇಕಾ? ಸೊ ಸೆಕೆಂಡ್ ಒನ್ ಕಮ್ಸ್ ಫಸ್ಟ್. ಹೌದಾ? ಸೊ ನೆಕ್ಸ್ಟ್ ಲಾಸ್ಟ್ ಏನ್ ಬರುತ್ತೆ ನಮಗೆ? ಒನ್ ಇರ್ಬೇಕಾ? ಯಾವ್ದಿದೆ ನೋಡಿ? 2 and 1. ಇಲ್ಲಿ 2 and 1 ಅಂತಿದೆ. ಇಲ್ಲಿ ನೋಡಿ ಕನ್ಫ್ಯೂಷನ್ ಇದು. ಹೌದಾ? ಇದು ಆಪ್ಷನ್ ಎ ನು ರಾಂಗ್, ಆಪ್ಷನ್ ಡಿ ನು ರಾಂಗ್, ಆಪ್ಷನ್ ಡಿ ನು ರಾಂಗ್. ಹೌದಾ? ಐದರ್ ಆಪ್ಷನ್ ಬಿ ಆರ್ ಆಪ್ಷನ್ ಡಿ. ಆಪ್ಷನ್ ಬಿ ಅಥವಾ ಆಪ್ಷನ್ ಡಿ ಆಗ್ಬಹುದಾ? ಈಗ ಚೆಕ್ ಮಾಡೋಣ. ಈ ಎಲೆಕ್ಟ್ರಾನ್ ಡೊನೇಟ್, ಇದು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದೆಯಾ? ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇಟ್ ವಿಲ್ ಡಿಕ್ರೀಸ್ ದಿ ಅಸಿಡಿಟಿ. ಹೌದಾ? ಸೊ ಹಂಗಂತಂದ್ರೆ ಇದೇನಾಗುತ್ತೆ? ಇದಕ್ಕೆ ಕಂಪೇರ್ ಮಾಡಿದ್ರೆ, ಆನ್ ಕಂಪೇರಿಂಗ್ ವಿತ್ ದಿಸ್ ಥರ್ಡ್ ಒನ್ ಕಂಪೇರ್ ಮಾಡಿದ್ರೆ ಇಟ್ ಈಸ್ ಮೋರ್ ಅಸಿಡಿಕ್. ಹೌದಾ? ಸೊ ಸೆಕೆಂಡ್ ಒನ್ ಇದಾದ್ಮೇಲೆ ಥರ್ಡ್ ಒನ್, ಇದು ಆದ್ಮೇಲೆ ಎನ್ ಕಂಪೌಂಡ್ ಆದ್ಮೇಲೆ ಯಾವ ಕಂಪೌಂಡ್ ಬರುತ್ತೆ ಇಲ್ಲಿ? ಎನ್ ಕಂಪೌಂಡ್ ಆದ್ಮೇಲೆ ದಿಸ್ ಒನ್. ವಿಚ್ ಒನ್? ಎನ್ ಕಂಪೌಂಡ್. ಎನ್ ಕಂಪೌಂಡ್ ಇಟ್ ಈಸ್ ಲೀಸ್ಟ್ ಅಸಿಡಿಕ್. ಹೌದಾ? ಸೊ ಇದಕ್ಕಿಂತ ಒಂಚೂರು ಅಸಿಡಿಟಿ ಜಾಸ್ತಿ ಆಗಿರೋದು ದಿಸ್ ಒನ್. ಥರ್ಡ್ ಕಂಪೌಂಡ್ ಕರೆಕ್ಟ್ ಆಗಿದೆ. ಅದಾದ್ಮೇಲೆ ಮತ್ತೆ ಯಾರು ಬರ್ತಾರೆ? ಫೋರ್ತ್ ಕಂಪೌಂಡ್. 2 3 4 1. 2 3 4 1 is answer. The answer. Which of the following compound possesses CH bond with the lowest bond dissociation? ಯಾವ ಕಂಪೌಂಡ್ ಅಲ್ಲಿ CH ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಕಡಿಮೆ ಇದೆ ನೋಡಿ. ಈಗ CH ಬಾಂಡ್ ಇದೆ ಅಂತ ಅನ್ಕೊಳ್ಳೋಣ. ಇದು ಡಿಸೋಸಿಯೇಷನ್ ಎಂಥಾಲ್ಪಿ ಕಡಿಮೆ ಅಂತಂದ್ರೆ ಇದ್ರ ಮೀನಿಂಗ್ ಏನ್ ಗೊತ್ತಾ? ನಾವು ಸ್ವಲ್ಪ ಎನರ್ಜಿ ಕೊಟ್ಟರೆ ಏನಾಗಬೇಕದು? ಬಾಂಡ್ ಡಿಸೋಸಿಯೇಟ್ ಆಗಬೇಕು. ಹೌದಾ? ಸ್ವಲ್ಪ ಎನರ್ಜಿ ಕೊಟ್ಟರೆ ಬಾಂಡ್ ಯಾವಾಗ ಡಿಸೋಸಿಯೇಟ್ ಆಗುತ್ತೆ? ವೆನ್ ದ ಬಾಂಡ್ ಈಸ್ ವೀಕ್. ಅವಾಗ ಈ ಬಾಂಡ್ ವೀಕ್ ಇರುತ್ತಲ್ಲ, ಅವಾಗ ಏನಾಗುತ್ತೆ? ಇದು ಆನ್ ಗಿವಿಂಗ್ ಲೆಸರ್ ಅಮೌಂಟ್ ಆಫ್ ಎನರ್ಜಿ ಬಾಂಡ್ ಈಸ್ ಬ್ರೋಕನ್. ಹೌದಾ? ಬಾಂಡ್ ವೀಕ್ ಇರುತ್ತೆ ಅಂದ್ರೆ ಏನು? ಈ ಬಾಂಡ್ ವೀಕ್ ಯಾವಾಗಿರುತ್ತೆ ಅಂತಂದ್ರೆ ಸ್ವಲ್ಪ ಎನರ್ಜಿ ಕೊಟ್ಕೊಳ್ಳೆ ಬ್ರೇಕ್ ಆಗಬೇಕು. ಅವಾಗ ಏನಿರ್ತದೆ? ವೀಕ್ ಇರುತ್ತೆ. ಅಥವಾ ವೀಕ್ ಬಾಂಡ್ ಇದ್ದಾಗ ಎನರ್ಜಿ ನಾವು ಏನ್ ಮಾಡಬೇಕು? ಕಡಿಮೆ ಸಪ್ಲೈ ಮಾಡಬೇಕು. ಸೊ ಇಟ್ ಇಸ್ ರೆಡಿ ಟು ಗೆಟ್ ಬ್ರೋಕ್. ಹೌದಾ? ಯಾವ ಕಂಪೌಂಡ್ ಅಲ್ಲಿ ಈ ತರ ಇದೆ ಅಂತ ನೋಡೋಣ. ಫಸ್ಟ್ ಒನ್ ಟಾಲಿನ್ ಅಂತಿದೆಯಾ? ಫಸ್ಟ್ ಒನ್ ಏನು? ಟಾಲಿನ್ ಅಂತ ಇದೆ. ಟಾಲಿನ್ ಅಲ್ಲಿ ಏನಿರುತ್ತೆ? ಇಸ್ ಅವರ್ ಟಾಲಿನ್. ಹೌದಾ? ಸೆಕೆಂಡ್ ಒನ್ ಏನು? ಬೆಂಜೀನ್.
ಥರ್ಡ್ ಒನ್ ಏನು ಎನ್ ಪೆಂಟೇನ್. ಎನ್ ಅಂತಂದ್ರೆ ನಾರ್ಮಲ್ ಚೈನ್ 1 2 4 5 2 dimethyl propane 2 dimethyl propane these H3 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 S3 these 2 dimethyl propane ಹೌದಾ. ಸೊ ಇಲ್ಲಿ ಕಾರ್ಬನ್ ಟು ಹೈಡ್ರೋಜನ್ ಬಾಂಡ್ ಇರುತ್ತೆ, ಸ್ಟ್ರಾಂಗ್ ಇರುತ್ತೆ, ಇಲ್ಲೂ ಸ್ಟ್ರಾಂಗ್ ಇರುತ್ತೆ, ಇಲ್ಲೂ ಸ್ಟ್ರಾಂಗ್ ಇರುತ್ತೆ, ಇಲ್ಲಿ ವೀಕ್ ಇರುತ್ತೆ. ಯಾಕೆ ವೀಕ್ ಇರುತ್ತೆ ಅಂತಂದ್ರೆ ಇಫ್ ಯು ಗಿವ್ ಲೆಸರ್ ಅಮೌಂಟ್ ಆಫ್ ಎನರ್ಜಿ ದಿಸ್ ಬಾಂಡ್ ಇಸ್ ಬ್ರೋಕನ್. ವೈ? ಬಿಕಾಸ್ it becomes home here it takes place homolytic fission. So it will cause this type of free radical. ಏನ್ ಬರುತ್ತೆ ನಮಗೆ ಈ ತರ ಫ್ರೀ ರೆಡಿಕಲ್ ಬರುತ್ತೆ. ಯಾವುದು H2 ಡಾಟ್ ಈ ಫ್ರೀ ರೆಡಿಕಲ್ ಹೌದಾ. ಸೊ ಏನ್ ಮಾಡುತ್ತೆ ಅಂದ್ರೆ ಡ್ಯೂ ಟು ಹೈಪರ್ ಕಾಂಜುಗೇಷನ್ ಏನಾಗುತ್ತೆ ನಮಗೆ ಹೈಪರ್ ಕಾಂಜುಗೇಷನ್ ಎಫೆಕ್ಟ್ ಆಗುತ್ತೆ. ಡ್ಯೂ ಟು ಹೈಪರ್ ಕಾಂಜುಗೇಷನ್ ಎಫೆಕ್ಟ್ ಹಿಯರ್ ದಿಸ್ ಈಸ್ ಮೋಸ್ಟ್ ಸ್ಟೇಬಲ್. ನೋಡಿ ಈ ಬಾಂಡ್ ಬ್ರೇಕ್ ಆದ ನಂತರ ಸಪೋಸ್ ಇಲ್ಲಿ ಇರುವಂತ ಕಂಪೌಂಡ್ ಸ್ಟೇಬಲ್ ಆದ್ರೆ ಈ ಬಾಂಡ್ ಏನಾಗುತ್ತೆ ಈಸಿಲಿ ಬ್ರೇಕ್ ಆಗಿಬಿಡುತ್ತೆ. ಸೊ ದ ಕಂಪೌಂಡ್ ಬಿಕಮ್ ಸ್ಟೇಬಲ್. ದಿಸ್ ಈಸ್ ಮೋರ್ ಸ್ಟೇಬಲ್. ಇದು ಮೋರ್ ಸ್ಟೇಬಲ್ ಇರುತ್ತೆ ಹೌದಾ. ಇಲ್ಲಿ ನೀವೇನಾದ್ರೂ ಬಾಂಡ್ ಬ್ರೇಕ್ ಮಾಡಿದ್ರೆ ಇಟ್ ಬಿಕಮ್ಸ್ ಲೈಕ್ ದಿಸ್ ಬೆಂಜೀನ್ ರೆಡಿಕಲ್. ಇಟ್ ಈಸ್ ಲೆಸ್ ಸ್ಟೇಬಲ್ ಹೌದಾ. ಇಲ್ಲಿ ಏನಾಗುತ್ತೆ ಹಿಯರ್ ದಿಸ್ ಆಲ್ಸೋ ಇಫ್ ಯು ಬ್ರೇಕ್ ದಿ ಬಾಂಡ್ ಇಟ್ ಬಿಕಮ್ಸ್ ಸೆಕೆಂಡರಿ ಫ್ರೀ ರೆಡಿಕಲ್. ಇಲ್ಲಿ ಫ್ರೀ ರೆಡಿಕಲ್ ಫಾರ್ಮ್ ಆಗುತ್ತೆ. ಆಕ್ಚುಲಿ ಆರ್ಡರ್ ಈ ತರ ಇರೋದಿಲ್ಲ. ಬೆಂಜಿನ್ ಫ್ರೀ ರೆಡಿಕಲ್ ಎಲ್ಲಕ್ಕಿಂತ ಕಡಿಮೆ ಸ್ಟೇಬಲ್ ಇರುತ್ತೆ. ನಾಟ್ ರೈಟ್ ಲೈಕ್ ದಿಸ್. ಮೋಸ್ಟ್ ಸ್ಟೇಬಲ್ ಲೀಸ್ಟ್ ಸ್ಟೇಬಲ್ ಮಾತ್ರ ಹೇಳಿದ್ರೆ ಸಾಕು. ಇಟ್ ಈಸ್ ಲೀಸ್ಟ್ ಸ್ಟೇಬಲ್, ಇಟ್ ಈಸ್ ಮೋಸ್ಟ್ ಸ್ಟೇಬಲ್ ಫ್ರೀ ರೆಡಿಕಲ್. ಇದು ಟರ್ಷರ್ ಇಲ್ಲಿ ಫ್ರೀ ರೆಡಿಕಲ್ ಫಾರ್ಮ್ ಆಗುತ್ತೆ, ಸ್ಟೇಬಲ್ ಇರುತ್ತೆ, ಇದು ಸ್ಟೇಬಲ್ ಇರುತ್ತೆ, ಇದು ಅನ್ಸ್ಟೇಬಲ್ ಇರುತ್ತೆ, ಇದು ಅನ್ಸ್ಟೇಬಲ್ ಇರುತ್ತೆ. ಹಿಯರ್ ಇಟ್ ವಿಲ್ ಬಿ ಸ್ಟೇಬಲ್ ಒನ್. ಓಕೆ, ಸೊ ಆಪ್ಷನ್ ಎ ಇಸ್ ಆನ್ಸರ್. ಸಿ ಎಚ್ ಬಾಂಡ್ ಬ್ರೇಕ್ ಆದ್ಮೇಲೆ ಬರುವಂತ ರಿಯೇಜನ್ ಸ್ಟೇಬಲ್ ಆದ್ರೆ ಅದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಒನ್ ಈಸ್ ಹಿಯರ್ ನೋಡಿ, ಇಲ್ಲಿ ಡಬಲ್ ಬಾಂಡ್ ಇದೆ, ಇಲ್ಲಿ ಬ್ರೋಮಿನ್ ಇದೆ. ನಂಬರಿಂಗ್ ಯಾವ ಕಡೆಯಿಂದ ಮಾಡ್ಬೇಕು ನಾವು 1 2 3. ಸೊ ಏನಿದೆ ಈ ಫಸ್ಟ್ ಕಾರ್ಬನ್ ಮೇಲೆ ಬ್ರೋಮಿನ್ ಅಟ್ಯಾಚ್ ಆಗಿದೆ ಹೌದಾ. ಸೆಕೆಂಡ್ ಕಾರ್ಬನ್ಗೆ ಮತ್ತು ಥರ್ಡ್ ಕಾರ್ಬನ್ಗೆ ಏನಿದೆ ಡಬಲ್ ಬಾಂಡ್ ಇದೆ. ಫೋರ್ತ್ ಕಾರ್ಬನ್ CH3 ಇದೆ. ಏನ್ ಮಾಡ್ಬೋದು ನಾವು ಇದನ್ನ 1 ಬ್ರೋಮೋ ಬ್ಯೂಟ್ 2 ಈನ್ 1 ಬ್ರೋಮೋ ಅಂತ ಇದೆ, 1 ಬ್ರೋಮೋ 2 1 ಬ್ರೋಮೋ ಅಂತ ಇದೆ. ಸೊ ಆಪ್ಷನ್ ಮತ್ತು ಆಪ್ಷನ್ ಬಿ ಎರಡು ರಾಂಗ್ ಆಗುತ್ತೆ. 1 ಬ್ರೋಮೋ ಬ್ಯೂಟ್ ಎರಡನೇ ಕ್ವಶನ್ಗೆ ಡಬಲ್ ಬಾಂಡ್ ಇದೆ. 1 ಬ್ರೋಮೋ ಬ್ಯೂಟ್ 2 ಈನ್. ಆಪ್ಷನ್ ಡಿ ಇಸ್ ಅವರ್ ಆನ್ಸರ್. ಡಿ ಅಂತ ಕೊಟ್ಟಿದ್ದಾರೆ, ದಟ್ ರಾಂಗ್. A miscible mixture of C6H6 plus CHCl3 can be separated by. ನೋಡಿ ಇವೆರಡು ಮಿಕ್ಸ್ ಆದ್ರೆ ನಾವು ಹೆಂಗ್ ಸಪರೇಟ್ ಮಾಡಬಹುದು? ಯಾವ್ಯಾವುದು? have given these two. Benzene 6H6 benzene plus CHCl3 ಹೌದಾ. ಇದು ಬೆಂಜೀನ್, ಇದು ಕ್ಲೋರೋಫಾರ್ಮ್. is benzene, this is chloroform. ಬೆಂಜೀನ್ ಮತ್ತು ಕ್ಲೋರೋಫಾರ್ಮ್ ಹೌದಾ. ಸೊ ಎರಡು ಮಿಕ್ಸ್ ಆದ್ರೆ ಹೆಂಗ್ ಸಪರೇಟ್ ಮಾಡಬಹುದು ನಾವು? ಕ್ಯಾನ್ ಸಪರೇಟ್ ದೆಮ್ ಬೈ ಡಿಸ್ಟಿಲೇಷನ್. ಎರಡು ಲಿಕ್ವಿಡ್ ಇರ್ತಾವ ಅಂಡ್ ದೇರ್ ಬಾಯ್ಲಿಂಗ್ ಪಾಯಿಂಟ್ ಡಿಫರೆನ್ಸ್ ಈಸ್ 20 ಡಿಗ್ರಿ ಸೆಲ್ಸಿಯಸ್. ಎರಡರದ್ದು ಬಾಯ್ಲಿಂಗ್ ಪಾಯಿಂಟ್ ಡಿಫರೆನ್ಸ್ ಎಷ್ಟಿದೆ? 20 ಡಿಗ್ರಿ ಸೆಲ್ಸಿಯಸ್ ಇದೆ ಹೌದಾ. ಅವುಗಳನ್ನ ಏನ್ ಮಾಡಬಹುದು ನಾವು? ಡಿಫರೆನ್ಸಿಯೇಟ್ ಮಾಡಬಹುದು ಹೌದಾ. ಸೊ ಬೆಂಜೀನ್ ಹ್ಯಾಸ್ ಅರೌಂಡ್ 80 ಡಿಗ್ರಿ ಸೆಲ್ಸಿಯಸ್ ಬಾಯ್ಲಿಂಗ್ ಪಾಯಿಂಟ್. ಈ ಕ್ಲೋರೋಫಾರ್ಮ್ ಎಷ್ಟಿದೆ? ಅರೌಂಡ್ 61 ಡಿಗ್ರಿ ಸೆಲ್ಸಿಯಸ್ ಇದೆ. ಇಟ್ ಕ್ಯಾನ್ ಬಿ ಸಪರೇಟೆಡ್ ಬೈ distillation. Since is the answer. In which of the following homolytic bond fission takes place? ಹೋಮೋಲೈಸಿಸ್ ಎಲ್ಲಿ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಹೋಮೋಲೈಸಿಸ್ ನೋಡಿ, ನೀವು ಏನಾದ್ರೂ ಮೀಥೇನ್ ತಗೊಂಡು ಕ್ಲೋರಿನ್ ಆಡ್ ಮಾಡಿದ್ರೆ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಯು ವಿಲ್ ಹ್ಯಾವ್ ಕಂಪೌಂಡ್ ಲೈಕ್ ದಿಸ್ H3Cl plus H2Cl2 plus HCl3 plus CCl4 ಹೌದಾ. Here the homolytic fission takes place. ಹೋಮೋಲೈಸಿಸ್ ಟೇಕ್ಸ್ ಪ್ಲೇಸ್. ಇಲ್ಲಿ ಹೋಮೋಲೈಸಿಸ್ ಆಗುತ್ತೆ. ಫಸ್ಟ್ ಕ್ಲೋರಿನ್ ಟು ಕ್ಲೋರಿನ್ ಏನಾಗುತ್ತೆ ಅಂದ್ರೆ ಬಾಂಡ್ ಬ್ರೇಕ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಬಂದ್ರೆ ಏನಾಗುತ್ತೆ ಈ ಕ್ಲೋರಿನ್ ಟು ಕ್ಲೋರಿನ್ ಬಾಂಡ್ ಬ್ರೇಕ್ ಆಗಿ ಏನಾಗುತ್ತೆ ತರ Cl ಡಾಟ್ ಬರುತ್ತೆ. ಆಯ್ತಾ? ಕ್ಲಿಯರ್? ಸೊ ಫ್ರೀ ರೆಡಿಕಲ್ ಕ್ಲೋರಿನೇಷನ್ ಅಲ್ಲಿ ಆಗುತ್ತೆ ಹೇಳಿದಾರೆ. ಫ್ರೀ ರೆಡಿಕಲ್ ಯಾವ ಫಾರ್ಮ್ ಆಗುತ್ತೆ? ಹೋಮೋಲೈಟಿಕ್ ಬಾಂಡ್. ಅದು ಬಾಂಡ್ ಕ್ಲೇವೇಜ್ ಆಗಬೇಕು, ಹೋಮೋಲೈಟಿಕ್ ಆಗಬೇಕು ಹೌದಾ. Identify the following compound which exhibits geometrical isomerism. Geometrical isomerism ಅಂದ್ರೆ ಏನು?
ಸಿಸ್ ಟ್ರಾನ್ಸ್ ಐಸೋಮೆರಿಸಮ್ ಎಲ್ಲಿ ಆಗುತ್ತೋ ಅದಕ್ಕೆ ನಾವು ಜೊಮೆಟ್ರಿಕಲ್ ಐಸೋಮೆರಿಸಮ್ ಅಂತ ಕರಿತೀವಿ. ಹೌದಾ? ಬ್ಯೂಟ್ 2 ಇನ್ ಆರ್ ಬ್ಯೂಟ್ 1 ಇನ್ ನೋಡಿ. ಬ್ಯೂಟೇನಲ್ ಅಂತೂ ಐಸೋಮೆರಿಸಮ್ ಆಗೋದಿಲ್ಲ. ಐಸೋಬ್ಯೂಟೇನಲ್ ಅಂತೂ ಆಗೋದಿಲ್ಲ. ಇವೆರಡು ರಾಂಗ್. ಬ್ಯೂಟ್ 1 ಇನ್ ಅಥವಾ ಬ್ಯೂಟ್ 2 ಇನ್ ಇರಬಹುದು. ಹೌದಾ? ಸಿಸ್ ಬ್ಯೂಟೇನ್ ನಾವೇನಾದ್ರೂ ಡಬಲ್ ಬಾಂಡ್ ಇಲ್ಲಿ ಬರೆದ್ರೆ ಸಿಸ್ ಟ್ರಾನ್ಸ್ ಬರೋದಿಲ್ಲ. So when the double bond is here, we can have this is trans conformation. This is conformation. So 1, 2, 3, 4. Second position is the double bond there. So this is but 2 in. So 2 butane. But 2 in. And A is that. During the fusion of organic compound with sodium metal, the organic compound ನೀವು ಏನಾದರೂ sodium metal ಜೊತೆ fuse ಮಾಡಿದ್ರೆ the present of the sodium metal nitrogen present in the organic compound is converted into ನೋಡಿ ನೀವು ಸೋಡಿಯಂ ಜೊತೆ ಫ್ಯೂಸ್ ಮಾಡ್ತಾ ಇದ್ದೀರಾ ಪ್ಲಸ್ ಕಂಪೌಂಡ್ ಅಲ್ಲಿ ಏನಿದೆ ಕಾರ್ಬನ್ ಇದೆ ಪ್ಲಸ್ ನೈಟ್ರೋಜನ್ ಇದೆ ಹೌದಾ ಯು ವಿಲ್ ಹ್ಯಾವ್ NaCN ನಿಮ್ ಕಂಪೌಂಡ್ ಏನಾಗುತ್ತೆ ಸೋಡಿಯಂ ಸೈನೈಡ್ ಕನ್ವರ್ಟ್ ಆಗುತ್ತೆ ಸಿ ರೆಫರೆನ್ಸ್ ಈ ತರ ಕ್ವಶನ್ ನಿಮ್ಗೆ ಈ ಸರ್ತಿ ಬರೋದಿಲ್ಲ ಹೌದಾ ಇದು ಪ್ಯೂರಿಫಿಕೇಶನ್ ಆಫ್ ಆರ್ಗಾನಿಕ್ ಕಂಪೌಂಡ್ ಇಂದ ಬಂದಿರೋದು ಇದು ಬರೋದಿಲ್ಲ ದ ರಿಸೊನೆನ್ಸ್ ಎಫೆಕ್ಟ್ ಇಸ್ ನಾಟ್ ಅಬ್ಸರ್ವ್ಡ್ ಇನ್ ರಿಸೊನೆನ್ಸ್ ಎಲ್ಲಿ ಆಗೋದಿಲ್ಲ ಅಂತ ಕೇಳ್ತಾ ಇದ್ದಾರೆ ಹೌದಾ ರೆಸೊನೆನ್ಸ್ ಎಲ್ಲಿಯಾಗುತ್ತೆ ಗೊತ್ತಾ ಎಲ್ಲಿ ಕಾಂಜುಗೇಷನ್ ಇರುತ್ತೆ ಅಲ್ಲಿ ರೆಸೊನೆನ್ಸ್ ಆಗುತ್ತೆ ಹೌದಾ ಎಲ್ಲಿ ಕಾಂಜುಗೇಷನ್ ಇಲ್ವೋ ಅಲ್ಲಿ ರೆಸೊನೆನ್ಸ್ ಆಗೋದಿಲ್ಲ ಇಲ್ಲಿ ಡಬಲ್ ಬಾಂಡ್ ಇದೆ ಫಸ್ಟ್ ಕಂಪೌಂಡ್ ನೋಡೋಣ ಲೆಟ್ ಮಿ ಸಿ ದ ಆಪ್ಷನ್ ಎ ಕಂಪೌಂಡ್ 1 ಈ ತರ ಬಾಂಡ್ ಶಿಫ್ಟ್ ಆಗುತ್ತೆ ಎಲೆಕ್ಟ್ರಾನ್ಸ್ ಈ ತರ ಶಿಫ್ಟ್ ಆಗುತ್ತೆ ಇಟ್ ಬಿಕಮ್ಸ್ ನೆಗೆಟಿವ್ ಹೌದಾ ಹಿಯರ್ ದ ಕಾಂಜುಗೇಷನ್ ಇಸ್ ಪಾಸಿಬಲ್ ರೆಸೊನೆನ್ಸ್ ಇಸ್ ಪಾಸಿಬಲ್ ಇಸ್ ನಾಟ್ ಅವರ್ ಆನ್ಸರ್ ಈ CN ಅಂತ ಇದೆಯಾ ಹೌದಾ ಈ ಡಬಲ್ ಬಾಂಡ್ ಈ ಕಡೆ ಹೋದ್ರೆ ಈ ಬಾಂಡ್ ಈ ಕಡೆ ಶಿಫ್ಟ್ ಆಗುತ್ತಾ ಹೌದಾ here also the resonance is possible it's also not our answer this chlorine contains 3 lone pair of electrons electrons are given here electrons are given here becomes negative here also resonance is possible this is also not our answer ಇಲ್ಲಿ ಏನಾಗುತ್ತೆ ನೋಡಿ the nitrogen contains lone pair of electrons but it will not give here why because ಇಲ್ಲಿ ನೋಡಿ lone pair single bond again single bond conjugation ಇಲ್ಲ ಇಲ್ಲಿ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಈ ತರ ಇರಬೇಕು ಇಲ್ಲಿ ಡಬಲ್ ಬಾಂಡ್ ಏನಿದೆ ಎರಡು ಸಿಂಗಲ್ ಬಾಂಡ್ ದಾಟಿದೆ ಸೊ ಇಲ್ಲಿಂದ ಎಲೆಕ್ಟ್ರಾನ್ ಈ ಕಡೆ ಶಿಫ್ಟ್ ಆಗೋದಿಲ್ಲ ಆಪ್ಷನ್ ಡಿ ಇಸ್ ಅವರ್ ಆನ್ಸರ್ ಹಿಯರ್ ದ ರಿಸೊನೆನ್ಸ್ ಡು ನಾಟ್ ಟೇಕ್ಸ್ ಪ್ಲೇಸ್ ದ ಕಂಪೌಂಡ್ ಹ್ಯಾವಿಂಗ್ ಲಾಂಗೆಸ್ಟ್ ಕಾರ್ಬನ್ ಟು ಕ್ಲೋರಿನ್ ಬಾಂಡ್ ಇಸ್ ಲಾಂಗೆಸ್ಟ್ ಅಂದ್ರೆ ಏನು ಕಾರ್ಬನ್ ಟು ಕ್ಲೋರಿನ್ ಬಾಂಡ್ ಲಾಂಗ್ ಎಲ್ಲಿದೆ ಅಂತ ಕೇಳ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಯಾವಾಗ ಏನಿರುತ್ತೆ ಗೊತ್ತಾ ನಮಗೆ ಕಾರ್ಬನ್ 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 ಡಬಲ್ ಬಾಂಡ್ ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್ is sp3 hybridization sp2 hybridization this is sp hybridization ಹೌದಾ ಇಲ್ಲಿ ಏನಿರುತ್ತೆ 154 ಪಿಕೋಮೀಟರ್ ಇರುತ್ತೆ ಹೌದಾ ಇಟ್ ಈಸ್ 130 ಪಿಕೋಮೀಟರ್ 32 ಪಿಕೋಮೀಟರ್ ಇರುತ್ತೆ ಇಟ್ ಈಸ್ 38 ಇರುತ್ತೆ ಇಟ್ ಈಸ್ ಅರೌಂಡ್ 132 ಪಿಕೋಮೀಟರ್ ಹೌದಾ ನೋಡಿ ಎಲ್ಲಿ ನಮಗೆ ಹೈಬ್ರಿಡೇಷನ್ ಕಡಿಮೆ ಇರ್ತದೆ sp3 ಇತ್ತು ಹೈಬ್ರಿಡೇಷನ್ ಅಂತಂದ್ರೆ ನಮ್ಗೆ ಬಾಂಡ್ ಲೆಂತ್ ಏನಿರುತ್ತೆ ಜಾಸ್ತಿ ಇರುತ್ತೆ ಹೈಬ್ರಿಡೇಷನ್ sp2 ಇದ್ರೆ ಬಾಂಡ್ ಲೆಂತ್ ಕಡಿಮೆ ಆಗುತ್ತೆ sp ಹೈಬ್ರಿಡೇಷನ್ ಅಲ್ಲಿ ಬಾಂಡ್ ಲೆಂತ್ ಇನ್ನೂ ಕಡಿಮೆ ಆಗುತ್ತೆ ಹೌದಾ ಈಗ ಏನಾಗುತ್ತೆ ಅಂತಂದ್ರೆ ಚೆಕ್ ಮಾಡೋಣ ಹೈಬ್ರಿಡೇಷನ್ ಕ್ಲೋರಿನ್ ಯಾವ ಕಾರ್ಬನ್ ಮೇಲೆ ಇದೆ ಅದರದ್ದು ಹೈಬ್ರಿಡೇಷನ್ ಚೆಕ್ ಮಾಡ್ತಾ ಹೋಗೋಣ then we may get the answer here all the carbons in benzene ring are sp2 hybridized this carbon is bonded with hydrogen ಈ ಕಡೆ ಒಂದು ಎಷ್ಟಿದೆ ಇದು 4 ಸಿಗ್ಮಾ ಬಾಂಡ್ ಇದೆ ಪ್ಲಸ್ 0 ಲೋನ್ ಪೇರ್ equal to 4 so equal to 4 ಅಂದ್ರೆ ಏನು sp3 hybridization is sp3 hybridized carbon so here this carbon is also benzene ring carbon sp here it is also sp2 hybridization double bond ಇದೆ sp2 ಇವೆಲ್ಲ sp2 ಇದೆ ಇದೊಂದು sp3 ಇದೆ so option B is answer D ಕಾರ್ಬನ್ ಟು ಕ್ಲೋರಿನ್ ಬಾಂಡ್ ಲೆಂತ್ ಏನಿರುತ್ತೆ ಜಾಸ್ತಿ ಇರುತ್ತೆ dear friends this is the last question which of the following is not a pair of functional isomers functional isomers ಅಂದ್ರೆ ಏನು ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರಬೇಕು ಫಂಕ್ಷನಲ್ ಗ್ರೂಪ್ ಡಿಫರೆಂಟ್ ಇರಬೇಕು ಹೌದಾ ಇದೇನಿದೆ S3CH2OH S3OCH3 this is alcohol this is ether these are functional isomers this is NO2 this is OH ಇವೆರಡು ಏನು functional isomers carboxylic acid ester functional isomers ಇಲ್ಲಿ ನೋಡಿ it is also ether it is also ether but the distribution of carbon around the functional group is different so these are called as metamers ಇವ್ಕೆ ಹೆಂಗ್ ಕರಿತೀವಿ ನಾವು
ಮೆಟಾಮರ್ ಅಂತ ಕರಿತೀವಿ. ಮೆಟಾಮರ್ಸ್ ಆರ್ ನಾಟ್ ಫಂಕ್ಷನ್ ಐಸೋಮರ್ಸ್ ಬಟ್ ದೀಸ್ ಆರ್ ಮೆಟಾಮರ್ಸ್. ಯು ಆರ್ ರಾಂಗ್ ಈಸ್ ರೈಟ್ ಆನ್ಸರ್. ಆಯ್ತಾ? ಡಿಯರ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಡಿಯರ್ ಫ್ರೆಂಡ್ಸ್, ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.